ನಮಸ್ತೆ ಎಲ್ರಿಗೂ. ನಮ್ಮ ಜೀವನ ಸೀರೀಸ್ನ ಮೊದಲನೇ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ. ನಮ್ಮಲ್ಲಿ ಎಷ್ಟೋ ಜನ ಯಾವ ಆಸ್ತಿ ಪಾಸ್ತಿ ಮಾಡಿಲ್ಲ ಅಂದ್ರೂ ನಮ್ಮ ಮಕ್ಕಳನ್ನೇ ಆಸ್ತಿ ಅನ್ಕೊಳ್ತೀವಿ. ಮಕ್ಕಳ ಆರೋಗ್ಯನ ಹೇಗ್ ಕಾಪಾಡೋದು, ಅದ್ರ ಬಗ್ಗೆ ನಿಮಗಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ಚಿದಾನಂದ್ ಎನ್.ಕೆ. ಅವರು. ಇವ್ರ ಬಗ್ಗೆ ಒಂದು ಕಿರು ಪರಿಚಯ ಹೇಳ್ತೀನಿ. ಇವರು ಸೀನಿಯರ್ ಪೀಡಿಯಾಟ್ರಿಕ್ ಕನ್ಸಲ್ಟೆಂಟ್ ಎಟ್ ಚಿಗುರು ಚೈಲ್ಡ್ ಕೇರ್ ಸೆಂಟರ್, ಜೆ.ಪಿ. ನಗರ್. ಅಂಡ್ ಇವರ ಸ್ಪೆಷಲೈಸ್ಡ್ ಏರಿಯಾ ಯಾವುದು ಗೊತ್ತಾ? ಅಲರ್ಜೀಸ್, ಆಸ್ಮಾ, ಎಸ್ಪೆಷಲಿ ಮಕ್ಕಳಲ್ಲಿ, ಅದು ಬೆಂಗಳೂರು ಅಂತ ಸಿಟಿಯಲ್ಲಿ ಎಷ್ಟು ಕಾಮನ್ ಇದೆ ಅಲ್ವಾ? ಸೊ ಅದ್ರ ಬಗ್ಗೆನೂ ಇವತ್ತು ತಿಳ್ಕೊಳ್ಳೋಣ. ಅಂಡ್ ಆಸ್ ಅ ಪೀಡಿಯಾಟ್ರಿಷಿಯನ್ ಇವರ ಅಚೀವ್ಮೆಂಟ್ ಲಿಸ್ಟ್ ತುಂಬಾನೇ ದೊಡ್ಡದಾಗಿದೆ. ಅದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾವು ತಿಳಿಸಿರ್ತೀವಿ. ಅಂಡ್ ವೈಯಕ್ತಿಕವಾಗಿ ಡಾಕ್ಟರ್ ಚಿದಾನಂದ ಅವರು ನನಗೆ ಬಹಳ ವರ್ಷದಿಂದ ಗೊತ್ತು. ನನ್ನ ಮಗನ ವ್ಯಾಕ್ಸಿನೇಷನ್ ನಾನು ಅವ್ರ ಹತ್ರನೇ ಹಾಕ್ಸೋದು. ಅಂಡ್ ಅವರಿಂದ ನಾನು ಕಲಿತ ಒಂದು ಒಳ್ಳೆ ವಿಚಾರ ಏನ್ ಗೊತ್ತಾ? ಪದೇ ಪದೇ ಜ್ವರ ಬಂತು ಅಂತ ಹೇಳಿ ನಾವು ಪೇರೆಂಟ್ಸ್ ಆಗಿ ಎಷ್ಟು ಟೆನ್ಷನ್ ಮಾಡ್ಕೊಂತೀವಿ. 3ನೇ ದಿವಸ 4ನೇ ದಿವಸ ಜ್ವರ ಬಂತು ಅಂದ ತಕ್ಷಣ ಇನ್ನೂ ಔಷಧಿ ಹಾಕಿ ಮತ್ತೆ ಡಾಕ್ಟರ್ ಹತ್ರ ಹೋಗ್ತೀವಿ. ಆಸ್ ಅ ಡಾಕ್ಟರ್ ನನಗೆ ವಿಷಯ ಗೊತ್ತಿದ್ರು ತಾಯಿಯಾಗಿ ನಾನು ಕೂಡ ಟೆನ್ಷನ್ ಮಾಡ್ಕೊಳ್ತಿದ್ದೆ. ಬಟ್ ಅವ್ರು ಒಂದ್ ಮಾತು ಹೇಳಿದ್ರು, ನೋಡಿ ಪದೇ ಪದೇ ಬರೋ ಈ ವೈರಲ್ ಫೀವರ್ ಇದೆಲ್ಲ, ಅದಕ್ಕೆ ನಿಮ್ಮ ಮಗುವಿನ ಇಮ್ಯೂನ್ ಸಿಸ್ಟಮೇ ಫೈಟ್ ಮಾಡುತ್ತೆ. ಅದಕ್ಕೆ ನೀವು ಹೆಚ್ಚಿಗೆ ಔಷಧಿ ಕೊಡೋ ಬದಲು ಇಮ್ಯೂನ್ ಸಿಸ್ಟಮ್ಗೆ ಫೈಟ್ ಮಾಡೋದಿಕ್ಕೆ ಟೈಮ್ ಕೊಡಿ. ಆ ಟೈಮ್ ಕೊಡೋ ಒಂದು ತಾಳ್ಮೆ ನಿಮ್ಮಲ್ಲಿ ಇರಬೇಕು ಅಂತ. ಸೊ ಆ ಒಂದು ಅಡ್ವೈಸ್ ನಾನು ಇಲ್ಲಿ ತನಕ ಫಾಲೋ ಮಾಡ್ತಾ ಇದ್ದೀನಿ. ನನ್ನ ಪೇಷಂಟ್ಸ್ಗೂ ಕೂಡ ಈ ಅಡ್ವೈಸ್ ನ ಹೇಳೋದಕ್ಕೆ ನಾನು ಮರೆಯೋದಿಲ್ಲ. ಸೊ ಬನ್ನಿ, ಇನ್ನೇನಿಗೆ ತಡ, ನೀವು ಕೇಳಿರೋ ಎಲ್ಲಾ ಪ್ರಶ್ನೆಗಳು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿತವಾಗಿರೋದನ್ನ ಡಾಕ್ಟರ್ ಚಿದಾನಂದ್ ಅವ್ರ ಹತ್ರ ಕೇಳಿ ಇವತ್ತು ಉತ್ತರ ತಿಳ್ಕೊಳ್ಳೋಣ. ನಿಮ್ಮ ಮೊದಲನೇ ಪ್ರಶ್ನೆ, ಸರ್ ನಿಮ್ಮ ಸ್ಪೆಷಲೈಸ್ಡ್ ಏರಿಯಾ ಇರೋ ಅಲರ್ಜಿ, ಆಸ್ಮಾ ಇದ್ರ ಬಗ್ಗೆನೆ ನಮ್ಮ ಹೈಯೆಸ್ಟ್ ಕ್ವೆಶನ್ ಬಂದಿರೋದು. ಮಕ್ಕಳಿಗೆ ಇರೋಂತ ಈ ಅಲರ್ಜಿನ ಹೇಗೆ ತಡೆಗಟ್ಟೋದು? ಅಂಡ್ ಒಂದ್ಸತಿ ಬಂದ್ಮೇಲೆ ಪ್ರತಿ ಸಲ ಡಾಕ್ಟರ್ ನೆಬುಲೈಸೇಷನ್ ಅಂತಾರೆ, ಅದರಿಂದ ಸೈಡ್ ಎಫೆಕ್ಟ್ ಆಗೋದಿಲ್ವಾ? ಅದು ತುಂಬಾ ಅಡಿಕ್ಟಿವ್ ಅಂತ ಪೇಷಂಟ್ಸ್ಗೆ ಅನ್ಸುತ್ತೆ. ಸೊ ನಿಮ್ಮ ಅಭಿಪ್ರಾಯ? ಅಲರ್ಜಿನಲ್ಲಿ ಬೇರೆ ಬೇರೆ ಥರ ಬರುತ್ತೆ. ಈಗ ನೀವು ಕೇಳ್ತಾ ಇರೋದು ರೆಸ್ಪಿರೇಟರಿ ಅಲರ್ಜಿ ಅಂತ, ಸರಿನಾ? ನಿಮಗೆ ಸ್ಕಿನ್ ಅಲರ್ಜಿನೂ ಬರುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅದು ಒಂದು. ಅದು ಬಿಟ್ಟರೆ ನೆಕ್ಸ್ಟು ಫುಡ್ ಅಲರ್ಜಿ ಬರ್ತದೆ ನಿಮಗೆ. ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ರೆಸ್ಪಿರೇಟರಿ ಅಲರ್ಜಿ, ಅಂದರೆ ಅದೇನೇ ಪ್ರಧಾನವಾಗಿ ಎಲ್ಲರಿಗೂ ತೊಂದರೆ ಕೊಡೋವಂಥದ್ದು. ಸೊ ಯಾಕಂದರೆ ಅದು ಜಾಸ್ತಿ ಕಾಮನ್ನು. ಸೊ ಅದರಲ್ಲಿ ಮತ್ತೆ 2 ಥರ ಹೇಳ್ತೀವಿ. ಒಂದು ಅಪ್ಪರ್ ಏರ್ವೇ, ಲೋಯರ್ ಏರ್ವೇ ಅಂತ. ಅಪ್ಪರ್ ಏರ್ವೇ ಅಂದರೆ ಏನು ಜನ ಸಾಮಾನ್ಯವಾಗಿ ಡಸ್ಟ್ ಅಲರ್ಜಿ ಅಂತ ಹೇಳ್ತಾರೆ. ಅಂದರೆ ಅಲರ್ಜಿಕ್ ಟ್ರಿಗರ್ಸ್ ಏನು ಬರುತ್ತೆ ಅದಕ್ಕೆ ಅವ್ರು ಎಕ್ಸ್ಪೋಸ್ ಆಯಿತು ಅಂತಂದರೆ ಅವ್ರಿಗೆ ಸೀನ್ ಬರುವಂಥದ್ದು, ಮೂಗಲ್ಲಿ ಇಚ್ಚಿಂಗ್ ಆಗೋದು, ಉಜ್ಜುತ್ತಾ ಇರ್ತಾರೆ, ಕೆಲವರು ಹಿಂಗೆ ವಿಚಿತ್ರವಾಗಿ ಸೌಂಡ್ ಮಾಡ್ತಾರೆ, ಯಾಕಂದರೆ ಅದು ಅವ್ರಿಗೆ ಒಳಗಡೆ ಇಚ್ಚಿಂಗ್ ಆಗ್ತಾ ಇರುತ್ತೆ, ಮೂಗು ಸುರಿಯೋದು, ಈ ಥರದ್ದು ಸಿಂಪ್ಟಮ್ಸು. ಇನ್ನು ಲೋಯರ್ ಏರ್ವೇ ಅಂತಂದರೆ ಕೆಮ್ಮು, ವೀಸಿಂಗು, ಅಸ್ತಮ ಅಂತ ಏನು ಹೇಳ್ತಾರೆ. ಅಂದರೆ ಅಸ್ತಮ ಅನ್ನೋದಕ್ಕೆ ಅದಕ್ಕೆ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಇರುತ್ತೆ ಇದು. ಸೊ ಇದರಲ್ಲಿ ಏನಂದರೆ ಜನ ಇಮ್ಯುನಿಟಿ ಕಡಿಮೆ ಇದೆ, ಅದರಿಂದಾಗಿ ನನಗೆ ಸಮಸ್ಯೆ ಬರ್ತಾ ಇದೆ ಅಂತ ಅಂದ್ಕೊಂಡಿರ್ತಾರೆ. ಸೊ ಅಲರ್ಜಿ ಅಂದ್ರೇನು? ಬಾಡಿ ಇಮ್ಯೂನ್ ರೆಸ್ಪಾನ್ಸು ಜಾಸ್ತಿ ಕೆಲಸ ಮಾಡಿದ್ರೆ ಆಗುತ್ತೆ. ಅಂದರೆ ಈಗ ನಾನು ನಿಮ್ಗೆ ಹಾಯ್ ಅಂತ ಹೇಳಿದ್ರೆ ನೀವು ಸಿಟ್ಟು ತೋರಿಸಿದ್ರೆ, ನಾನು ನಿಮ್ಮ ಹತ್ರ ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀನಿ, ಶಾರ್ಟ್ ಟೆಂಪರ್ ಅಂತ ಹೇಳ್ತಾರಲ್ಲ ಆ ಥರ. ಅಂದರೆ ಒಂದು ಸಣ್ಣ ಡಸ್ಟ್ ಪಾರ್ಟಿಕಲ್ ಒಳಗಡೆ ಹೋಗುತ್ತೆ, ಬಾಡಿಗೆ ಅಷ್ಟು ಅತಿಯಾಗಿ ಪ್ರತಿಕ್ರಿಯೆ ತೋರಿಸುವಂಥ ಅವಶ್ಯಕತೆ ಇರೋದಿಲ್ಲ. ಬಾಡಿ ಅತಿಯಾಗಿ ಪ್ರತಿಕ್ರಿಯೆ ತೋರಿಸುತ್ತೆ. ಒಂದು ಸಣ್ಣ ಡಸ್ಟ್ ಪಾರ್ಟಿಕಲ್ ಹೋಯ್ತು, ಏನೋ ಹೋಗಿದೆ ಅಂತ ಹೇಳಿ ವಿಪರೀತ ಕೆಮ್ಮೋದು, ಅಥವಾ ಅದು ಒಳಗೋಗದೆ ಇರಲಿ ಅಂತೇಳಿ ತಡೆಯೋದಕ್ಕಂತ ಅದು ಉಸಿರಾಡ ನಾಳೆ ಏನು ಬರುತ್ತೆ, ಏರ್ವೆ ಅಂತ ಹೇಳ್ತೀವಿ, ಅದು ಚಿಕ್ಕದಾಗಿ ಹೋಗುತ್ತೆ, ಕುಗ್ಗುತ್ತೆ, ಆವಾಗ ಅದು ವೀಸಿಂಗ್ ಸೌಂಡು ಆ ಥರ ಎಲ್ಲ ಬರುತ್ತೆ. ಸೊ ಇದಕ್ಕೆ ಏನಂತಂದರೆ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದರೆ ಅದರಲ್ಲಿ ಏನು ಸಮಸ್ಯೆ ಇರುತ್ತೆ ಅಂದರೆ ಇನ್ಫ್ಲಮೇಷನ್ ಅಂತ ಆಗಿರುತ್ತೆ, ಜೊತೆಗೆ ಉಸಿರಾಡ ನಾಳ ಕುಗ್ಗಿರುತ್ತೆ, ವಿಪರೀತ ಮ್ಯೂಕಸ್ ಸೆಕ್ರೇಷನ್ಸ್ ಎಲ್ಲ ಇರುತ್ತೆ. ಅದನ್ನ ಟ್ರೀಟ್ ಮಾಡೋದಕ್ಕೋಸ್ಕರ ಅಂತ ತಿಳಿಸೋದು. ಇದರಲ್ಲಿ 2 ಥರ. ಒಂದು ಮಗುಗೆ ಸಮಸ್ಯೆ ಇದ್ದಾಗ ಮಾಡುವಂಥ ಟ್ರೀಟ್ಮೆಂಟ್, ಅಂದರೆ ವೀಸಿಂಗ್ ಇದೆ, ಉಸಿರಾಟ ಕಷ್ಟ ಇದೆ, ಕೆಮ್ಮು ಅಂತೆಲ್ಲ ಏನು ಕರ್ಕೊಂಬರ್ತಾರೆ, ಸಿಂಪ್ಟಮ್ ಇರೋದು. ಸಿಂಪ್ಟಮ್ ಬಂದು ನಿಮಗೆ ಟಿಪ್ ಆಫ್ ದಿ ಐಸ್ಬರ್ಗ್ ಥರ, ಅದು ಕೆಳಗಡೆ ಮೂಲ ಏನಿರುತ್ತೆ ಪ್ರಾಬ್ಲಮ್ ಅದನ್ನ ಟ್ರೀಟ್ ಮಾಡಬೇಕಾಗುತ್ತೆ. ಈಗ ನಾನು ಬರೀ ನೆಬುಲೈಸೇಷನ್ ಕೊಟ್ಟು ಕಳ್ಸಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಬರುತ್ತೆ, ಮತ್ತೆ ರಿಕರೆಂಟ್ ಬರ್ಬೋದು, ಇನ್ನೊಂದ್ಸತಿ ಬಂದಾಗ ಜಾಸ್ತಿ ಸಿವಿಯರೇ ಬರ್ಬೋದು, ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಬರ್ಬೋದು, ಅದೆಲ್ಲ ಇರುತ್ತೆ.
ಸೊ ಈ ಥರ ರಿಕರೆನ್ಸು ಸಿವಿಯಾರಿಟಿನ ಕಡಿಮೆ ಮಾಡೋದಕ್ಕಂತಂದ್ರೆ ನಾವೇನು ಇನ್ಹಲೇಷನ್ ಥೆರಪಿ ಕೊಡ್ತೀವಿ, ಅಂದರೆ ICS ಅಂತ ಹೇಳ್ತೀವಿ, ಇನ್ಹೇಲ್ಡ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂತ. ಅದು ಮಗು ಏಜ್ ಮೇಲೆ ಬೇರೆ ಬೇರೆ ಥರ ಡಿವೈಸ್ ಬರುತ್ತೆ, ಅದ್ರ ಥ್ರೂ ಕೊಡ್ತೀವಿ. ತೀರಾ ಚಿಕ್ಕ ಮಗು ಒಂದು 3 ವರ್ಷ 4 ವರ್ಷವರೆಗೂ ಅಂತಂದ್ರೆ ವಿತ್ ಮಾಸ್ಕ್ ಬರುತ್ತೆ, ಯಾಕಂದ್ರೆ ಮಗು ಕೋಆರ್ಡಿನೇಟ್ ಮಾಡಿ ಉಸಿರಾಡೋದಕ್ಕೆಲ್ಲ ಕಷ್ಟ ಆಗೋದಿಲ್ಲ. ಸೊ ಅದರಲ್ಲಿ ಕೊಡ್ತೀವಿ. ಮೂಗುಂದು ಅಂದ್ರೆ ಮೂಗುಂದು ಸೆಪರೇಟ್ ಸ್ಪ್ರೇ ಬರುತ್ತೆ, ನೆಸಲ್ INS. ಇದೆಲ್ಲದ್ರಲ್ಲೂ ನೀವು ಕೊಡೋದು ಸ್ಟೀರಾಯ್ಡ್ ಅಲ್ವಾ ಸರ್? ಹೌದು. ಸೊ ಸ್ಟೀರಾಯ್ಡ್ ಕೆಟ್ಟದ್ದು ಅಂತ ಎಲ್ಲಾ ಪೇರೆಂಟ್ಸ್ಗೂ ಅನ್ಸುತ್ತೆ. ಸ್ಟೀರಾಯ್ಡ್ ಕೊಡ್ತಾ ಇದ್ರೆ ನಮ್ ಮಗುದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಹೋದ್ರೆ? ಹೌದು. ಈಗ ಕನ್ಸರ್ನ್ಸ್ ಬಂದು ಏನ್ ಕನ್ಸರ್ನ್ಸ್ ಬರುತ್ತೆ ಪೇರೆಂಟ್ಸ್ ಅಂತಂದ್ರೆ, ಸ್ಟೀರಾಯ್ಡ್ ಅಂದ ತಕ್ಷಣ ಸ್ಟೀರಾಯ್ಡ್ ಫೋಬಿಯಾ ಅಂತ ಹೇಳ್ತೀವಿ. ಅದಿರುತ್ತೆ. ಏನ್ ಅರ್ಥ ಮಾಡ್ಕೋಬೇಕಿಲ್ಲ ಅಂದ್ರೆ, ಔಷಧಿ ನಾವು ನಿಮ್ಗೆ ಏನ್ ಕೊಡ್ತೀವಿ ಯಾವಾಗ್ಲೂ ಏನ್ ಸಿಂಪಲ್ ಅಂದ್ರೆ, ನಮಗೆ ಡೈರೆಕ್ಟ್ ಆಕ್ಸೆಸ್ ಇತ್ತಂತಂದ್ರೆ ಲೋಕಲ್ ಥೆರಪಿ ಯಾವಾಗಲೂ ಬೆಸ್ಟ್. ಈಗ ಉದಾಹರಣೆಗೆ ನಿಮ್ಗೆ ಕಣ್ಣಿಗೆ ಏನಾದರೂ ಆಯ್ತು, ಕಣ್ಣಿಗೆ ಡ್ರಾಪ್ಸ್ ಹಾಕೋತೀರಾ, ಟ್ಯಾಬ್ಲೆಟ್ ತಗೊಳ್ಳಲ್ಲ, ಸಿರಪ್ ತಗೊಳ್ಳಲ್ಲ. ಸ್ಕಿನ್ಗೆ ಏನಾದರೂ ಆಯ್ತು, ಆಯಿಂಟ್ಮೆಂಟ್ ಹಚ್ಕೋತೀರಾ, ಸೊ ನೀವು ಅದಕ್ಕೆ ಟ್ಯಾಬ್ಲೆಟ್ ತಗೊಳ್ಳೋದಿಲ್ಲ, ಸಿರಪ್ ತಗೊಳ್ಳೋದಿಲ್ಲ, ಯಾಕಂದ್ರೆ ಲೋಕಲ್ ಆಕ್ಸೆಸ್ ಇರುತ್ತೆ. ಸರಿನಾ? ಇದು ಜನಗಳಿಗೆ ಅರ್ಥ ಆಗುತ್ತೆ. ಈಗಿಲ್ಲ ನೀವು ಡರ್ಮಟಾಲಜಿಸ್ಟ್ ಹತ್ರ ಹೋದ್ರು ನಿಮಗೆ ಸ್ಟೀರಾಯ್ಡ್ಸ್ ಕ್ರೀಮ್ಸ್ ಕೊಡ್ತಾರೆ, ಮಾಯಿಶ್ಚರೈಸರ್ ಕೊಡ್ತಾರೆ, ಕಾಮನ್ ಆಗಿ ಅದಿರುತ್ತೆ. ಇದು ಅದೇ ಥರ ನಾವು ಉಸಿರಾಡ್ತೀವಿ ಅಂದರೆ ನಮ್ಮ ಲಂಗ್ಸ್ ಏನಿದೆ ಅದು ಗಾಳಿ ಹೊರಗೆ ಬಿಡ್ತೀವಿ, ತಗೋತೀವಿ. ಅಂದರೆ ನಾವು ಗಾಳಿ ಥ್ರೂ ಏನಾದರೂ ಔಷಧಿ ಕೊಟ್ಟರೆ ಅದು ಲೋಕಲ್ ಥೆರಪಿ ಥರ. ಲೋಕಲ್ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಹೋಗ್ತದೆ, ಹೊರಗೆ ಬರ್ತದೆ. ನಾವು ಇನ್ಹಲೇಷನಲ್ ಥೆರಪಿ ಏನು ಕೊಡ್ತೀವಿ ಅದರಲ್ಲಿ ಡೋಸು ಮೈಕ್ರೋಗ್ರಾಮ್ಸಲ್ಲಿ ಇರುತ್ತೆ. ನೀವು ಅದೇ ಟ್ಯಾಬ್ಲೆಟ್ ಸಿರಪ್ ತಗೊಂಡ್ರೆ ಮಿಲಿಗ್ರಾಮ್ಸಲ್ಲಿ ಇರುತ್ತೆ. ಅಂದರೆ ಯು ಆರ್ ಗಿವಿಂಗ್ ಆಲ್ಮೋಸ್ಟ್ 1000 ಫೋಲ್ಡ್ ಮೋರ್ ಡೋಸ್. ಪ್ಲಸ್ ಅದು ನೀವು ಹೊಟ್ಟೆಗೆ ಹೋಗಿ ಜೀರ್ಣ ಆಗಿ ರಕ್ತಕ್ಕೆ ಹೋಗಿ ಲಂಗ್ಸ್ಗೆ ಹೋಗಿ ಕೆಲಸ ಮಾಡಬೇಕು. ಸೊ ಅದು ರಕ್ತ ಲಂಗ್ಸ್ಗೆ ಮಾತ್ರ ಹೋಗಲ್ಲ, ಬೇರೆ ಕಡೆನೂ ಹೋಗುತ್ತೆ. ಹಾಗಾಗಿ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಜಾಸ್ತಿ, ಕಾಂಟ್ರರಿ ಟು ವಾಟ್ ಪೀಪಲ್ ಥಿಂಕ್. ಕಾಯಿಲೆ ಬಂದಾಗೆ ಟ್ರೀಟ್ಮೆಂಟ್ ಕೊಡ್ತೀರಾ, ಬರ್ದಿದ್ದಾಗ ನಾವು ಹೆಂಗ್ ತಡಿಬಹುದು ಇದನ್ನ? ಸೊ ಅದರಲ್ಲಿ ಫಸ್ಟ್ ಬಂದು ನಿಮಗೆ ಟ್ರಿಗರ್ಸ್ ಏನಿರುತ್ತೆ, ಟ್ರಿಗರ್ ಐಡೆಂಟಿಫೈ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಹೇಗೆ ಕಂಡುಹಿಡಿಯೋದು ಸರ್ ಟ್ರಿಗರ್ನ? ಟ್ರಿಗರ್ ಐಡೆಂಟಿಫೈ ಮಾಡೋದು ಅಂತಂದ್ರೆ ನಮಗೆ ಫಸ್ಟ್ ಹಿಸ್ಟ್ರಿ ಬರುತ್ತೆ. ಫಸ್ಟ್ ಹ್ಯಾಂಡ್ ಈಗ ಅವ್ರು ಹೇಳ್ತಾರೆ, ಈಗ ನಮ್ಮ ಮನೆಯಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ನೇಜ್ ಮಾಡ್ತಾನಂದ್ರೆ ಅದು ಡಸ್ಟ್ ಮೈಟ್ ಇರುತ್ತೆ. ಯಾಕಂದ್ರೆ ಡಸ್ಟ್ ಮೈಟ್ ಅಂದ್ರೆ ಅದು ಡಸ್ಟ್ ಅಲ್ಲ, ಪೀಪಲ್ ಥಿಂಕ್ ಫಿಸಿಕಲ್ ಡಸ್ಟ್ ಅಂತ. ಫಿಸಿಕಲ್ ಡಸ್ಟ್ ಅಲ್ಲ ಅದು. ಡಸ್ಟ್ ಮೈಟ್ ಅಂದ್ರೆ ಅದು ಒಂದು ಜೀವಿ, ಸರಿನಾ? ಸೊ ಅದು ನಮಗೆ ಕಾಣೋದಿಲ್ಲ. ನಿಮ್ಮ ಹೇರನ್ನ ನಾನು 60 ಭಾಗ ಮಾಡಿದೆ, ಅದ್ರಲ್ಲಿ 1 ಭಾಗ ಏನಿರುತ್ತೆ ಅಷ್ಟಿರುತ್ತೆ, ಅಂದ್ರೆ ನಮಗೆ ನಾರ್ಮಲ್ ವಿಷನ್ಗೆ ಕಾಣೋದಿಲ್ಲ ಅದು. ಸೊ ಅದಿರುತ್ತೆ. ಅದು ತಿನ್ನೋದು ನಮ್ದು ಸ್ಕಿನ್ ಡೆಬ್ರಿಸ್ ಏನು ಬರುತ್ತೆ ಅದನ್ನ ತಿನ್ನುತ್ತೆ. ಹಂಗಾಗಿ ನಿಮಗೆ ಯೂಶಲಿ ಬೆಡ್ಡಿಂಗ್ಸು, ಕ್ಲೋದಿಂಗ್ಸು ಅಲ್ಲೆಲ್ಲ ಇರುತ್ತೆ. ಸೊ ಈಗ ಬೆಳಿಗ್ಗೆ ಆದ ತಕ್ಷಣ ಏನಾಗುತ್ತೆ, ಅದು ಸೊ ನಿಮ್ಮ ಹಾಸಿಗೆನಲ್ಲಿ ಇರುತ್ತೆ. ಅದ್ರದ್ದು ನಿಮಗೆ ಮಲಮೂತ್ರ ಏನು ವಿಸರ್ಜನೆ ಮಾಡಿರುತ್ತೆ, ಮಲ ವಿಸರ್ಜನೆ ಮಾಡಿರುತ್ತಲ್ಲ, ಅದರಿಂದಾಗಿ ಅಲರ್ಜಿಗಳು. ನೀವು ಬೆಳಗ್ಗೆ ಎದ್ದೇಳ್ತೀರಾ, ಆಮೇಲೆ ಬೆಡ್ಶೀಟ್ ಕೊಡ್ತೀರಾ, ಮಾಡ್ತೀರಾ, ಅವಾಗ ಡಿಸ್ಪರ್ಸ್ ಆಗುತ್ತೆ, ಅದರಿಂದಾಗಿ ನಿಮ್ಗೆ ಸಿಂಪ್ಟಮ್ ಬರುತ್ತೆ. ಸೊ ಮನೇನ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಿಂದ ಪ್ರಿವೆಂಟ್ ಮಾಡಿ. ಹೌದು, ಅದು ಒಂದು ಲಿಸ್ಟ್ ಕೊಡ್ತೀವಿ ನಿಮಗೆ. ಇಂಡೋರ್ ಮತ್ತೆ ಔಟ್ಡೋರ್ ಅಲರ್ಜನ್ಸ್ ಅಂತ ಬರ್ತದೆ. ಅಂದ್ರೆ ಮನೆ ಒಳಾಂಗಣದಲ್ಲಿ ಇರೋಂಥದ್ದು, ಮನೆ ಹೊರಾಂಗಣದಲ್ಲಿ ಇರ್ತಕ್ಕಂಥ. ಸಾಮಾನ್ಯವಾಗಿ ಡಸ್ಟ್ ಮೈಟು ಕಾಮನೆಸ್ಟ್ 9 out of 10 ಅಂದ್ರೆ 9 ರಲ್ಲಿ 10 ಜನಗಳಿಗೆ ಅದು ಇದ್ದೇ ಇರುತ್ತೆ. ಅದು ಒಂದೇ ಇರ್ಬೇಕಂತಿಲ್ಲ. ಫಸ್ಟ್ ಏನು ಮಾಡ್ತೀವಿ, ಬ್ಲಾಂಕೆಟ್ ಹೇಳ್ತೀವಿ. ಅಂದರೆ ಡಸ್ಟ್ ಮೈಟು, ಅದು ಬಿಟ್ಟರೆ ಕಾಕ್ರೋಚಸ್ ಬರುತ್ತೆ, ಅದು ಬಿಟ್ಟರೆ ಅನಿಮಲ್ ಡ್ಯಾಂಡರ್, ಪೆಟ್ಸ್ ಇಟ್ಕೊಂಡಿರ್ತಾರೆ, ಬೆಕ್ಕು ನಾಯಿ ಅದನ್ನೆಲ್ಲ ಇಟ್ಕೊಂಡಿರ್ತಾರೆ. ಸೊ ಅದು ಬಿಟ್ಟರೆ ನಿಮಗೆ ಫಂಗಸ್ಸು, ಏನಾದರೂ ವಾಟರ್ ಪ್ರೂಫಿಂಗ್ ಇಶ್ಯೂಸ್ ಇತ್ತು, ಗೋಡೆಗಳಲ್ಲಿ ಫಂಗಸ್ ಆಗುತ್ತೆ. ಇದು ಇಂಡೋರ್ ಅಲರ್ಜನ್ಸ್. ಔಟ್ಡೋರ್ಸ್ ಅಂದರೆ ನಿಮಗೆ ಪೋಲನ್ಸು ಈ ಥರದ್ದೆಲ್ಲ ಬರುತ್ತೆ. ಸೊ ಫಸ್ಟ್ ಹೇಳ್ತೀವಿ. ನಮ್ಗೆ ಸ್ಪೆಸಿಫಿಕ್ ಬೇಕಂದರೆ ಅದಕ್ಕೆ ಸ್ಕಿನ್ ಟೆಸ್ಟು ಬರುತ್ತೆ, ಬ್ಲಡ್ ಟೆಸ್ಟು ಬರುತ್ತೆ. ಅಲರ್ಜಿ ಸ್ಕಿನ್ ಟೆಸ್ಟ್ ಅಂತ ಮಾಡ್ತೀವಿ. ಅಂದರೆ ಈಗ ಡಸ್ಟ್ ಮೈಟ್ ಅಂದರೆ ಅದ್ರದ್ದು ಪ್ರಿಪ್ರೇಷನ್ ಬರುತ್ತೆ, ಚಿಕ್ಕದೊಂದು ಡ್ರಾಪ್ ಹಾಕಿ. ಸೊ ಅದ್ರಲ್ಲಿ ಒಂದು ಸಣ್ಣ ನಿಕ್ ಮಾಡಿದ್ರೆ ನಮಗೆ ಸ್ವೆಲ್ಲಿಂಗ್ ಎಲ್ಲ ಕಾಣಿಸುತ್ತೆ. ಸೊ ಅದು ಚರ್ಮದಲ್ಲಿ ಏನ್ ನಡೀತಾ ಇದೆ ಅದೇ ನಿಮಗೆ ಉಸಿರಾಡ ನಾಳದಲ್ಲೂ ನಡೀತಾ ಇರುತ್ತೆ, ಏರ್ವೆನಲ್ಲೂ. ಸೊ ದೇರ್ ಇಸ್ ಎ ವೇ ಟು ಪ್ರೂವ್. ಸೊ ಯಾವ್ದು ಪ್ರಿಫರ್ ಮಾಡ್ತೀರಿ, ಬ್ಲಡ್ ಟೆಸ್ಟ್ ಸ್ಕಿನ್ ಟೆಸ್ಟ್? ಸ್ಕಿನ್ ಟೆಸ್ಟ್ ಇಸ್ ಆಲ್ವೇಸ್ ಬೆಟರ್. ಯಾಕಂದ್ರೆ ನಿಮಗೆ ಒಂದು ಮಾಡೋದು ಸುಲಭ, 15-20 ನಿಮಿಷದಲ್ಲಿ ನಿಮ್ಮ ಕಣ್ಣೆದುರುಗಡೆ ರಿಸಲ್ಟ್ ಇರುತ್ತೆ, ಏನ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಕಾಸ್ಟ್ ತುಂಬಾ ಕಡಿಮೆ. ಅದು ಮಗು ಕೋಆಪರೇಷನ್ ಇರ್ಬೇಕಷ್ಟೇ. ಅಂದ್ರೆ ತುಂಬಾ ಚಿಕ್ಕ ಮಕ್ಳಿಗೆ ಮಾಡೋದು ಕಷ್ಟ, ಯಾಕಂದ್ರೆ ಮಗು ಅಳತೆ ಮಾಡುತ್ತೆ. ದೊಡ್ಡವ್ರಿಗೆ ಅಥವಾ 5-6 ವರ್ಷ ಆದ್ಮೇಲೆ ಮಗು ಸ್ವಲ್ಪ ಕೋಆಪರೇಟ್ ಮಾಡುತ್ತಂದ್ರೆ ಮಾಡ್ಬೋದು. ಬ್ಲಡ್ ಟೆಸ್ಟ್ ಅಷ್ಟು ಸ್ಪೆಸಿಫಿಕ್ ಇಲ್ಲ, ಕಾಸ್ಟ್ ಜಾಸ್ತಿ. ಅಂಡ್ ಈಗ ಸುಮಾರು ವರ್ಷ ನೆಬ್ಲೈಸೇಷನ್ ಅಥವಾ ಇನ್ಹಲೇಷನಲ್ ಥೆರಪಿ ಎಲ್ಲ ತಗೊಳ್ತಾ ಇರ್ತಾರೆ. ಒಂದ್ ಏಜ್ ನಂತರ ತಾನಾಗಿ ಅದು ಸರಿ ಹೋಗುತ್ತಾ? ಅಲ್ಲ, ನಿಮಗೆ ಪ್ರೂವನ್ ಅಲರ್ಜಿ ಇದ್ರೆ ನಿಮ್ಗೆ ಅಟೋಪಿಕ್ ಮಾರ್ಚ್ ಅಂತ ಹೇಳ್ತೀವಿ. ಅಂದ್ರೆ ತಂತಾನೆ ವಾಸಿ ಆಗೋದು ತುಂಬಾ ಕಡಿಮೆ. ಅಲರ್ಜಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ಆಗ್ಬೋದು. ಅಟೋಪಿಕ್ ಮಾರ್ಚ್ ಅಂತ ಹೇಳ್ತೀವಿ. ಅಟೋಪಿ ಅಂದ್ರೆ ನನಗೆ ಜೆನೆಟಿಕ್ ಟೆಂಡೆನ್ಸಿ, ನಮ್ಗೆ ಅಪ್ಪ ಅಮ್ಮಂದ್ರಿಗೆ ಇರ್ಬೋದು, ಅಥವಾ ನನ್ನಿಂದನೇ ಸ್ಟಾರ್ಟ್ ಆಗ್ಬೋದು, ನನ್ನ ಜನ್ರೇಷನ್ ನನ್ನಿಂದನೇ ಸ್ಟಾರ್ಟ್ ಆಗ್ಬೋದು. ಸೊ ಆ ಥರ ಇರುತ್ತೆ. ನನಗೆ ಟೆಂಡೆನ್ಸಿ ಇದ್ರೆ ಅದನ್ನ ಐ ಆಮ್ ಅಟೋಪಿಕ್ ಇಂಡಿವಿಜುವಲ್ ಅಂತ ಹೇಳ್ತೀವಿ. ಅಂದ್ರೆ ನನಗೆ ಬಾಡಿನಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಒಬ್ಬ ವ್ಯಕ್ತಿ ಎಕ್ಸ್ಪೋಸ್ ಆದ್ರೆ ಬರುತ್ತೆ. ಈಗ ಕೆಲವ್ರಿಗೆ ಸಣ್ಣ ಪುಟ್ಟ ನಗರಗಳಲ್ಲಿ ಇರ್ತಾರೆ, ಅಲ್ಲಿ ಅಷ್ಟು ಪೊಲ್ಯೂಷನ್ ಇರೋದಿಲ್ಲ, ಅಥವಾ ನಿಮ್ಗೆ ಈಗ ಈ ತರ ಪೆಟ್ಸ್ ಇಟ್ಕೊಂಡಿರೋದಿಲ್ಲ, ಕಾಕ್ರೋಚಸ್ ಆ ಥರ ಏನು ಟ್ರಿಗರ್ಸ್ ಇರೋದಿಲ್ಲ ಅವ್ರಿಗೆ ಅಂತಂದ್ರೆ ಕಾಯಿಲೆ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ, ನಾನು ಊರಲ್ಲಿದ್ದಾಗ ಆರಾಮಾಗಿದ್ದೆ, ಬೆಂಗಳೂರು ಬಂದ್ಮೇಲೆ ಶುರು ಆಯ್ತು. ಯಾಕಂದ್ರೆ ಅವ್ರಿಗೆ ಒಳಗಡೆ ಜೀನ್ಸ್ ಅಲ್ಲಿ ಇರುತ್ತೆ, ಟೆಂಡೆನ್ಸಿ ಇರುತ್ತೆ.
ಒಂದ್ಸಲ ಅಲರ್ಜೆನ್ ಟ್ರಿಗರ್ಸ್ಗೆ ಎಕ್ಸ್ಪೋಸ್ ಆದಾಗ ಕಾಯಿಲೆ ಹೊರಗೆ ಬರುತ್ತೆ. ಸೊ ನಿಮ್ಗೆ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಸ್ಕಿನ್ ಬರುತ್ತೆ, ಅದಾದ್ಮೇಲೆ ಫುಡ್ಡು, ಅದಾದ್ಮೇಲೆ ಏರ್ವೆ. ಅದರಲ್ಲಿ ನಿಮ್ಗೆ ಅಪ್ಪರು ಲೋಯರು, ಕೆಲವೊಬ್ಬರಿಗೆ ಸ್ನೀಸಿಂಗ್ ಏನಿರುತ್ತೆ, ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ ಅದು, ಕೆಲವೊಬ್ಬರಿಗೆ ವೀಸಿಂಗು, ಆಸ್ತಮಾ ಈ ತರ ಬರುತ್ತೆ. ಅಂಡ್ ಇನ್ನೂ ಒಂದು ಕ್ವಶನ್ ಕೇಳ್ತಾರೆ, ಪರ್ಮನೆಂಟ್ ಆಗಿ ಕ್ಯೂರ್ ಮಾಡಕ್ ಆಗುತ್ತಾ ಮೆಡಿಸಿನ್ಸ್ ಇಂದ ಅಂತ? ಪರ್ಮನೆಂಟ್ ಕ್ಯೂರ್ ಅಂದ್ರೆ ಈಗ ಹೇಳಿದ್ವಲ್ಲ, ಈಗ ನಿಮ್ಗೆ ಬೇಸಿಕಲಿ ಈಗ ಏನಂದ್ರೆ ನಾನು ಏರ್ವೇ ಇದನ್ನ ಗಮನದಲ್ಲಿ ಇಟ್ಕೊಂಡು ಕೇಳ್ತಾರೆ, ಸರಿನಾ? ಸೊ ಕ್ಯೂರ್ ಅಂತಂದ್ರೆ ನಿಮ್ಗೆ ಡಿಸೀಸ್ ಮಾಡಿಫಿಕೇಶನ್ ಆಗ್ಬೇಕು ಅಂತಂದ್ರೆ ಈಗ ಅಲರ್ಜನ್ ಇಮ್ಯುನೋಥೆರಪಿ ಅಂತ ಬರುತ್ತೆ ಹೊಸದು. ಅಂದ್ರೆ ಈಗ ನಿಮ್ಗೆ ಉದಾಹರಣೆ ಡಸ್ಟ್ ಮೈಟಿಕ್ ಸ್ಕಿನ್ ಟೆಸ್ಟ್ ಎಲ್ಲ ಮಾಡಿದ್ವಿ, ಕಂಡಿದ್ವಿ ಡಸ್ಟ್ ಮೈಟಿಂದಾಗಿ ಅಲರ್ಜಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದ್ರದ್ದನ್ನೇ ಇಮ್ಯುನೋಥೆರಪಿ ಅಂತ ಕೊಡ್ತೀವಿ. ಅಂದ್ರೆ ಸಣ್ಣ ಡೋಸು ಕೊಟ್ಟು ಸಬ್ಲಿಂಗ್ವಲ್ ಕೊಡ್ತೀವಿ, ಅಂದ್ರೆ 4 ಅಡಿ ಇಟ್ಕೊಳ್ಳೋಂಥದ್ದು ಇದು. ಅದೊಂದು ದ್ರಾವಣ ರೆಡಿ ಮಾಡಿ ಕೊಡ್ತಾರೆ. ಸೊ ಅದು ಸ್ವಲ್ಪ ಡೋಸ್ ಇಂದ ಶುರು ಮಾಡಿ ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಬರ್ತೀವಿ. ಅಂದ್ರೆ ಬಾಡಿಗೆ ಟಾಲರೆನ್ಸ್ ಬರುತ್ತೆ. ಓವರ್ ರಿಯಾಕ್ಟ್ ಮಾಡೋದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಡಿಮೆ ಆಗುತ್ತೆ. ಅದು 3 ರಿಂದ 5 ವರ್ಷ ತಗೋಬೇಕಾಗುತ್ತೆ. ಅದಾದ್ಮೇಲೆ ಪ್ರೊಲಾಂಗ್ಡ್ ರೆಮಿಷನ್ಸ್ ಆರ್ ನಾನ್, ಅಂದ್ರೆ ಆಲ್ಮೋಸ್ಟ್ ನೀವು ಬೇಕಂದ್ರೆ ಕ್ಯೂರೇಟಿವ್ ಅಂತ ತಗೋಬಹುದು. ಐ ವಾಂಟ್ ಯೂಸ್ ದಟ್ ವರ್ಡ್. ಟ್ರೀಟ್ಮೆಂಟ್ ತಗೊಳಕಾಗಿಲ್ಲ, ಇನ್ಹಲೇಷನಲ್ ಟ್ರೀಟ್ಮೆಂಟ್ ಅಲ್ಲೇ ಇದಾರೆ, ಅದ್ರಿಂದ ಏನ್ ಅಂತ ಸೈಡ್ ಎಫೆಕ್ಟ್ಸ್ ಏನ್ ಕನ್ಸರ್ನ್ ಅಂದ್ರೆ ಈಗ ನಿಮ್ಗೆ ಒಂದು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಏನು ಬರೋದಿಲ್ಲ. ನಾನು ಹೇಳಿದ್ನಲ್ಲ ನಿಮ್ಗೆ, ಈವನ್ ನಾನು ವರ್ಷ ಪೂರ್ತಿ 5 ವರ್ಷ 10 ವರ್ಷ ಉಪಯೋಗಿಸಿದ್ರು ಮೇಜರ್ ಸೈಡ್ ಎಫೆಕ್ಟ್ಸ್ ಅಂತ ಏನು ಬರೋದಿಲ್ಲ, ಯಾಕಂದ್ರೆ ಇಟ್ಸ್ ಎ ಲೋಕಲ್ ಥೆರಪಿ, ಸರಿನಾ? ಇನ್ನೊಂದೇನಂದ್ರೆ ಅಡಿಕ್ಷನ್ ಅಂತ ಇದು ಮಾಡ್ತಾರೆ. ಅಡಿಕ್ಷನ್ ಅಂದ್ರೆ ಏನಂದ್ರೆ ನಮ್ಗೆ ಕ್ರೇವಿಂಗ್ ಬರುತ್ತೆ. ಈಗ ನಾನು ಸಿಗರೇಟ್ ಸೇರ್ತೀನಿ, ನನ್ಗೆ ಅಡಿಕ್ಷನ್ ಇದೆ ಅಂದ್ರೆ, ನನ್ಗೆ ಯಾರು ಸಿಗರೇಟ್ ಕೊಟ್ಟಿಲ್ಲ ಅಂದ್ರೆ ನಾನು ಹುಡ್ಕೊಂಡು ಹೋಗ್ತೀನಿ, ನನ್ಗೆ ಬೇಕು ಸಿಗರೇಟ್. ಕ್ರೇವಿಂಗ್ ಇರಬೇಕು, ಅವಾಗ ಮಾತ್ರ ಅಡಿಕ್ಷನ್ ಅಂತ ಹೇಳೋದು. ಆಲ್ಕೋಹಾಲ್ ಇರಲಿ ಅಥವಾ ನಿಮ್ಗೆ ಸಿಗರೇಟ್, ಈವನ್ ಜಂಕ್ ಫುಡ್, ಜನ ಅದನ್ನ ದೇ ಡೋಂಟ್ ಇವನ್ ಕನ್ಸಿಡರ್, ಬಟ್ ಜಂಕ್ ಫುಡ್ ಇಸ್ ಕಾಮನ್ ಅಡಿಕ್ಟಿವ್ ಥಿಂಗ್. ಮೀಡಿಯಾ ಅಡಿಕ್ಷನ್, ಸೊ ಈಗ ನಿಮ್ಗೆ ಫೋನ್ ನೋಡೋರು ಅದೆಲ್ಲ ಇರ್ತದೆ, ಅದು ಅಡಿಕ್ಷನ್. ಯಾಕಂದ್ರೆ ನಿಮ್ಗೆ ಕ್ರೇವಿಂಗ್ ಬರುತ್ತೆ. ಒಂದ್ 6 ಅವರ್ ಆ ಕಡೆ ಒಂದು ಫೋನ್ ಕೊಟ್ಟಿಲ್ಲ ಅಂದ್ಬಿಟ್ರೆ, ದೊಡ್ಡವ್ರಿಗಾಗ್ಲಿ ಮಕ್ಳಿಗಾಗ್ಲಿ ಕ್ರೇವಿಂಗ್ ಬರ್ತು, ಹುಡ್ಕೊಂಡು ಹೋಗೋದು, ನೋಟಿಫಿಕೇಶನ್ ಚೆಕ್ ಮಾಡೋದು ಅದೆಲ್ಲ ಇರುತ್ತೆ. ಅದನ್ನು ಅಡಿಕ್ಷನ್. ಅಂದ್ರೆ ನಿಮ್ಗೆ ಕ್ರೇವಿಂಗ್ ಇರುತ್ತೆ. ಸೊ ಇಲ್ಲಿ ಕ್ರೇವಿಂಗ್ ಅಲ್ಲ, ಅದು ನೀಡ್. ಈಗ ನೀವು ಇನ್ನೆಲ್ ಕೊಟ್ಟಿಲ್ಲ ಅಂದ್ರೆ ಯಾವುದೇ ಮಗು ಉಡ್ಕೊಂಡು ಹೋಗಲ್ಲ, ನನ್ಗೆ ಎಲ್ಲಿದೆ ಇನ್ನೆಲ್ಲರೂ ಬೇಕೇ ಬೇಕು ನನ್ಗೆ ಅಂತ ಉಡ್ಕೊಂಡು ಹೋಗಲ್ಲ, ಸರಿನಾ? ಇದು ನಿಮ್ಗೆ ನೀಡ್. ಈಗ ಜನ 35-40 ವರ್ಷಕ್ಕೆ BP ಟ್ಯಾಬ್ಲೆಟ್ ತಗೋತಾರೆ, ಶುಗರ್ ಟ್ಯಾಬ್ಲೆಟ್ ತಗೋತಾರೆ, ಬದುಕಿರೋವರೆಗೂ ತಗೋತಾರೆ. ಅದಕ್ ಬಗ್ಗೆ ಯಾವುದೇ ಪ್ರಶ್ನೆ ಇತ್ತಲ್ಲ, ಯಾಕಂದ್ರೆ ಅದು ಅಕ್ಸೆಪ್ಟೆನ್ಸ್ ಇದೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಈ ಏನು ಅಸ್ತಮಾ ಇನ್ಹಲೇಷನಲ್ ಥೆರಪಿ ಏನ್ ಕೊಡ್ತೀವಿ, ಅದಕ್ಕೆ ಈ ಒಂದು ಭಾವನೆ ಇದೆ, ಅಂದ್ರೆ ಭಯ ಇದೆ. ಸೊ ಹಂಗಲ್ಲ, ಇದ್ರು ನನ್ ಕ್ಲಿನಿಕ್ ಅಲ್ಲಿ ಆ ಟ್ರೀಟ್ಮೆಂಟ್ ಹೇಳಿದಾಗ ಬೇಡ ಮುಂದಿನ ಸತಿನೂ ಅದೇ ತಗೋಬೇಕಾಗುತ್ತೆ ಅಂತ ಹೇಳ್ತಾರೆ ಪೇಷಂಟ್ಸ್. ಹೌದು, ನೀಡ್ ಅದು. ಅದನ್ನ ಹೇಳಿ, ಈಗ ನಾನು ಕನ್ನಡಕ ಹಾಕೊಂಡಿದ್ದೀನಿ, ಅಡಿಕ್ಷನ್ ಆಗಿ ನಾನು ಹಾಕೊಂಡಿಲ್ಲ, ದಿಸ್ ಇಸ್ ಮೈ ನೆಸೆಸಿಟಿ, ಇಲ್ಲಾಂದ್ರೆ ನನಗೆ ಕಾಣಲ್ಲ, ಹಂಗೆ. ಸೊ ಅದು ವೆಲ್ ಕಂಟ್ರೋಲ್ ಸ್ಟೇಜ್ ಬರೋವರೆಗೂ ಕೊಡ್ತೀವಿ. ಕೆಲವೊಬ್ಬರಿಗೆ ವರ್ಷಕ್ಕೆ 3 ತಿಂಗಳು ಬೇಕಾಗ್ಬೋದು, 6 ತಿಂಗಳು ಬೇಕಾಗ್ಬೋದು, ಕೆಲವೊಬ್ಬರಿಗೆ ವರ್ಷ ಪೂರ್ತಿ ಬೇಕಾಗ್ಬೋದು. ನಿಮ್ ಕಾಯಿಲೆ ಹೇಗಿದೆ, ಅದಕ್ಕೆ ಅಲರ್ಜನ್ ಹೇಳಿದ್ನಲ್ಲ, ನೀವು ಎಷ್ಟೊಂದು ಜನ ಮೈಲ್ಡ್ ಇದ್ರೆ ಟ್ರಿಗರ್ ಕಂಟ್ರೋಲ್ ಮ್ಯಾನೇಜ್ ಮಾಡ್ಕೊಂಡ್ಬೋದು. ನಿಮ್ಗೆ ಟ್ರಿಗರ್ ಲಿಸ್ಟ್ ಕೊಡ್ತೀವಿ, ಡಸ್ಟ್ ಮೈಟು ಇದು ಏನೇನು ಹೇಳಿದೆ ನಿಮಗೆ. ಸ್ಕಿನ್ ಟೆಸ್ಟ್ ಮಾಡಿದ್ರೆ ಸ್ಪೆಸಿಫಿಕ್ ಲಿಸ್ಟ್ ಬರುತ್ತೆ. ಸೊ ಅದು ಕಂಟ್ರೋಲ್ ಮೆಜರ್ಸ್ ಎಲ್ಲ ಹೇಳ್ತೀವಿ. ನೀವು ಅದು ಮೆಟಿಕ್ಯುಲಸ್ ಆಗಿ ಮಾಡ್ಕೊಂಡು, ಇಫ್ ಯು ಆರ್ ಇನ್ ರೀಸನಬ್ಲಿ ಗುಡ್ ಕಂಟ್ರೋಲ್ ಅಂದ್ರೆ, ಸೊ ಅವಾಗ ಏನೆಲ್ಲ ಬೇಕಾಗಲ್ಲ, ಅದು ಒನ್ ವೇ. ಇಲ್ಲ ನಿಮ್ಗೆ ಹಂಗೆ ಆಗ್ತಿಲ್ಲ ಅಂತಂದ್ರೆ, ಈಗ ಹೇಳಿದ್ವಲ್ಲ, ವಾಂಟ್ ಕ್ಯೂರೇಟಿವ್ ತರ ಅಂದ್ರೆ ಈಗ ಇಮ್ಯುನೋಥೆರಪಿ ಅದೆಲ್ಲ ಆಪ್ಷನ್ಸ್ ಇದೆ, ತಗೋಬಹುದು. ಓಕೆ, ಈಗ ಆದಷ್ಟು ಇನ್ಹೇಲರ್ಸೇ ಕೊಡೋದು ನಾವು, ನೆಬಲೈಸರು ಹೇಳೋದಿಲ್ಲ. ಯಾಕಂದ್ರೆ ನೆಬಲೈಸರ್ದು ಒಂದು ಸಮಸ್ಯೆ ಏನಂದ್ರೆ, ಅವರು ಮನೆಗೆ ತಗೊಂಡೋಗಿ ಇಟ್ಕೊಂಡ್ಬಿಡ್ತಾರೆ. ಎಷ್ಟೊಂದ್ ಸತಿ ಅದು ಮಿಸ್ಯೂಸ್ ಆಗೋ ಪರಿಸ್ಥಿತಿ ಇರುತ್ತೆ. ಯಾಕಂದ್ರೆ ಹೋದ್ಸಲನು ಇದೇ ಕೊಟ್ಟಿದ್ರು ಡಾಕ್ಟ್ರು, ಕೊಟ್ಬಿಡೋಣ ಅಂತ ಕೊಟ್ಬಿಡ್ತಾರೆ. ಸೊ ಅದೇನಾಗುತ್ತೆ, ಅವ್ರಿಗೆ ಸಿಂಪ್ಟಮ್ ಇಂಪ್ರೂವ್ಮೆಂಟ್ ಬರುತ್ತೆ. ಈಗ ನಾವು ನೋಡಿದಾಗ ವಿಸಿಂಗ್ ಇರೋದಿಲ್ಲ. ಈಗ ಪದೇ ಇದೆ ಆ ಥರ ಏನಾದರೂ ಇತ್ತು ಅಂತಂದ್ರೆ, ಆ ಮಗು ಇನ್ಹೇಲರ್ ಮೇಲೆ ಹೋಗ್ಬೇಕಾಗುತ್ತೆ. ಸೊ ಈಗ ಅವರೇ ಮನೆಯಲ್ಲಿ ಮಾಡ್ಕೊಂಡು ಬಿಟ್ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಸಿಂಪ್ಟಮ್ ಇಂಪ್ರೂವ್ಮೆಂಟ್ ಬರ್ತಾ ಇರುತ್ತೆ. ಪೇರೆಂಟ್ಸ್ ಕನ್ಸರ್ನ್ ಅದೇ, ನಮ್ಮ ಮಗುಗೆ ಕೆಮ್ಮು ಕಡಿಮೆ ಆಗಬೇಕು, ವೀಸ್ ಕಡಿಮೆ ಆಗಬೇಕು, ಸರಿ ಹೋಯ್ತು ಅಂತ. ಬಟ್ ಪದೇ ನೀವು ವಾರದಲ್ಲಿ 3 ದಿವಸ 4 ದಿವಸ ಮಾಡ್ಕೊಂಡೇ ಇತ್ತು ಅಂತಂದ್ರೆ ಏನಾಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಮಗುಗೆ ನಿಮಗೆ ಏರ್ವೇಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಪ್ರಾಬ್ಲಮ್ಸ್ ಬರುತ್ತೆ, ಲಾಂಗ್ ಟರ್ಮ್ ಇಶ್ಯೂಸ್ ಬರುತ್ತೆ. ಹಾಗಾಗಿ ಆದಷ್ಟು ಅದನ್ನ ನಾವು ಹೇಳೋದಿಲ್ಲ. ಮಗು ತುಂಬಾ ಸಿವಿಯರ್ ಇದೆ, ಈಗ ಇನ್ನೆಲ್ಲ ತಗೊಳ್ಳೋಂಥ ಪರಿಸ್ಥಿತಿ ಇಲ್ಲ, ಅಥವಾ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ, ಆ ಪರಿಸ್ಥಿತಿನಲ್ಲಿ ನಾವು ಯೂಶಲಿ ಹೆಲ್ತ್ ಕೇರ್ ಫೆಸಿಲಿಟಿನಲ್ಲಿ ಪ್ರಿಫರ್ ಮಾಡ್ತೀವಿ. ಸೊ ಇಲ್ಲ ಅವ್ರಿಗೆ ಬೇಕೇ ಬೇಕು ಅನ್ನೋ ಥರದ್ದು ಅಂತಂದ್ರೆ, ನಾವು ಹೇಳಿದಾಗ ಮಾತ್ರ ತಗೊಳ್ಳೋಷ್ಟು ಅವ್ರಿಗೆ ಕಂಟ್ರೋಲ್ ಇದೆ ಅನ್ನೋಂಗಿದ್ರೆ ಹೇಳ್ತೀವಿ. ಅದುವೇ ಜನರಲಿ ಹೇಳೋದಿಲ್ಲ. ಅದು ಇನ್ಹೇಲರ್ ಎನಿ ಡೇ ಬೆಟರ್. ನಿಮಗೆ ನೆಬಲೈಸೇಷನ್ ಕೊಡೋ ಅಷ್ಟೇನೆ ಅದಕ್ಕಿಂತ ಜಾಸ್ತಿ ಎಫೆಕ್ಟಿವ್ ಇರುತ್ತೆ. ಡ್ರಗ್ ಡೆಲಿವರಿ ಅಂತ ಏನು ಹೇಳ್ತೀವಿ, ಇನ್ಹೇಲರ್ ಅಲ್ಲೇ ನಿಮಗೆ ಜಾಸ್ತಿ ಎಫೆಕ್ಟಿವ್ ಇರುತ್ತೆ. ಅವ್ರ ಹತ್ರ ಸ್ಪೇಸರ್ ಡಿವೈಸ್ ಇದೆ, ಇನ್ಹೇಲರ್ ಇದೆ ಅಂದ್ರೆ ಅವ್ರಿಗೊಂದು ಆಕ್ಷನ್ ಪ್ಲಾನ್ ಅಂತ ಕೊಟ್ಟಿರ್ತೀವಿ. ಏನೋ ಸಡನ್ ಆಗಿ ಏನೋ ಟ್ರಿಗರ್ ಆಯ್ತು, ಏನೋ ಒಂದು ಕಾರಣಕ್ಕೋಸ್ಕರ ಮಗುಗೆ ಸಡನ್ ಅಟ್ಯಾಕ್ ಆಯ್ತು ಅಂದ್ರೆ ಅವ್ರು ಸದ್ಯಕ್ಕೆ ತಗೋಬಹುದು, ತಗೊಂಡು ಆಮೇಲೆ ಬಂದು ಹಾಸ್ಪಿಟಲ್ಗೆ ತೋರಿಸ್ಕೋಬಹುದು. ಸೊ ಐ ಹೋಪ್ ಮಾತ್ರೆ ಕೊಡಿ, ಸಿರಪ್ ಕೊಟ್ಬಿಡಿ, ಬೇಗ ನೆಬಲೈಸ್ ಮಾಡಿ, ಈ ತರ ಎಲ್ಲ ಯಾವ್ಯಾವ ಪೇರೆಂಟ್ಸ್ ಅನ್ಕೊಂಡಿದ್ದೀರಾ ಎಲ್ಲದಕ್ಕೂ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ಅಂಡ್ ಲಾಂಗ್ ಟರ್ಮ್ ಕ್ಯೂರ್ ಇದೆಯಾ ಅನ್ನೋರಿಗೆ ಇಮ್ಯುನೋಥೆರಪಿ ಕೂಡ ಒನ್ ಆಫ್ ದಿ ಆಪ್ಷನ್. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನೀವು ಅವ್ರನ್ನ ಸಂಪರ್ಕ ಮಾಡ್ಬೋದು.
ಇನ್ನು ನೆಕ್ಸ್ಟ್ ಕಾಮನ್ ಕ್ವೆಶನ್ ಸರ್, ಇದಂತೂ ತುಂಬಾ ಪೇರೆಂಟ್ಸ್ದು ಕ್ವೆಶನ್ ಆಗಿದೆ. ನನ್ ಮಗು ದಪ್ಪ ಆಗ್ತಿಲ್ಲ, ನನ್ ಮಗು ತುಂಬಾ ಸಣ್ಣ ಇದೆ, ಪಕ್ಕದ ಮನೆಯವ್ರು ಹೇಳಿದ್ರು, ಫಂಕ್ಷನ್ ಹೋದಾಗ ಹೇಳಿದ್ರು. ಸೊ ಯಾವ ಏಜಿಗೆ ಎಷ್ಟು ತೂಕ ಇರ್ಬೇಕು ಅನ್ನೋ ಕ್ಲಾರಿಟಿ ನಮಗ್ ಫಸ್ಟ್ ಬೇಕು, ದಪ್ಪ ಇದ್ಯಾ ಸಣ್ಣ ಇದ್ಯಾ ಅಂತ ತಿಳ್ಕೊಳ್ಳೋದಿಕ್ಕೆ. ಸೊ ರೈಟ್ ಏಜ್, ರೈಟ್ ವೆಯ್ಟ್ ಎಲ್ಲ ಹೇಗೆ? ದಪ್ಪ ಸಣ್ಣ ಅನ್ನೋದು ಸಬ್ಜೆಕ್ಟಿವ್. ಎಲ್ಲ ಪೇರೆಂಟ್ಸ್ಗೂ ಅವ್ರ ಮಗು ಸಣ್ಣ ಅಂತಾನೆ ಅನ್ಸುತ್ತೆ, ಗುಂಡ್ಗುಂಡಕ್ಕಿರ್ಬೇಕು ಅಂತ ಆಸೆ. ಆದ್ರೆ ನಮ್ಗೆ ಪಿಡಿಯಾಟ್ರಿಕ್ಸ್ ಅಲ್ಲಿ ಇದು ಬಹಳ ಈಸಿ, ಸರಿನಾ? ಯಾಕಂದ್ರೆ ನಿಮ್ಗೆ ಗ್ರೋತ್ ಚಾರ್ಟ್ ಪ್ಲಾಟ್ ಮಾಡ್ತೀವಿ ನಾವು. ಸೊ ಒನ್ ರೀಡಿಂಗ್ ಸರಿ ಅಂತ ಯಾರಿಗೂ ಇಲ್ಲ. ಸೊ ನಮ್ಗೆ ಗ್ರೋತ್ ಚಾರ್ಟ್ಸ್ ಅಂತ ಬರುತ್ತೆ. ಆ ಗ್ರೋತ್ ಚಾರ್ಟ್ಸ್ ನ ಪ್ಲಾಟ್ ಮಾಡ್ತೀವಿ. 18 ವರ್ಷದವರೆಗೂ ಬರುತ್ತೆ. ಸೊ ನಿಮ್ಗೆ ಮಗು ಹುಟ್ಟಿದಾಗ ಏನ್ ತೂಕ ಇರುತ್ತೆ ಅಂದ್ರೆ ಸೆಂಟೈಲ್ಸ್ ಅಂತ ಹೇಳ್ತೀವಿ. 3rd ಸೆಂಟೈಲ್ ಇಂದ 97 ಸೆಂಟೈಲ್ ವರ್ಗೂ ಇರುತ್ತೆ. 10th ಇರ್ಬೋದು, ಒಂದ್ ಮಗು 25th ಇರ್ಬೋದು, ಒಂದ್ ಮಗು 50th ಇರ್ಬೇಕು. ಪೀರಿಯಾಡಿಕ್ ಆಗಿ ಪ್ಲಾಟಿಂಗ್ ಮಾಡ್ಬೇಕು, ಕಂಪ್ಯಾರಿಸನ್ ಮಾಡೋಗಿಲ್ಲ. ಈಗ ಒಂದು ಮಗು 3.5 kg ಹುಟ್ಟಿದ್ದಿರ್ಬೋದು, ಆ ಮಗು ನಿಮ್ಗೆ 1 ವರ್ಷ ಆಗೋದಕ್ಕೆ 9.5-10 kg ಆಗಿರುತ್ತೆ. ಇನ್ನೊಂದು ಮಗು 2 kg ಹುಟ್ಟಿದ್ರೆ ನಿಮ್ ಮಗು ಹತ್ರ ಒಂದು 7.5 ಅಥವಾ 8 kg ವರ್ಗು ಆಗಿರ್ಬೋದು. ಆ ಮಗು ದಪ್ಪ ಇದೆ 1 ವರ್ಷ, ನನ್ ಮಗು 1 ವರ್ಷ ಸಣ್ಣ ಇದೆ ಅಂತ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಬರಲ್ಲ. ಸೊ ನಿಮ್ಮ ಮಗು, ನಿಮ್ಮ ಗ್ರೋತ್ ಕರ್ವ್ ಏನಿದೆ ಆ ಲೈನ್ ಅಲ್ಲಿ ಸರಿಯಾಗಿ ಬೆಳೀತಾ ಇದ್ರೆ ಸ್ವಲ್ಪ ಮೇಲೆ ಕಡೆಗೆ ಇರುತ್ತೆ, ಅದು ಅಪ್ರಾಪ್ರಿಯೇಟ್ ಅಂತ. ಸೊ ಇದು ನಿಮ್ ರೆಸ್ಪಾನ್ಸಿಬಿಲಿಟಿ. ಒಂದು ಪಿಡಿಯಾಟ್ರಿಷಿಯನ್ಸ್ ಮಾಡ್ತಾರೆ, ಎಷ್ಟೊಂದ್ಸತಿ ಬಿಸಿ ಇದ್ರು ಪಿಡಿಯಾಟ್ರಿಷಿಯನ್ಸ್ ಮಾಡಿಲ್ಲ ಅಂದ್ರೆ, ಎಷ್ಟೇ ಬಿಸಿ ಇದ್ರು ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ರೆ ಮಾಡ್ತಾರೆ. ಯಾಕಂದ್ರೆ ನನ್ನ ಕೆಲಸ ಆಸ್ ಎ ಪಿಡಿಯಾಟ್ರಿಷಿಯನ್ ಮಾಡ್ಬೇಕಂತ ನನಗೆ ಗೊತ್ತು. ಈಗ ನಾನು ಬಿಸಿ ಇದೀನಿ, ಜಲ್ದಿ ಪೇಷಂಟ್ ನೋಡ್ಬೇಕು, ಆತರ ಏನಾದ್ರು ಇದು ಮಾಡ್ತಿಲ್ಲ ಅಂದ್ರೆ, ಈಗ ಒಂದು ಪೇರೆಂಟ್ ರಿಕ್ವೆಸ್ಟ್ ಮಾಡಿದ್ರೆ ನಾನು ಇಲ್ಲ ಅಂತ ಹೇಳಕ್ ಆಗಲ್ಲ. ಸೊ ಅಟ್ ಲೀಸ್ಟ್ ಒನ್ಸ್ ಇನ್ 3 months, ಸೊ ಫಸ್ಟ್ 2 years ಅಲ್ಲಿ 1.5, 2.5, 3.5 ತಿಂಗಳು ವ್ಯಾಕ್ಸಿನೇಷನ್ಸ್ ಇದ್ದಾಗ ಎನಿವೇ ಮಾಡ್ತೀವಿ. ಅದಾದ್ಮೇಲೆ 6 ತಿಂಗಳು 9 ತಿಂಗಳು ಈ ತರ ಒನ್ಸ್ ಇನ್ 3 months ಮಾಡ್ಕೊಂಡು ಹೋಗ್ತೀವಿ. 2 years ಆದ್ಮೇಲೆ 5 years ವರ್ಗು ಒಂದು ಎವ್ರಿ 6 months. ಅದಾದ್ಮೇಲೆ 6 months to 1 year ಮಾಡ್ಕೊಂಡ್ರು ಆಯ್ತು. ಅಂದ್ರೆ ನಮ್ಗೊಂದು ಟ್ರಾಜೆಕ್ಟರಿ ಸಿಗುತ್ತೆ. ನಿಮ್ ಮಗು ಅದರದ್ದೇ ಒಂದು ದಾರಿ ಏನಿದೆ, ಆ ಟ್ರಾಜೆಕ್ಟರಿ ಮಗು ಫಾಲೋ ಮಾಡ್ತಾ ಇದ್ರೆ ನಾರ್ಮಲ್ ಅದಷ್ಟೇ. ಇಟ್ಸ್ ವೆರಿ ಸಿಂಪಲ್. ಸೊ ಆವರೇಜ್ ಅಂತ ಇಲ್ಲ. ಆ ಚಾರ್ಟ್ ನ ಮನೇಲೆ ಇಟ್ಕೊಂಡು ವೆಯ್ಟ್ ನೋಡ್ಕೊಂಡು ಪೇರೆಂಟ್ಸ್ ಮೆಟ್ರಿಕ್ ಕರೆಕ್ಟ್ ಮಾಡ್ಲಿಕ್ಕೆ ಗೊತ್ತಾಗ್ತದಂದ್ರೆ ಮಾಡ್ಬೋದು. ಏನಿಲ್ಲ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಒಂದು ಏಜ್ ಬರುತ್ತೆ, ಇನ್ನೊಂದು ವೆಯ್ಟ್ ಬರುತ್ತೆ. ಕರೆಕ್ಟ್ ಅಂದ್ರೆ ಮೆಷಿನ್ ಅಕ್ಯುರೇಟ್ ಇರಬೇಕು. ಈಗ ಹೈಟ್ 8 ಸರ್ಕಂಫರೆನ್ಸ್ ಎಲ್ಲ ಯಾಕಂದ್ರೆ ಅದು ಪರ್ಫೆಕ್ಟ್ ಮೆಜರ್ ಮಾಡಬೇಕು. ಸೊ ಯಾಕಂದ್ರೆ ನಾವು ಸ್ಪೆಸಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಬಟ್ ಅಕ್ಯುರೇಟ್ ಮಾಡಕ್ ಗೊತ್ತಾಗತ್ತಂದ್ರೆ ಮನೇಲೂ ಮಾಡಬಹುದು. ಅಂಡ್ ತುಂಬಾ ಪೇರೆಂಟ್ಸ್ ಗೆ ಮಗು ದಪ್ಪ ಇದ್ರೆ ಹೆಲ್ದಿ ಅಂತ ಅನ್ಕೊಂಡಿದ್ದಾರೆ. ಸೊ ದಪ್ಪ ಇದ್ರೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಇವತ್ತು ತಿಳಿಸ್ಕೊಡ್ಬೇಕು. ದಪ್ಪ ಇದ್ರೆ ಹೆಲ್ದಿ ಅಲ್ಲ ಅವ್ರಿಗೂ ಗೊತ್ತು. ಈಗ ಅವ್ರು ದಪ್ಪ ಇದಾರೆ ಹೆಲ್ದಿನ ಅಂತ ಕೇಳ್ಬೇಡಿ ಅಷ್ಟೇ. ಈಗ ಅವ್ರ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ, ಮಗು ಮಾತ್ರ ದಪ್ಪ ಆಗ್ಬೇಕಂತ. ಯಾಕಂದ್ರೆ ಬೇಸಿಕಲಿ ನೀವು ದಪ್ಪ ಆದ್ರಿ ಅಂದ್ರೆ ಏನಂತೆ, ಎಲ್ಲ ನಿಮ್ದು ಲೈಫ್ ಸ್ಟೈಲ್ ಡಿಸೀಸಸ್ ಏನಿರುತ್ತೆ ಸೊ ಅದೆಲ್ಲ ನಿಮ್ಗೆ ಅರ್ಲಿ ಬರ್ಬೋದು. ಅಂದ್ರೆ ನಿಮ್ಗೆ BP ಅರ್ಲಿ ಬರ್ಬೋದು, ಶುಗರ್ ಅರ್ಲಿ ಬರ್ಬೋದು, ನಿಮ್ಗೆ ಹಾರ್ಟ್ ಅಟ್ಯಾಕ್ಸ್ ಆ ತರದ್ ಅರ್ಲಿ ಬರ್ಬೋದು, ಕೊಲೆಸ್ಟ್ರಾಲ್ ಬರುತ್ತೆ. ಸೊ ಇದೆಲ್ಲ ಸಮಸ್ಯೆಗಳಿರುತ್ತೆ. ಪ್ಲಸ್ ವೆಯ್ಟ್ ಇಂದಾನೆ ನಿಮ್ದು ಈಗ ಅಂದ್ರೆ ಮೂವ್ಮೆಂಟ್ ಮಾಡೋದು, ಜಾಯಿಂಟ್ ಪೇನ್ಸ್, ಸೊ ಅದೆಲ್ಲ ಇರುತ್ತೆ. ಈಗ ಜಂಕ್ ಫುಡ್ ನ ಅವಾಯ್ಡ್ ಮಾಡ್ಸೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಎಲ್ಲಿ ಹೊರಗೆ ಹೋದ್ರು ಫಸ್ಟ್ ಕೇಳೋದು ಬರ್ಗರ್, ಪಿಜ್ಜಾ ಇದೆ. ಅಂದ್ರೆ ಖುಷಿ ಆಯ್ತು ಏನಾದ್ರು ಸೆಲಿಬ್ರೇಟ್ ಮಾಡೋದು ಅಂದ್ರೆ ಆ ಫುಡ್ ಕೊಟ್ರೇನೆ ಅಂದ್ರೆ ಸೆಲಿಬ್ರೇಷನ್ ಅನ್ಕೊಂತಾರೆ. ಇದನ್ನ ಹೇಗೆ ಅವಾಯ್ಡ್ ಮಾಡೋದು? ಅಲ್ಲ, ಅದೇನಾಗಿದೆ ನಮ್ಮ ತಲೆನಲ್ಲಿ ನಾವೇನ್ ತುಂಬಿಸ್ಕೊತೀವಿ ಅಂತ ಅನ್ನೋದು. ಈಗ ನಾವು ಮಕ್ಕಳಾಗಿದ್ದಾಗ ಅಂದ್ರೆ ಈಗ ನಾವೆಲ್ಲ 40 to 50 years ಏಜ್ ರೇಂಜ್ ಅಲ್ಲಿ ಇರೋರು. ಪಿಜ್ಜಾ ಅಂತ ಇರ್ಲೇ ಇಲ್ಲ, ಬರ್ಗರ್ ಅಂತ ಇರ್ಲೇ ಇಲ್ಲ. ನಾನ್ ಮೊದಲು ಪಿಜ್ಜಾ ತಿಂದಾಗ ನನ್ಗಿನ್ನ ನೆನಪಿದೆ, ಇದೇನಿದೆ ಹಿಂಗಿದೆ ಮನುಷ್ಯರು ಹೆಂಗ್ ತಿಂತಾರೆ ಅಂತ ಫೀಲಿಂಗ್ ಬಂದಿದ್ದು ಫಸ್ಟ್ ತಿಂದಾಗ. ಈಗ ಏನಾಗುತ್ತೆ, ವ್ಯವಸ್ಥಿತವಾಗಿ ಚಿಕ್ಕಂದಿನಿಂದ ರೂಢಿ ಮಾಡ್ತಾ ಬಂದ್ರೆ ನಿಮ್ ನಾಲ್ಗೆ ಅದಕ್ಕೆ ಹೋಗೋಗುತ್ತೆ. ಅದು ಇಂಡಸ್ಟ್ರಿ ರೀಸನ್ ಇರ್ಬೋದು, ಏನೇ ಇರ್ಬೋದು. ಈಗ 365 ದಿವಸದಲ್ಲೂ ಯಾವುದೋ ಒಂದು ಸೆಲೆಬ್ರೇಷನ್ ಇರುತ್ತೆ. ಫ್ರೀ ಇರೋ ದಿವಸ ಯಾವುದೂ ಇಲ್ಲ. ಅಪ್ಪಂದ್ರ ದಿನ, ಅಮ್ಮಂದ್ರ ದಿನ, ತಾತಂದ್ರ ದಿನ, ಏನೋ ಒಂದು ಇರುತ್ತೆ. ಸೆಲೆಬ್ರೇಟ್ ಅಂದ್ರೆ ಏನ್ ಮಾಡೋದು, ಚಾಕ್ಲೇಟ್ ತಿನ್ಬೇಕು, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರುತ್ತೆ, ಈ ಚಾಕ್ಲೇಟ್ ಕೊಡ್ಬೇಕು. ಸೊ ಅದೇನಾಗುತ್ತೆ, ಇಂಡೈರೆಕ್ಟ್ ಆಗಿ ನಮ್ಮ ತಲೆಗೆ ಹೋಗ್ತಾ ಇರುತ್ತೆ. ಅಂದ್ರೆ ಹಂಗೆ ಮಾಡ್ಬೇಕು, ಈ ಕೇಕೆ ತಿನ್ಬೇಕು, ಅದು ಪ್ರೋಸೆಸ್ಡ್ ಫುಡ್ ಅನ್ಹೆಲ್ದಿ ಆದ್ರೆ ಇಲ್ಲ. ಸರಿನಾ? ನೀವು ಬೇರೆ ರೀತಿನೂ ಹುಡ್ಕೋಬಹುದು. ಆಚರಣೆ ಮಾಡ್ಬೇಕು, ಈಗ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಬೇಕು, ವಿವಾಹ ವಾರ್ಷಿಕೋತ್ಸವ ಇದೆ ಆಚರಣೆ ಮಾಡ್ಬೇಕಂದ್ರೆ ಬೇರೆ ರೂಪದಲ್ಲೂ ನೀವು ಮಾಡ್ಕೋಬಹುದು. ಈಗ ಹಣ್ಣು ತಿಂದನೆ ಮಾಡಿ, ಸೆಲೆಬ್ರೇಟ್ ಮಾಡಿ, ಜೊತೆಗೆ ಸಮಯ ಸ್ಪೆಂಡ್ ಮಾಡಿ. ನಮ್ ಕೈನಲ್ಲೇ ಇದೆ ನಮ್ಮ ಆರೋಗ್ಯ. ನಿಮ್ಗೆ ಯಾರು ಬಂದ್ಬಿಟ್ಟು ಕೇಕ್ ಕೊಟ್ಟು ಬೈಕ್ ತುರ್ಕಲ್ಲಲ್ವಾ, ತಿನ್ಬೇಕಾ ಬಿಡ್ಬೇಕಾ ನನ್ನ ಚಾಯ್ಸ್. ಎನಿ ಪ್ರೊಸೆಸ್ಡ್ ಫುಡ್ ಈಸ್ ನಾಟ್ ಹೆಲ್ದಿ ಅಷ್ಟೇ. ನಿಮ್ಗೆ 3 ಎಣ್ಣೆ, ಸಕ್ಕರೆ, ಉಪ್ಪು, ಇದು. ಸೊ ನೀವು ಯಾವುದೇ ಜಂಕ್ ಅಂತ ತಗೊಳ್ಳಿ, ಇದರಲ್ಲಿ ಒಂದು ಅಥವಾ ಮಲ್ಟಿಪಲ್ ಥಿಂಗ್ಸ್ ಜಾಸ್ತಿ ಇದ್ದೇ ಇರುತ್ತೆ. ನೀವು ಪಿಜ್ಜಾ ತಗೊಳ್ಳಿ, ಬರ್ಗರ್ ತಗೊಳ್ಳಿ, ಏರೇಟೆಡ್ ಡ್ರಿಂಕ್ಸ್ ತಗೊಳ್ಳಿ, ಸ್ವೀಟ್ಸ್ ತಗೊಳ್ಳಿ, ಬೇಕರಿ ಐಟಮ್ಸ್ ತಗೊಳ್ಳಿ, ಚಾಕ್ಲೇಟ್ಸ್ ತಗೊಳ್ಳಿ, ಪ್ರೊಸೆಸ್ಡ್ ಫುಡ್ ಇದ್ದೇ ಇರುತ್ತೆ. ನೀವು ಪ್ರೊಡಕ್ಷನ್ಗೆ ಎಷ್ಟು ಹತ್ತಿರವಾಗಿ ಫುಡ್ ಅನ್ನ ತಿಂತೀರಾ ಅಷ್ಟು ಆರೋಗ್ಯಕರ ನಿಮ್ಗೆ. ಅಂದ್ರೆ ಈಗ ಉದಾಹರಣೆಗೆ ನೀವು ಗೋಧಿನೇ ತಿಂದ್ರೆ ಒಳ್ಳೇದು. ಗೋಧಿ ಬಿಟ್ರೆ ನೆಕ್ಸ್ಟ್ ಗೋಧಿ ಹಿಟ್ಟು, ಹೋಲ್ ವೀಟ್ ಆಟ ಅಂತ ಏನ್ ಹೇಳ್ತೀವಿ, ಅದು ಬಿಟ್ರೆ ನೆಕ್ಸ್ಟ್ ಮೈದಾ. ಹಂಗೆ ಎಷ್ಟು ಪ್ರೊಸೆಸಿಂಗ್ ಕಡಿಮೆ ಆಗಿರುತ್ತೆ
ಅಷ್ಟು ಹೆಲ್ತಿ. ಕಾಳು ನಿಮ್ಗೆ ಒಳ್ಳೇದು. ಅದು ಬಿಟ್ರೆ ನೆಕ್ಸ್ಟ್ ಬೇಳೆ, ಯಾಕಂದ್ರೆ ಬೇಳೆ ಆಗ್ಬೇಕಂದ್ರೆ ಅದನ್ನ ಪ್ರೊಸೆಸ್ ಮಾಡಿನೇ ಬರುತ್ತೆ. ಸೊ ನಿಮ್ಗೆ ರೆಡ್ ರೈಸ್ ಏನ್ ಬರುತ್ತೆ ಅದು ಇನ್ನ ಒಳ್ಳೇದು. ಸೊ ಪಾರ್ ಬಾಯ್ಲ್ಡ್ ರೈಸ್ ಎಲ್ಲ ಬರುತ್ತಲ್ಲ ಅದು ಇನ್ನ ನೀವು ಪಾಲಿಶ್ ಹಾಕಿದ್ರೆ ನಿಮ್ಗೆ ವೈಟ್ ರೈಸ್ ಆ ತರ ಬರುತ್ತೆ ಹಂಗೆ. ಸೊ ನಮ್ಮ ಆಯ್ಕೆಯಿಂದ ನಾವು ನೋಡ್ಬೇಕು. ಈಗ ಅದರಲ್ಲೂ ನಮ್ಗೆ ಫುಡ್ ಅಲ್ಲಿ ಈಗ ನಿಮ್ಗೆ ಪೆಸ್ಟಿಸೈಡ್ ಹಾಕಿ ಬೆಳಿತಾರೆ, ಆರ್ಗ್ಯಾನಿಕ್ ಅದು ಎಷ್ಟೊಂದು ಇರುತ್ತೆ. ಅದ್ರ ಜೊತೆಗೆ ನಾವು ಈ ತರ ಪ್ರೋಸೆಸ್ಡ್ ಪ್ಯಾಕೇಜ್ಡ್ ಫುಡ್ ಅದೆಲ್ಲ ತಿನ್ಕೊಂಡು ಹೋದಷ್ಟು ಯಾವತ್ತೋ ಒಂದ್ ದಿವಸ ತಿಂತೀರ ಅಂದ್ರೆ ಓಕೆ. ನಾನು ಮುಂಚೆನೆ ಹೇಳ್ದಂಗೆ ಬರೀ ಬೀಡಿ ಸಿಗರೇಟ್ ಆಲ್ಕೋಹಾಲ್ ಅದಕ್ಕಷ್ಟೇ ಅಡಿಕ್ಷನ್ ಅಲ್ಲ. ಜಂಕ್ ಫುಡ್ ಇಸ್ ದ ಕಾಮನೆಸ್ಟ್ ಅಡಿಕ್ಷನ್. ಸರಿನಾ? ಸೊ ಅದು ನಮ್ ಕೈನಲ್ಲಿದೆ. ಸೊ ಈವನ್ ಸ್ಕ್ರೀನ್ ಟೈಮ್ ಅಂತ ಬಂದಾಗ ಫೋನ್ ಕೂಡ ನನ್ ಮಗ ಯೂಸ್ ಮಾಡ್ತಾನೆ ಇರ್ಲಿಲ್ಲ, ಅವ್ನ್ ಫ್ರೆಂಡ್ ನೋಡ್ಬಿಟ್ಟು ಇವಾಗ ಕಲ್ತಿದ್ದಾನೆ. ಸ್ಕ್ರೀನ್ ಟೈಮ್ ಎಷ್ಟ್ರ ಮಟ್ಟಿಗೆ ಅಡಿಕ್ಟಿವ್ ಅಂದ್ರೆ ಊಟ ಮಾಡ್ಬೇಕಾದ್ರೂ ನೋಡ್ತಾರೆ, ಹೊರಗಡೆ ಎಲ್ಲಾದ್ರೂ ಫಂಕ್ಷನ್ ಹೋದ್ರೆ ಮಗು ಕೈಗೆ ಫೋನ್ ಕೊಡ್ತಾರೆ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಪೇರೆಂಟ್ಸ್ ಅವರು ಫ್ರೀ ಆಗಿ ಏನೋ ಒಂದು ಕೆಲಸ ಮಾಡ್ಬೇಕು ಅಂದಾಗ ಅವರೇ ಸ್ಟಾರ್ಟ್ ಮಾಡ್ತಾರೆ ಫೋನ್ ಕೊಡೋದನ್ನ. ಅದು ಆಮೇಲೆ ಒಂದು ಮಿತಿ ಮೀರಿ ಒಂದು ಆದಾಗ ಬೇಜಾರ್ ಮಾಡ್ಕೊಂತಾರೆ, ಇದು ಹೆಂಗಪ್ಪ ಹೊರಗ್ ಬರೋದು. ಆಮೇಲೆ ಡಾಕ್ಟರ್ ಹತ್ರ ಬಂದ್ ಕೇಳ್ತಾರೆ ಸ್ಕ್ರೀನ್ ಟೈಮ್ ನ ಕಮ್ಮಿ ಮಾಡೋದು ಹೇಗೆ ಅಂತ. ಸೊ ಒಂದ್ಸತಿ ಮಕ್ಳು ಅಡಿಕ್ಟ್ ಆದ್ಮೇಲೆ ಅದನ್ನ ಹೇಗ್ ಕಮ್ಮಿ ಮಾಡಕ್ಕಾಗುತ್ತೆ? ಅಡಿಕ್ಷನ್ ಮಾಡ್ಬೇಕು. ಹೇಗ್ ಮಾಡೋದು ಇವಾಗ ಅದನ್ನ? ಈಗ ಅದನ್ನೇ ಯಾವುದೇ ಆಗ್ಲಿ ನಮ್ ತಪ್ಪು ಅಂತ ಗೊತ್ತಾಯ್ತು. ಯಾವುದೇ ಆಗ್ಲಿ ಏನಾಗುತ್ತೆ, ಈಗ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತ. ಈಗ ಒಂದು ವ್ಯಕ್ತಿ ಇನ್ಫ್ಲೂಯೆನ್ಸ್ ಆಗ್ತಾನೆ, ಇನ್ನೊಂದು ವ್ಯಕ್ತಿ ಇನ್ಫ್ಲೂಯೆನ್ಸ್ ಆಗಲ್ಲ. ಅಂದ್ರೆ ನನ್ನ ಡಿಸ್ಕ್ರಿಷನ್ ನಾನು ಯೂಸ್ ಮಾಡ್ತೀನಿ. ಮಕ್ಕಳೆಲ್ಲ ಅದು ಇನ್ನೂ ಅಷ್ಟು ಬೆಳವಣಿಗೆ ಆಗಿರೋದಿಲ್ಲ. ನಾವು ದೊಡ್ಡವರಾದ್ಮೇಲೆ ನಮ್ಗೆ ಏನ್ ಸರಿ ತಪ್ಪು ಅನ್ನೋ ವಿವೇಚನೆ ಏನಿರುತ್ತೆ ಅದು ಬರುತ್ತೆ. ಅಲ್ಲಿವರೆಗೂ ಮಕ್ಕಳನ್ನ ನಾವು ಏನು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಕಾಪಾಡೋದು ತಂದೆ ತಾಯಿ ಅಂದ್ರೆ ಜವಾಬ್ದಾರಿ. ಸರಿನಾ? ಈಗ ನೀವು ಪೂರ್ತಿ ಮನೆಯಲ್ಲೇ 4 ಗೋಡೆ ಕೆಳಗಡೆ ಇಟ್ಕೊಳಕ್ ಆಗಲ್ಲ. ಮಗು ನಮ್ ಜೊತೆನೂ ಇರುತ್ತೆ, ಮಗು ಶಾಲೆಗೆ ಹೋಗುತ್ತೆ, ಅದ್ರಲ್ಲಿ ಟೀಚರ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಅಕ್ಕಪಕ್ಕ ಆಡಕ್ ಹೋಗುತ್ತೆ. ಆಮೇಲೆ ಈಗ ಬಿಗ್ಗೆಸ್ಟ್ ಇನ್ಫ್ಲುಯೆನ್ಸ್ ಅಂದ್ರೆ ಇದೆ, ಯಾಕಂದ್ರೆ ಮಗು ಏನ್ ನೋಡ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಇರ್ತಾರೆ, ಯಾರು ಬೇಕಾದ್ರೂ ವಿಡಿಯೋ ಮಾಡ್ಬೋದು, ಯಾರು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು. ಈಗ ಮುಂಚೆ ಸಿನಿಮಾದಲ್ಲೇನೆ ನಿಮ್ಗೆ ರೇಟಿಂಗ್ಸ್ ಎಲ್ಲ ಬರ್ತಿತ್ತು. ಈಗ ನಿಮ್ಗೆ ನೆಟ್ಫ್ಲಿಕ್ಸ್ ಅಮೆಝಾನ್ ಹಾಕ್ತಾರೆ ಅಡಲ್ಟ್ಸ್ ಓನ್ಲಿ ಅಂತ, ಬಟ್ ಮಗು ಕುತ್ಕೊಂಡು ಆರಾಮಾಗಿ ನೋಡುತ್ತೆ ಮನೆಯಲ್ಲೆಲ್ವಾ. ನಿಮ್ಗೆ ವೈಲೆನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಏನಂತಂದ್ರೆ ಟೆಕ್ನಾಲಜಿಯಿಂದ ಓಡಕ್ಕಾಗಲ್ಲ ನಾವು, ಅವಶ್ಯಕತೆ ಇದ್ದೇ ಇದೆ. ಡಬಲ್ ಚಾಕು ತರ. ಸೊ ನಮ್ಗೆ ಚಾಕು ಬೇಕು, ಚಾಕುನೇ ನಾವು ಬ್ಯಾನ್ ಮಾಡ್ಲಿಕ್ಕೆ ಆಗತ್ತೆ. ಸರಿನಾ? ಸೊ ಆದ್ರೆ ಮಗು ಕೈಗೆ ನಾವು ಚಾಕು ಕೊಡಲ್ಲ, ಕೊಟ್ಟರು ನಾವು ಮಾನಿಟರ್ ಮಾಡ್ತೀವಿ. ಕೈ ಕುಯ್ಕೊಳ್ಳುತ್ತೋ ಅಥವಾ ಏನ್ ಕೆಲಸ ಮಾಡ್ಬೇಕೋ ಅದನ್ನ ಮಾತ್ರ ಮಾಡುತ್ತೆ. ಅದೇ ತರ ನಾವು ಇಲ್ಲೂ ಮಾನಿಟರ್ ಮಾಡ್ಕೊಂಡು ಇರ್ಬೇಕಾಗುತ್ತೆ. ಅಡಿಕ್ಷನ್ಗೆ ಬೆಸ್ಟ್ ವೇ ಅಂತಂದ್ರೆ ನೀವು ಅಬ್ಜೆಕ್ಟಿಫೈ ಮಾಡ್ಬೇಕು ಯಾವ್ದನ್ನೇ ಆಗ್ಲಿ. ಅಡಿಕ್ಷನ್ ಅಂದ್ರೆ ಏನು? ಈಗ ನನಗೆ ಸಾಕು ಅಂತ ನನಗೆ ಗೊತ್ತಾಗುತ್ತೆ. ಈಗ ನಾನು ಟಿವಿ ನೋಡ್ತಾ ಇರ್ತೀನಿ, 1 hour ನೋಡಿದೀನಿ, ಇಲ್ಲಿಗೆ ನಿಲ್ಸ್ಬೇಕು, ನನಗೆ ಬೇರೆ ಕೆಲಸ ಇದೆ ಅಥವಾ ಮಲ್ಕೋಬೇಕು ರಾತ್ರಿ, ಈಗ ಮಲ್ಕೋಬೇಕು ಅಂದ್ರೆ ಏನಾಗುತ್ತೆ, ಇನ್ ಸ್ವಲ್ಪ ಹೋಗುತ್ತೆ. ಅದನ್ನ ಅಡಿಕ್ಷನ್ ಅಂದ್ರೆ ನನ್ನ ಕಂಟ್ರೋಲ್ ಬಿಟ್ಟು ಮುಂದಕ್ಕೆ ಹೋಗುತ್ತೆ. ಸೊ ಅದನ್ನ ಅಬ್ಜೆಕ್ಟಿಫೈ ಮಾಡ್ಬೇಕು. ಈಗ ಉದಾಹರಣೆಗೆ ನೀವು 8 ಗಂಟೆಗೆ ಸ್ಕೂಲ್ ಹೋಗ್ಬೇಕಂದ್ರೆ 8 ಗಂಟೆಗೆ ಬಿಡ್ತೀರಾ, ಸರಿನಾ? 9 ಗಂಟೆಗೆ ಕರ್ಕೊಂಡು ಹೋಗ್ಬಿಡಲ್ಲ. ಈಗ 45 ನಿಮಿಷ ಪೀರಿಯಡ್ ಅಂದ್ರೆ 45 ನಿಮಿಷ ಪೀರಿಯಡ್ ಇರುತ್ತೆ ನಿಮ್ ಸ್ಕೂಲಲ್ಲಿ. ನನಗೆ ಮ್ಯಾಥ್ಸ್ ಇಷ್ಟ ಅಂತ 1.5 hour ಮಾಡೋದಿಲ್ಲ, ಅಥವಾ ನನಗೆ ಸೋಷಿಯಲ್ ಇಷ್ಟ ಇಲ್ಲ ಅಂದ್ಬಿಟ್ಟು ಅದನ್ನ 20 ನಿಮಿಷಕ್ಕೆ ನಿಲ್ಸೋದಿಲ್ಲ. ಅಲ್ಲಿ ಮುಗೀತು, ಅಕ್ಸೆಪ್ಟೆನ್ಸ್ ಇದೆ, ಎಲ್ಲ ಇದೆ. ಇಲ್ಲೂ ಹಂಗೆ ನೀವು ಮಗುಗೆ ಹೇಳ್ಬೇಕು, ಅದು ಅಡಿಕ್ಷನ್ ನಿಮ್ದು ಮೊಬೈಲ್ ಇರ್ಲಿ ಅಥವಾ ಎನಿ ಸ್ಕ್ರೀನ್ ಫಾರ್ ದಟ್ ಮ್ಯಾಟರ್. 2 ವರ್ಷದವರೆಗೂ ಏನು ತೋರಿಸ್ತಾ ಇರೋದು ಹ್ಯೂಮನ್ ಇಂಟ್ರಾಕ್ಷನ್ ಇಸ್ ವಾಟ್ ಇಸ್ ದ ಬೆಸ್ಟ್. ಏನು ಅಂದ್ರೆ ಏನೂ ಇಲ್ಲ, ಮಗು ಎದ್ದಿದ್ದಾಗ ಒಬ್ಬರ ಮಗು ಜೊತೆ ಇರಬೇಕು, ಇಂಟ್ರಾಕ್ಟ್ ಮಾಡಬೇಕು. ಸರಿನಾ? ಅದು ಹ್ಯೂಮನ್ ಇಂಟ್ರಾಕ್ಷನ್. ಅದಾದ್ಮೇಲೆ ಕೆಲವೊಂದ್ಸತಿ ಸ್ಕೂಲಲ್ಲೇ ಒಂದು ಹೋಮ್ವರ್ಕ್ ಕಳ್ಸಿರ್ತಾರೆ, ವಿಡಿಯೋ ಕಳ್ಸಿರ್ತಾರೆ, ಅಥವಾ ಮಗುಗೂ ಗೊತ್ತಾಗ್ಬೇಕು ಏನೇನ್ ಮಾಡ್ಬೇಕು. ಸೆಲ್ಫ್ ರಿಲಯನ್ಸ್ಗೆ ಬೇಕಾಗತ್ತೆ. ಮುಂದೆನು ಹಂಗಂತ ತೀರಾ ಏನು ಗೊತ್ತಿಲ್ದಿರ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಸೆಟ್ ಲಿಮಿಟಿಗೆ 1 hour ಕೊಡ್ಬೇಕಂತ ತಿಳ್ಕೊಳ್ಳಿ ಮಗುಗೆ. ನೀವು ಹೇಳಿ ಎಂಟರ್ಟೈನ್ಮೆಂಟ್ಗೋಸ್ಕರ 1 hour ಅಂತ ಇಟ್ಕೊಳ್ಳಿ. ಕೊಡ್ತೀರಾ ಅಂತಂದ್ರೆ ನಾನು ಅರ್ಧ ಗಂಟೆ ಸ್ಲಾಟ್ ಅಲ್ಲಿ 2 ತರ ಹೇಳಿ, 8 ಗಂಟೆ ಈಗ ಕೊಡ್ತಾ ಇದ್ದೀನಿ, 8:00ವರೆಗೆ ಇಸ್ಕೊತೀನಿ ಅಷ್ಟೇ. ದಟ್ ಈಸ್ ಅ ರೂಲ್. ಸೊ ಅದು ಮಗು ಒಂದ್ಸತಿ ಅರ್ಥ ಮಾಡ್ಕೊಂಡೆ ಅದು ಗೊತ್ತಾಗುತ್ತೆ. 8 ಗಂಟೆ ಕೊಟ್ಟರು ಅಮ್ಮ ನೋಡ್ತಲ್ವ, 8:15 ಆದ ತಕ್ಷಣ ಇಸ್ಕೊತಾರಂತ ಗೊತ್ತು. ಬಟ್ ಮಗು ಏನ್ ಮಾಡುತ್ತೆ ನಿಮಗೆ ಗೊತ್ತಿರ್ಬೇಕು. ಸರಿನಾ? ಮಾನಿಟರ್ ಮಾಡ್ಬೇಕು ಕಂಟೆಂಟ್. ಯಾಕಂದ್ರೆ ಏನಾಗುತ್ತೆ, ಹಿಂಗೆ ಮಾಡಿ ಏನ್ ಬೇಕಾದ್ರೂ ಬರ್ಬೋದು, ಏನ್ ಬೇಕಾದ್ರೂ ನೋಡ್ಬೋದು. ಸೊ ಮಗು ಏನ್ ನೋಡುತ್ತೆ ನಿಮಗೆ ಗೊತ್ತಿರಬೇಕು, ಏನ್ ಮಾಡ್ತಾ ಇದೆ ಗೊತ್ತಿರಬೇಕು. ಟೈಮ್ ಲಿಮಿಟ್ ಇದ್ರೆ ಸರಿ ಹೋಗುತ್ತೆ. ಜಂಕು ಅಷ್ಟೇ. ಈಗ ನಿಮ್ಮ ಮಗು ಒಂದು ಚಾಕ್ಲೇಟ್ ತಿನ್ಬೇಕು, ಬಿಸ್ಕೆಟ್ ತಿನ್ಬೇಕು, ಏನೋ ಒಂದು ಇರುತ್ತೆ, ಫಿಕ್ಸ್ ಮಾಡಿ ವಾರಕ್ಕೆ 1 ದಿವಸ ನಾನು ಕೊಡಿಸ್ತೀನಿ. 2 items ಆಫ್ ಹೀಸ್ ಆರ್ ಹರ್ ಚಾಯ್ಸ್. ಮಗು ಚಾಕ್ಲೇಟ್ ತಿನ್ಬೇಕಾ, ಕೇಕ್ ತಿನ್ಬೇಕಾ, ಚಿಪ್ಸ್ ತಿನ್ಬೇಕಾ, ಕೊಡ್ಸಿ. ನೀವೇ ಆಚೆ ಕಡೆ ಕರ್ಕೊಂಡೋಗಿ ಕೊಡಿಸಿ, ತಿನ್ನಿಸಿ, ಮುಗಿಸಿ ಬಂದ್ಬಿಡಿ. ಮನೇಲಿ 6 ದಿನ ಮನೇಲಿ ಮಾಡಿದ ಅಡುಗೆ ಊಟ ಮಾಡಿ. ನಾನೇ ದಿವಸಕ್ಕೆ ಅಥವಾ 2 ದಿವಸಕ್ಕೆ ಒಂದ್ಸರ್ತಿ ಸ್ವಿಗ್ಗಿ ಆರ್ಡರ್ ಹೇಳ್ತೀನಿ, ನಾನೇ ತಗೊಂಡ್ಬರ್ತೀನಿ. ಹಂಗಿದ್ರೆ ಆಗಲ್ಲ. ಯಾಕಂದ್ರೆ ಹೇಳಿದ್ದನ್ನ ಯಾವ ಮಕ್ಕಳು ಕೇಳಲ್ಲ. ನೀವು ಏನ್ ಮಾಡ್ತೀರಾ ಗಮನಿಸ್ತಾರೆ. ಸೊ ಯು ಹ್ಯಾವ್ ಟು ಸೆಟ್ ಎಕ್ಸಾಂಪಲ್. ಸೊ ಪೇರೆಂಟ್ಸ್ ಆಗಿ ನಮ್ಮ ತುಂಬಾ ಬದಲಾವಣೆಗಳು ಬೇಕು. ಹೌದು. ಈಗ ನಾನ್ ಚಾಕ್ಲೇಟ್ ತಿಂತೀನಿ, ನೀನ್ ಬೇಡ ಅಂದ್ರೆ, ನಾನ್ ಚಿಪ್ಸ್ ಇಟ್ಕೊಂಡೆ ನಾನು ಊಟ ಮಾಡೋದು, ನೀನ್ ತಿನ್ಬೇಡ ಅಂದ್ರೆ ಆಗೋದಿಲ್ಲ. ಸೊ ಮೊದಲು ಬದಲಾವಣೆ ನಮ್ಮಲ್ಲಿ ಬರಬೇಕು, ಆಮೇಲೆ ಅಬ್ಜೆಕ್ಟಿಫೈ ಮಾಡಿದ್ರೆ ಅಡಿಕ್ಷನ್ಸ್ ಗ್ರಾಜುವಲಿ ಕಡಿಮೆ ಬರುತ್ತೆ.
ಇದೊಂದು ತುಂಬಾ ಇಂಪಾರ್ಟೆಂಟ್ ಟಿಪ್. ಒಂದ್ಸತಿ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ, ಇನ್ನೇನ್ ಮಾಡಕ್ಕೆ ಆಗಲ್ಲ ಅಂತ ಅನ್ಕೋಬೇಡಿ. ಇನ್ಮೇಲೂ ಕೂಡ ಅಭ್ಯಾಸ ಮಾಡಿಸ್ಬೋದು. ಇಷ್ಟ ಟೈಮಿಂಗ್ ಅಲ್ಲಿ ನೀವು ಮಕ್ಕಳಿಗೆ ಏನಾದ್ರೂ ಒಂದು ಸ್ಕ್ರೀನ್ ಟೈಮ್ ಕೊಟ್ಟಿದ್ದೀರಾ, ಅದನ್ನ ಕಟ್ ಮಾಡ್ತಾ ಬನ್ನಿ. ಸೊ ಮಕ್ಕಳಿಗೆ ಬ್ರೈನ್ ನಲ್ಲಿ ಅದು ರಿಜಿಸ್ಟರ್ ಆಗುತ್ತೆ, ಓಕೆ ಅರ್ಧ ಗಂಟೆ ಅಷ್ಟೇ ನನ್ನ ಸ್ಕ್ರೀನ್ ಟೈಮ್ ಅಂತ. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿಗೆ ಮಿಸ್ಇನ್ಫಾರ್ಮೇಶನ್ ತುಂಬಾನೇ ಇರುತ್ತೆ. ಬಟ್ ಇದು ಒಂದ್ ವಿಚಾರದಲ್ಲಿ ನನಗೂ ಡೌಟ್ ಇದೆ. ಬಹಳಷ್ಟು ಜನ ಹೇಳ್ತಾರೆ, ಒಮ್ಮೆ ಮಕ್ಕಳಿಗೆ ಎದೆ ಹಾಲು ಕೊಟ್ಟ ನಂತರ ಪ್ಯಾಕೆಟ್ ಹಾಲಿಗೆ ನೀವು ಬರ್ತಿರಲ್ಲ, ಹಾಲಿನ ಅವಶ್ಯಕತೆನೇ ಇಲ್ಲ ಅಂತ. ಅಂದ್ರೆ 1-2 ವರ್ಷದ ನಂತರ ಹಾಲು ಬೇಕಾಗಿಲ್ಲ, ಹಾಲನ್ನ ಪೂರ್ತಿಯಾಗಿ ನಿಲ್ಸಿ ಅಂತಾರೆ. ಇದು ವೀಗನಿಸಮ ಅಥವಾ ನಿಜವಾಗ್ಲೂ ಮಕ್ಳಿಗೆ ಹಾಲಿನ ಅವಶ್ಯಕತೆ ಇಲ್ವಾ? ಆಸ್ ಅ ಪೀಡಿಯಾಟ್ರಿಷಿಯನ್ ನೀವೇನ್ ಹೇಳ್ತೀರಾ ಮಕ್ಕಳಿಗೆ? ಹಾಲು ಮೊಸರು ಏನಾದ್ರೂ ತಗೊಳ್ಳಿ, ಕಾಳು ತರಕಾರಿ ಅಕ್ಕಿಯನ್ನ, ಅಲ್ಟಿಮೇಟ್ಲಿ ವಿ ಆರ್ ಲುಕಿಂಗ್ ಅಟ್ ನ್ಯೂಟ್ರಿಷನ್. ಸರಿನಾ? ಸೊ ಈಗ ಹಾಲು ಆಸ್ ಎ ನ್ಯೂಟ್ರಿಯೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಪ್ರಶ್ನೆಗೆ ಬರುತ್ತೆ ಅದು ಕೊನೆಗೆ. ತಾಯಿ ಹಾಲು ಇಂಪಾರ್ಟೆಂಟ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಮೊದಲ 6 ತಿಂಗಳು ತಾಯಿ ಹಾಲೇ ಕೊಡಬೇಕು. 6 ತಿಂಗಳಾದ್ಮೇಲೆ ತಾಯಿ ಹಾಲು ಜೊತೆಗೆ ಪೂರಕ ಆಹಾರ ಶುರು ಮಾಡ್ತೀವಿ. 2 ವರ್ಷವರೆಗೂ ಅಟ್ಲೀಸ್ಟ್ ಕೊಡಿ ಅಂತ ಹೇಳ್ತೀವಿ. ಸರಿನಾ? ಅದ್ರ ಜೊತೆಗೆ ಬೇರೆ ಊಟ ಎಲ್ಲ ಕೊಟ್ಕೊಂಡು ಬರ್ತೀವಿ. ಈಗ ಕೆಲವ್ರು ಏನ್ ಹೇಳ್ತಾರೆ, ಹಾಲೇ ಕುಡಿಯಲ್ಲ ನನ್ನ ಮಗ, ಅದಕ್ಕೆ ಬಲ್ಲ, ಅದಕ್ಕೆ ಇಷ್ಟ ಇರಲ್ಲ. ಸೊ ಬಲವಂತ ಮಾಡೋದು, ಹೊಡಿಯೋದು, ಬಡಿಯೋದು ಎಲ್ಲ ಮಾಡ್ಕೊಂಡು ನಡೀತಾ ಇರುತ್ತೆ. ಒಂದು ಏನಂದ್ರೆ, ಮನುಷ್ಯನ ಬಿಟ್ಟು ಬೇರೆ ಯಾವುದೇ ಪ್ರಾಣಿ ತನ್ನ ತಾಯಿ ಹಾಲು ಬಿಟ್ಟು ಬೇರೆ ಯಾವ್ದು ಹಾಲನ್ನು ಕುಡಿಯೋದಿಲ್ಲ, ಬೇರೆ ಪ್ರಾಣಿ ಹಾಲು ಕುಡಿಯೋದಿಲ್ಲ. ಸರಿನಾ? ಈಗ ನಮ್ಮಲ್ಲಿ ಏನ್ ಸಮಸ್ಯೆ ಅಂದ್ರೆ, ಬೇರೆ ಪ್ರಾಣಿ ಏನಿದೆ ನಿಮ್ಗೆ ಬಿಸಿಲಲ್ಲಿ ಹೋಗುತ್ತೆ, ಇದಿರುತ್ತೆ ಅಂದ್ರೆ ಅದಕ್ಕೆ ಕ್ಯಾಲ್ಸಿಯಂ ಬೇಕಾಗ್ಬೋದು, ವಿಟಮಿನ್ ಡಿ ಬೇಕಾಗ್ಬೋದು. ಯಾವ್ದು ಈಗ ಹಾಲಲ್ಲಿ ಇದ್ರೆ ಕ್ಯಾಲ್ಸಿಯಂ ಅಂದ್ರೆ ಹಾಲು, ಆ ತರ ಕಾನ್ಸೆಪ್ಟ್ ಇರುತ್ತೆ. ಸರಿನಾ? ಒಂದು ನಮ್ಗೆ ಸೊ ನ್ಯಾಚುರಲ್ ಅಂದ್ರೆ ಸನ್ ಎಕ್ಸ್ಪೋಜರ್ ಅದೆಲ್ಲ ಅಡಿಕ್ವೇಟ್ ಮಾಡ್ಕೋಬೇಕು. ಮುಂಚೆ ನಾವು ವಿಟಮಿನ್ ಡಿ ಎಲ್ಲ ತಗೋತಾ ಇರಲಿಲ್ಲ, ಈಗ ಎಲ್ಲರೂ ವಿಟಮಿನ್ ಡಿ ತಗೊಳ್ಳಿ ಅಂತೇಳಿ ರೆಕಮೆಂಡೇಶನ್ಸ್ ಬರುತ್ತೆ. ಮಕ್ಕಳಲ್ಲೂ ಕೂಡ ನಾವು 1 ವರ್ಷದವರೆಗೂ ವಿಟಮಿನ್ ಡಿ ಕೊಡ್ತೀವಿ. 1 ವರ್ಷ ಆದ್ಮೇಲೆ ನೀವು ಮಗುನ ಬಿಸಿಲಿಗೆ ಕರ್ಕೊಂಡೋಗಿ ಅಲ್ಲಿಂದ ವಿಟಮಿನ್ ಡಿ ತಗೋಬೇಕು ಅನ್ನೋ ಉದ್ದೇಶದಿಂದ ಅದು ಮಾಡಿ. ನಾನು ಹೋಗೋದೇ ಇಲ್ಲ, ನಾನು ಎ ಸಿ ಕಾರಲ್ಲಿ ಹೋಗ್ತೀನಿ, ಎ ಸಿ ಸ್ಕೂಲಲ್ಲಿ ಇರ್ತೀನಿ, ಎ ಸಿ ಇದರಲ್ಲಿ ಇರ್ತೀನಿ ಅಂತಂದ್ರೆ ನಿಮಗೆ ವಿಟಮಿನ್ ಡಿ ಸಿಕ್ಕಲ್ಲ. ಆವಾಗ ಸಪ್ಲಿಮೆಂಟ್ಸ್ ತಗೋಬೇಕಾಗುತ್ತೆ. ಕ್ಯಾಲ್ಸಿಯಂಗೆ ಬೇರೆ ತಗೋಬೋದು, ನೀವು ಸ್ಪ್ರೌಟೆಡ್ ಗ್ರಾಮ್ಸ್ ಕೊಡ್ಬೋದು ನೀವು ವೆಜಿಟೇರಿಯನ್ಸ್ ಇತ್ತಂತಂದ್ರೆ. ಸೊ ಬೇರೆ ಆಹಾರ ಪದಾರ್ಥಗಳಿರುತ್ತೆ. ಯಾಕಂದ್ರೆ ಎಲ್ಲ ಆಹಾರದ್ದು ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಫ್ಲೇವರ್ ಇರುತ್ತೆ. ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ನನಗೆ ಪನ್ನೀರ್ ಇಷ್ಟ, ಇನ್ನೊಬ್ರಿಗೆ ಇಷ್ಟ ಆಗದೆ ಹೋಗ್ಬೋದು. ನಿಮ್ಮ ಮಗುಗೆ ಇಷ್ಟ ಇಲ್ಲ ಅಂದ್ರೆ ಬಲವಂತ ಮಾಡ್ಬೇಕಂತಿಲ್ಲ. ಯಾವ ಮಗುಗೆ ಇಷ್ಟ ಇದ್ರೆ ಕೊಡಿ, ಅದನ್ನ ಹೇಳಿ. ಈಗ ನಾನ್ ವೆಜ್ ಸರಿನಾ? ಸೊ ನಿಮ್ಗೆ ನಾನ್ ವೆಜ್ ತಿನ್ಲೇಬೇಕಂತಿಲ್ಲ, ನಮ್ ಬಾಯಿ ರುಚಿಗೆ ಅಂತ ನಾವು ತಿನ್ನೋದು. ನನ್ಗೆ ಇಷ್ಟ ಇದೆ ನಾನು ತಿಂತೀನಿ, ಬಟ್ ತೊಂದರೆ ಆಗದಿರೋ ಪ್ರಮಾಣದಲ್ಲಿ ಫ್ರೀಕ್ವೆನ್ಸಿನಲ್ಲಿ ನಾನು ತಿನ್ಬೇಕಾಗತ್ತೆ. ನಿಮಗೂ ಇಷ್ಟ ಕುಡಿಲಿ, ಹಂಗಂತ ನೀವು 1 ಲೀಟರ್ ಹಾಲು ಕೊಡ್ಸಕ್ಕಾಗಲ್ಲ, ಅದರಿಂದ ಸಮಸ್ಯೆ ಬರುತ್ತೆ. ಆಗ ಮಗುಗ ಹಸುವಾಗಲ್ಲ, ಐರನ್ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ, ಇವೆಲ್ಲ ಸಮಸ್ಯೆ ಬರುತ್ತೆ. ಏನೋ ಒಂದು ದಿವಸಕ್ಕೊಂದು 200 ml 250 ml ಒಂದ್ಸತಿ ಬೆಳಿಗ್ಗೆ ರಾತ್ರಿ ಸ್ವಲ್ಪ ಕುಡಿಯುತ್ತೆ. ಇಷ್ಟಪಟ್ರೆ ಇಷ್ಟಪಟ್ರೆ ಕೊಡಿ. ಹೌದು, ತುಂಬಾ ಕೊಡಬೇಡಿ. ಇಷ್ಟ ಇಲ್ಲ ಅಂದ್ರೆ ಬಲವಂತ ಮಾಡ್ಬೇಕಂತಿಲ್ಲ. ಅಟ್ಲೀಸ್ಟ್ 1-2 ಅವರ್ಸ್ ಸನ್ ಎಕ್ಸ್ಪೋಜರ್ ಅಂದ್ರೆ ಆಚೆ ಕರ್ಕೊಂಡು ಹೋಗ್ಬೇಕು ಸ್ವಲ್ಪ. ಈಗ ನಿಮ್ಗೆ ಅರ್ಲಿ ಈವ್ನಿಂಗು ಅಥವಾ ಲೇಟ್ ಮಾರ್ನಿಂಗ್ಸ್ ಆ ತರ ಸ್ವಲ್ಪ ಬಾಡಿ ಮಿನಿಮಮ್ ಬಟ್ಟೆ ಹಾಕಿ ಸೊ ಸನ್ ಎಕ್ಸ್ಪೋಜರ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಈಗ ಬೇರೆ ಹೇಳಿದ್ನಲ್ಲ, ಆಲ್ಟರ್ನೇಟಿವ್ ಥ್ರೂ ಅದು ಏನ್ ನ್ಯೂಟ್ರಿಯೆಂಟ್ಸ್ ಎಸೆನ್ಷಿಯಲ್ ಇರುತ್ತೆ ಅದನ್ನ ಪಡ್ಕೋಬೇಕಾಗುತ್ತೆ. ಅದು ಕುಸ್ತಿ ಮಾಡ್ಬೇಕಂತ ಏನಿಲ್ಲ ಮಗು ಜೊತೆ. ಅಂಡ್ ಬರೀ ಹಾಲ್ ಕೊಡೋದಿಲ್ಲ, ಕೊಟ್ರೆ ಏನಾದ್ರು ಒಂದು ಪ್ರೋಟೀನ್ ಪೌಡರ್ ಹಾಕಿ ಕೊಡ್ತೀನಿ ಅಂತಾರೆ. ಮಕ್ಕಳಿಗೆ ಪ್ರೋಟೀನ್ ಪೌಡರ್ ಅವಶ್ಯಕತೆ ಇದೆಯಾ? ಪ್ರೋಟೀನ್ ಪೌಡರ್ ಅಂದ್ರೆ ಮತ್ತೆ ಪ್ರೊಸೆಸ್ಡ್ ಫುಡ್, ನಾನು ನಿಮ್ಗೆ ಅವಾಗಲೇ ಹೇಳಿದೆ. ಸರಿನಾ? ನಿಮ್ಮ ಮಗು ಎಷ್ಟು ನ್ಯಾಚುರಲ್ ವೇಸ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ನ ತಗೊಳುತ್ತೆ, ದೇಹಕ್ಕೆ ಪೌಷ್ಟಿಕಾಂಶಗಳನ್ನ ತಗೊಳುತ್ತೆ, ಅಷ್ಟು ಆರೋಗ್ಯಕ್ಕೆ ಒಳ್ಳೇದು. ಸರಿನಾ? ನಿಮ್ಗೆ ಪ್ರೋಟೀನ್ ಪೌಡರ್ ಆಗ್ಲಿ, ಇನ್ನೊಂದಿರ್ಲಿ, ನಿಮ್ಗೆ ಯಾವುದೇ ಬ್ರ್ಯಾಂಡ್ಸ್ ಆಗ್ಲಿ, ಸೋ ಮೆನಿ ಬ್ರ್ಯಾಂಡ್ಸ್ ಏನ್ ಮಾಡ್ತಾರೆ, ನಿಮ್ಗೆ ಒಂದು ಸೀರಿಯಲ್ ಬೇಸ್ ಇರುತ್ತೆ. ಅಂದ್ರೆ ನಿಮ್ಗೆ ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ಏನೋ ಒಂದು ಸೀರಿಯಲ್ ಬೇಸ್ ಇರುತ್ತೆ. ಅದಕ್ಕೆ ಅದನ್ನ ಸಪ್ಲಿಮೆಂಟ್ಸ್ ಹಾಕ್ತಾರೆ. ನಿಮ್ಗೆ ವಿಟಮಿನ್ಸು, ಮಿನರಲ್ಸು ಅದಿರುತ್ತೆ. ಆಮೇಲೆ ಫ್ಲೇವರಿಂಗ್ ಏಜೆಂಟ್ಸು, ಮತ್ತೆ ನಿಮ್ಗೆ ಅದು ಇಡಬೇಕಲ್ವಾ, ಕೆಡದೆ ಇರಕ್ಕೆ ನಿಮ್ಗೆ ಅದಕ್ಕೆ 2 ವರ್ಷ 1.5 ವರ್ಷ ಏನ್ ಶೆಲ್ಫ್ ಲೈಫ್ ಇರುತ್ತೆ, ಅದೆಲ್ಲ ಅಡಿಷನಲ್ ಬರುತ್ತೆ. ಸರಿನಾ? ನಿಮಗೂ ಹಣ್ಣು ತರಕಾರಿ ಎಲ್ಲ ತಿನ್ನುತ್ತೆ, ರೈಟ್ ಮಿಕ್ಸ್ ಆಫ್ ಫುಡ್ ತಿನ್ನುತ್ತೆ ಅಂತಂದ್ರೆ ನಿಮ್ಗೆ ಯಾವುದೇ ಸಪ್ಲಿಮೆಂಟ್ಸು ಬೇಡ. ತಿನ್ಲಿಲ್ಲ ಅಂದ್ರೆ ತುಂಬಾ ಪಿಕ್ಕಿ ಈಟರ್ ಇದ್ರೆ ಮಾತ್ರ ಬೇಕು. ಎಲ್ಲರೂ ಮಕ್ಕಳು ಪಿಕ್ಕಿ ಈಟರ್ ಇರ್ತಾರೆ, ಇವನ್ ಅಡಲ್ಟ್ಸು ಇರ್ತಾರೆ. ಕೆಲವರು ನಾನು ಇನ್ನು ಹಾಗಲಕಾಯಿ ತಿನ್ನೋದಿಲ್ಲ, ನಾನು ಇನ್ನೊಂದು ತಿನ್ನೋದಿಲ್ಲ ಇರುತ್ತೆ. ನೀವು 2-3 ಐಟಮ್ ತಿನ್ನೋದಿಲ್ಲ, ಏನೂ ತೊಂದರೆ ಇಲ್ಲ. ಸೊ ಒಂದು ರೈಟ್ ಮಿಕ್ಸ್ ಆಫ್ ನಿಮ್ಗೆ ವೆಜಿಟೇಬಲ್ಸ್, ತರಕಾರಿ, ಹಣ್ಣು ತಿಂದ್ರೆ ನಿಮ್ಗೆ ಅದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತೀವಿ ಅದು ಸಿಕ್ಕೋಗುತ್ತೆ, ವಿಟಮಿನ್ಸ್, ಮಿನರಲ್ಸ್. ಇನ್ ಮೇಜರ್ ಏನ್ ನಿಮ್ಗೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಲಿಪಿಡ್ಸ್. ಅದಕ್ಕೆ ನೀವು ಒಂದು ಸೀರಿಯಲ್ಸ್ ತಿಂತೀರಾ, ಅಥವಾ ವೆಜಿಟೇರಿಯನ್ಸ್ ಇದ್ರೆ ಕಾಳುಗಳು, ಬೇಳೆಗಳು ಅದು ತಿಂತೀರಾ. ಸೊ ಅಥವಾ ನಾನ್ ವೆಜ್ ತಿನ್ನೋರು ಮೊಟ್ಟೆ, ಇದು ಯಾವಾಗ ಒಂದು ವಾರ 15 ದಿವಸಕ್ಕೆ ಒಂದ್ಸರ್ತಿ ತಿಂದ್ರೆ ನಿಮ್ಗೆ ಅದು ಸಿಕ್ಕೋಗುತ್ತೆ. ಸೊ ಫುಡ್ ಇಂದ ಫುಲ್ಫಿಲ್ ಮಾಡಿದ್ರೆ ನೀವು ಪ್ರೋಟೀನ್ ಸಪ್ಲಿಮೆಂಟ್ಸ್ ಬೆಸ್ಟ್ ವೇ. ಹೇಳಿದ್ನಲ್ಲ, ಫುಡ್ ಅಲ್ಲೂ ನಿಮ್ಗೆ ಈಗ ಅದಾಗ್ತಾರೆ ಇದಾಗ್ತಾರೆ ಎಲ್ಲ ಇರುತ್ತೆ. ಸೊ ಅದರಲ್ಲೇ ಇಶ್ಯೂ ಇದೆ. ಸೊ ನಿಮ್ಗೆ ಅದ್ರ ಜೊತೆಗೆ ಪ್ರೊಸೆಸ್ಡ್ ಫುಡ್ ಏನಕ್ಕೆ.
ಅಂಡ್ ದೊಡ್ಡೋರ್ ಹೆಂಗೆ ಬ್ಯೂಟಿ ಕಾನ್ಶಿಯಸ್ ಆಗಿದ್ದಾರೆ ಹಾಗೆ ಅವ್ರ ಮಕ್ಕಳು ಟ್ಯಾನ್ ಆದ್ರೆ ಮಕ್ಳಿಗೆ ಸನ್ಸ್ಕ್ರೀನ್ ಬಗ್ಗೆ ತುಂಬಾ ಡೌಟ್ಸ್ ಇದೆ. ಸೇಫ್ ಆಗಿ ಸನ್ಸ್ಕ್ರೀನ್ ಹಾಕ್ಬೋದಾ, ಬೇಕೇ ಬೇಕಾ, ಬಟ್ ತುಂಬಾ ಟ್ಯಾನ್ ಆಗ್ಬಿಡ್ತಾರೆ ಹಾಕಿಲ್ಲ ಅಂದ್ರೆ. ಯಾವ್ದು ಸೇಫ್ ಸನ್ಸ್ಕ್ರೀನ್ ಮಕ್ಕಳಲ್ಲಿ? ಅಲ್ಲ, ಏನಂದ್ರೆ ಬ್ಯೂಟಿ ಅಗೇನ್ ಮತ್ತೆ ನಮ್ಮ ತಲೆಗೆ ಏನ್ ತುಂಬಿಸಿದ್ದಾರೆ ಅದು. ಬೆಳ್ಳಕ್ಕಿದ್ದವರೇ ಬ್ಯೂಟಿಫುಲ್ ಅಂತ ಏನೂ ಇಲ್ಲ, ಸರಿನಾ? ಕಪ್ಪಕ್ಕಿದ್ದವ್ರು ಬ್ಯೂಟಿಫುಲ್ ಇರಬಾರ್ದಾ? ಅಪ್ಪ ಅಮ್ಮಂದ್ರು ಬಣ್ಣದ ಮೇಲೆನೆ ಮಗು ಬಣ್ಣ ಬರೋದು, ಸರಿನಾ? ನಾವಿಬ್ರು ಸೌತ್ ಇಂಡಿಯನ್ಸು, ನಾವು ವಿಟಿ ಕಲರ್ ಇದ್ದೀವಿ, ಡಾರ್ಕ್ ಇದ್ದೀವಿ, ನನ್ನ ಮಗು ಅಮೆರಿಕನ್ ಮಗು ಆಗ್ಬೇಕಂದ್ರೆ ಆಗೋದಿಲ್ಲ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು ಫಸ್ಟ್, ಸರಿನಾ? ಬೆಳ್ಳಕ್ಕಿದ್ರೇನೆ ಬ್ಯೂಟಿ ಅಲ್ಲ, ಅದು ಫಸ್ಟ್ ನಮ್ಮ ತಲೆಯಿಂದ ತೆಗಿಬೇಕು. ಸೊ ನಿಮಗೆ ಇನ್ನು ವೈಟ್ನಿಂಗ್ ಏಜೆಂಟ್ಸ್ ಅದು ಇದು ಬರುತ್ತೆ, ನಿಮಗೆ ಕಾಸ್ಮೆಟಿಕ್ ಅಡ್ವರ್ಟೈಸ್ಮೆಂಟ್ಸ್ ಅದು ಇದೆಲ್ಲ ಬರುತ್ತೆ. ನಿಮ್ಗೆ ಏನಂದ್ರೆ ಬೇಸಿಕ್ ಮಗುದು ಕಲರ್ ಏನಿರುತ್ತೆ ಅದು ಸೇಮ್ ಇರುತ್ತೆ. ನೀವು ಬಿಸಿಲಿಗೆ ಹೋದಾಗ ಸ್ವಲ್ಪ ಎಕ್ಸೆಸಿವ್ ಡಾರ್ಕ್ನೆಸ್ ಬರುತ್ತೆ, ಸನ್ ಟ್ಯಾನಿಂಗ್ ಅಂತ ಏನು ಹೇಳ್ತೀರೋ ಅದು. ಅದನ್ನ ಅವಾಯ್ಡ್ ಮಾಡೋಕ್ಕೆ ಅಂತ ಜನ ಪ್ರಯತ್ನ ಮಾಡೋದಿಲ್ಲ. ನಿಮಗೆ ಸನ್ಸ್ಕ್ರೀನ್ ಉಪಯೋಗತೆ ಅಂದರೆ ಮಗುಗೇನಾದರೂ ಚರ್ಮದ ಕಾಯಿಲೆ ಇದೆ ಅಂದರೆ ಬಿಸಿಲಿಗೆ ಫೋಟೋಡರ್ಮಟೈಟಿಸ್ ಅಂತ ಏನು ಹೇಳ್ತೀವಿ, ಫೋಟೋಮಾರ್ಫಿಕ್ ಲೈಫ್ PLE ಅಂತ ಹೇಳ್ತೀವಿ. ಸೊ ಅದು ಲೈಟ್ ಎರಪ್ಷನ್ಸ್ ಏನು ಬರುತ್ತೆ ಅಂದರೆ ನಿಮಗೆ ಬಿಸಿಲಿನಿಂದಾಗಿ ಚರ್ಮಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿದೆ, ಅದನ್ನ ಅವಾಯ್ಡ್ ಮಾಡಬೇಕು ಅನ್ನೋವಂಥದ್ದು ಕಂಡೀಷನ್ ಇದ್ರೆ, ಹೆಲ್ತ್ ಕಂಡೀಷನ್ ಇದ್ರೆ ಮಾತ್ರ ನೀವು ಅವಾಗ ಸನ್ಸ್ಕ್ರೀನ್ ಅಡ್ವೈಸ್ಡ್. ನಿಮಗೆ ಏನೂ ಸಮಸ್ಯೆ ಇಲ್ಲ ಅಂತಂದ್ರೆ ಸ್ವಲ್ಪ ಹೊತ್ತು ಸನ್ ಎಕ್ಸ್ಪೋಜರ್ ಇದ್ರೆ ಒಳ್ಳೇದು, ನಿಮ್ಗೆ ವಿಟಮಿನ್ ಡಿ ಸಿಂಥಸಿಸ್ ಆಗುತ್ತೆ ಬಿಡಿ. ಯಾಕೆ ಅದನ್ನು ಇದು ಮಾಡ್ಬೇಕು, ಸನ್ಸ್ಕ್ರೀನ್ ಯಾಕೆ ಹಾಕೋಬೇಕು ಅಂತ? ನಿಮ್ಗೆ ಹೆಲ್ತ್ ಇಶ್ಯೂ ಇದ್ರೆ ಹಾಕೊಳ್ಳಿ ಆಸ್ ಎ ಮೆಡಿಸಿನ್. ಕೇವಲ ಈ ಪಾಡ್ಕಾಸ್ಟ್ ಅಂತಲ್ಲ, ಎಷ್ಟು ಸಲ ಇದನ್ನ ಯಾವ ರೀತಿಯಿಂದ ಹೇಳಿದ್ರು ಈ ಬಿಳಿ ಬಣ್ಣದ ಮೇಲೆ ವ್ಯಾಮೋಹ ಹೋಗೋದಿಲ್ಲ. ಬಿಳಿ ಇದ್ರೇನೆ ಚಂದ ಅಂತ, ಮಕ್ಳು ಬಿಳಿ ಆಗೋದಿಕ್ಕೆ ಏನಾದ್ರೂ ಕೊಡಿ ಅಂತ ಬರೋರು ಇದ್ದಾರೆ. ಅಕಸ್ಮಾತ್ ಯೂಸ್ ಮಾಡೋದಾದ್ರೆ ಯಾವ ಸನ್ಸ್ಕ್ರೀನ್ ಸೇಫ್ ಅಂದ್ರೆ ಮಿನರಲ್ ಸನ್ಸ್ಕ್ರೀನ್ ಅಲ್ಲ, ಬೇರೆ ಬೇರೆ ತರ ಬರುತ್ತೆ, ಮಕ್ಕಳಲ್ಲೂ ಬೇರೆ ಬರುತ್ತೆ. ನಿಮ್ಗೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಅಂದ್ರೆ ನಿಮ್ಗೆ ಏನಕ್ಕೆ ಪರ್ಪಸ್ ಏನು ಅದ್ರ ಮೇಲೆ ಅದನ್ನ ಡಿಸೈಡ್ ಮಾಡಿ. ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ಗೆ ಹೋಗ್ತಾನೆ, ತುಂಬಾ ಹೊತ್ತು ಹೊರಗಿರ್ತಾನೆ, ತುಂಬಾ ಹೊತ್ತು ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾರೆ. ಅದು ಹೆಂಗೆ ಅಂದ್ರೆ ನಿಮ್ದು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡ್ಕೋಬೇಕಂದ್ರೆ ಒಂದು 30-40 ಮಿನಿಟ್ಸ್ ಬಿಫೋರ್ ಸನ್ ಎಕ್ಸ್ಪೋಜರ್ ಹಾಕೋಬೇಕು. ಅಂಡ್ ಡಿಪೆಂಡಿಂಗ್ ಆನ್ ಯಾವ ತರದ್ದು ಯೂಸ್ ಮಾಡ್ತೀರಾ ಅದರಲ್ಲಿ ನಿಮ್ಗೆ 3 ಗಂಟೆ 4 ಗಂಟೆ 6 ಗಂಟೆ ಆ ಥರ ವರ್ಕ್ ಆಗುತ್ತೆ. ಸೊ ಅಂದ್ರೆ ನಿಮ್ದು ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಇದ್ರೆ ಅಪ್ಲಿಕೇಶನ್ಸ್ ಹಾಕೋಬೇಕಾಗುತ್ತೆ. ಅದು ನಿಮ್ದು ನೀಡ್ ಏನಿದೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು. ಓಕೆ. ಅಂಡ್ ಇನ್ನು ಇವಾಗ ಬಹಳ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ HPV ವ್ಯಾಕ್ಸಿನ್ ಬಗ್ಗೆ. ಎಲ್ರು ಬರ್ತಾರೆ ವ್ಯಾಕ್ಸಿನ್ ಹಾಕ್ಸಿ ಇದ್ರಿಂದ ಕ್ಯಾನ್ಸರ್ನ ತಡೆಗಟ್ಬೋದು ಅಂತ. ಖುಷಿ ಆಗತ್ತೆ ನನಗೆ ಅವೇರ್ನೆಸ್ ಬಂದಿರೋದು. ಬಟ್ ಕೇವಲ ಹೆಣ್ಮಕ್ಳಿಗೆ ಅನ್ಕೊಂಡಿದ್ದಾರೆ ಎಲ್ರು. ಗಂಡ್ ಮಕ್ಳಿಗೆ ಈ ವ್ಯಾಕ್ಸಿನ್ ಅವಶ್ಯಕತೆ ಇಲ್ವಾ? ಅಲ್ಲ, ಈಗೇನಂದ್ರೆ ಈಗ ನೀವೇ ಹೇಳಿದ್ರೆ HPV ವ್ಯಾಕ್ಸಿನ್ ಅಂತ. ಸೊ ಬಹಳ ಸಂತೋಷ ವರ್ಡ್ ಯೂಸ್ ಮಾಡಿದ್. ಮುಂಚೆ ಏನಾಯ್ತು, ಸರ್ವೈಕಲ್ ಕ್ಯಾನ್ಸರ್ ಅಂತ ಮಾಡಿದ್ರು. ಹಂಗಾಗಿ ಈ ಕನ್ಫ್ಯೂಷನ್. ಯಾಕಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಅದು ಸರ್ವಿಕ್ಸ್ ಹೆಣ್ಮಕ್ಳಿಗೆ ಮಾತ್ರ ಇರೋದು, ಗಂಡ್ ಮಕ್ಳಿಗೆ ಯಾಕೆ ಆಗ್ತಾ ಇದ್ದಾರೆ ಪ್ರಶ್ನೆ. ನಮ್ಗೆ ಯಾವುದೇ ಒಂದು ವ್ಯಾಕ್ಸಿನ್ ಬಂದಾಗ ಏನಾಗುತ್ತೆ, ಮೊದಲು ಅತ್ಯಂತ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ಕೊಡ್ತೀವಿ. ಈಗ ಉದಾಹರಣೆಗೆ ಈಗ ಕೊರೋನಾ ಬಂದಿತ್ತು, ಎಲ್ಲರಿಗೂ ಗೊತ್ತು. ಕೊರೋನಾ ವ್ಯಾಕ್ಸಿನ್ ಬಂದಾಗ ಏನಾಯ್ತು, ಎಲ್ಲರೂ ಕೊಡ್ಲಿಲ್ಲ ಸೀದಾ. ಮೊದಲು ಫ್ರಂಟ್ ಲೈನ್ ವರ್ಕರ್ಸ್ ಅಂದ್ರೆ ಡಾಕ್ಟರ್ಸ್ಗೆ, ಪ್ಯಾರಾಮೆಡಿಕಲ್ ಸ್ಟಾಫ್ ಕೊಟ್ಟರು. ಆಮೇಲೆ ಹೆಲ್ತ್ ವಯಸ್ಸಾದವ್ರಿಗೆ ಅಥವಾ ಕೋಮಾರ್ಬಿಡಿಟಿ ಇರೋರಿಗೆ ಅವ್ರಿಗೆ ಕೊಟ್ಟರು. ಅದಾದ್ಮೇಲೆ ಜನರಲ್ ಪಾಪ್ಯುಲೇಷನ್ ಅಂತ ಕೊಟ್ಟಿತ್ತು. ಸೊ ಇದೇ ಏನಾಯ್ತು, ಮೊದಲನೇದು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅಂದ್ರೆ ಏನು HPV ವ್ಯಾಕ್ಸಿನ್ ಅಂತ ಹೇಳ್ಬೇಕು, ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅಲ್ಲ. ಯಾಕಂದ್ರೆ HPV ಅನ್ನೋದು ಒಂದು ವೈರಸ್. ಯಾವುದೇ ವ್ಯಾಕ್ಸಿನ್ ಮಾಡಿದ್ರು ಅದು ಯಾವುದೋ ಒಂದು ಕ್ರಿಮಿ ವಿರುದ್ಧನೇ ಮಾಡೋದು. ಅಂದ್ರೆ ಇನ್ಫೆಕ್ಟಿವ್ ಆರ್ಗ್ಯಾನಿಸಮ್ ಇಂದಾಗಿ ಸೀರಿಯಸ್ ಕಾಯಿಲೆ ಬರೋದಂತದ್ದಿದ್ರೆ ಅದಕ್ಕೆ ವ್ಯಾಕ್ಸಿನ್ ಅಂತ ಮಾಡೋದು. ಇದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಒಂದು ಭಾಗ ಅಷ್ಟೇ. ಸೊ ಆ HPV ಇಂದ ನಿಮಗೆ ಸರ್ವೈಕಲ್ ಕ್ಯಾನ್ಸರ್ ಬರುತ್ತೆ, ವಜೈನಲ್ ಕ್ಯಾನ್ಸರ್ ಬರುತ್ತೆ, ವಲ್ವಲ್ ಕ್ಯಾನ್ಸರ್ ಬರುತ್ತೆ, ಜೆನೈಟಲ್ ವಾಟ್ಸ್ ಬರುತ್ತೆ, ಥ್ರೋಟ್ ಕ್ಯಾನ್ಸರ್ ಬರುತ್ತೆ, ಮೋಷನ್ ಜರದ ಗುದದ ದ್ವಾರದ ಕ್ಯಾನ್ಸರ್ ಏನ್ ಬರುತ್ತೆ ಅದು ಬರುತ್ತೆ, ಪೆನಿಸ್ ಕ್ಯಾನ್ಸರ್ ಬರುತ್ತೆ. ಇದಿಷ್ಟು ಬರುತ್ತೆ, ಸರಿನಾ? ಸೊ ಸರ್ವೈಕಲ್ ಕ್ಯಾನ್ಸರ್ ಕಾಮನೆಸ್ಟ್ ಕಿಲ್ಲರ್. ಹೆಣ್ಮಕ್ಳಲ್ಲಿ ಏನಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಿಟ್ರೆ ಅದು ಸೆಕೆಂಡ್ ಕಾಮನೆಸ್ಟ್. ಹಂಗಾಗಿ ಅದು ಫಸ್ಟ್ ಟಾರ್ಗೆಟ್ ಪಾಪ್ಯುಲೇಷನ್ ಇತ್ತು ನಮಗೆ. ಹಂಗಾಗಿ ಹೆಣ್ಮಕ್ಳಿಗಂತ ಮಾಡಿದ್ದು. ಈಗ ಏನಾಯ್ತು, ಈಗ ಬೇರೆ ಕಂಪ್ನಿ ಬಂತು. ಈಗ ಇಂಡಿಯಾದಲ್ಲೇನೆ ಮ್ಯಾನುಫ್ಯಾಕ್ಚರ್ ಆಯಿತು ಒಂದು ಹೊಸ ಕಂಪ್ನಿ, ಸಿರಮ್ ಇನ್ಸ್ಟಿಟ್ಯೂಟ್ ಇಂದಾಗಿ ನಿಮಗೆ ಇಂಡಿಯಾದಲ್ಲೇ ಇಂಡಿಜಿನಸ್ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಆಗಿ ರೇಟ್ ಎಲ್ಲ ಕಡಿಮೆ ಆಗಿದೆ. ಪ್ಲಸ್ ಸಪ್ಲೈಗೂ ಏನು ಸಮಸ್ಯೆ ಇಲ್ಲ. ಮುಂಚೆ ನಮಗೆ ಸಪ್ಲೈ ಲಿಮಿಟೆಡ್ ಇದ್ದಾಗ ಏನಾಗುತ್ತೆ, ಯಾರಿಗೆ ಪ್ರಿಫರೆನ್ಸ್ ಇರುತ್ತೆ ಅವ್ರಿಗೆ ಕೊಡ್ತೀವಿ. ನಮಗೆ ಅಡಿಕ್ವೇಟ್ ಸಪ್ಲೈ ಇದೆ, ನಮ್ಮದೇ ದೇಶದಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ, ನಮಗೆ ಸಪ್ಲೈಗೆ ಏನು ಸಮಸ್ಯೆ ಇಲ್ಲ, ರೇಟನ್ನು ಕಡಿಮೆ ಆಗಿದೆ. ಆ ವ್ಯಾಕ್ಸಿನ್ ಹೋಲ್ಸಿದ್ರೆ ಇದು ಕಡಿಮೆ ರೇಟಿಗೆ ಸಿಗುತ್ತೆ ಅಂದಾಗ ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಎಲ್ಲರಿಗೆ ಕೊಡ್ತೀವಿ. ಸೊ ಗಂಡು ಮಕ್ಕಳಿಗೆ ಹೇಳಿದ್ನಲ್ಲ ನಿಮಗೆ, ಸೊ ಸರ್ವಿಕ್ಸು, ವೆಜೈನ ಮತ್ತು ವಲ್ವಲ್ ಕ್ಯಾನ್ಸರ್ ಬಿಟ್ಟು ಮಿಕ್ಕಿದ್ದು ಅವ್ರಿಗೂ ಜೆನೆಟಲ್ ವಾಟ್ಸ್ ಬರುತ್ತೆ, ಪೆನಿಸ್ ಕ್ಯಾನ್ಸರ್ ಬರ್ಬೋದು, ಥ್ರೋಟ್ ಕ್ಯಾನ್ಸರ್ ಬರ್ಬೋದು, ನಿಮಗೆ ಏನೋ ರೆಕ್ಟಲ್ ಕ್ಯಾನ್ಸರ್ ಬರ್ಬೋದು, ಗುದದ್ವಾರದ್ದು. ಸೊ ಇದೆಲ್ಲ ಇರುತ್ತೆ. ಪ್ಲಸ್ ಗಂಡು ಮಕ್ಕಳಿಂದಾಗಿ ಅವ್ರ ಪಾರ್ಟ್ನರ್ಸ್ಗೆ ಟ್ರಾನ್ಸ್ಮಿಷನ್ ಆಗೋದು ತಡೆಯುತ್ತೆ, ಅವ್ರಿಗೆ ಇಂಡೈರೆಕ್ಟ್ ಬೆನಿಫಿಟ್. ಸೊ ಇದಿಷ್ಟು ಬೆನಿಫಿಟ್ಸ್ ಇದೆ. ಹಾಗಾಗಿ
ಇದು ಜೆಂಡರ್ ನ್ಯೂಟ್ರಲ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅಂತಿಲ್ಲ, ಇಬ್ಬರಿಗೂ ಕೊಡ್ತೀವಿ. ಬೇರೆದೆಲ್ಲ ಕೊಡ್ತೀವಿ, ಹೆಪಟೈಟಿಸ್ ಕೊಡ್ತೀವಿ, ಚಿಕನ್ ಪಾಕ್ಸ್ ಕೊಡ್ತೀವಿ, MMR ಇಬ್ಬರಿಗೂ ಕೊಡ್ತೀವಿ. ಇದು ಅದೇ ತರ ಜೆಂಡರ್ ಎಷ್ಟು ಎಫಿಕಸಿ ಇದೆ ಸರ್? ಎಷ್ಟು ಅದರಲ್ಲಿ 2 ತರ ಬರುತ್ತೆ. ಒಂದು 4 ವೇಲೆಂಟ್ ಅಂತ ಹೇಳ್ತೀವಿ. ಅದು ನೀವು ಅರ್ಲಿ ತಗೊಂಡ್ರೆ ಫಸ್ಟ್ ಪ್ರಿಫರ್ಡ್ ಏಜ್ ಆಫ್ ವ್ಯಾಕ್ಸಿನೇಷನ್ ಬಂದು 9 ರಿಂದ 14 ವರ್ಷ. ನೀವು ಆ ಇದರಲ್ಲಿ ತಗೊಂಡ್ರೆ ನಿಮ್ಗೆ ಇಂಡಿಯಾದಲ್ಲಿ ನೋಡಿದ್ರೆ 4 ವೇಲೆಂಟ್ ವ್ಯಾಕ್ಸಿನ್ ತಗೊಂಡ್ರೆ ನಿಮಗೆ ಅರೌಂಡ್ 83%, 83% ಅಷ್ಟು ಎಫಿಕಸಿ ಇರುತ್ತೆ. ನೀವು ಅದೇ 9 ವೇಲೆಂಟ್ ತಗೊಂಡ್ರೆ ಅದು ಆಲ್ಮೋಸ್ಟ್ 98% ವರೆಗೂ ಹೋಗುತ್ತೆ. ಸೊ ಅಂದ್ರೆ ಇಟ್ಸ್ ಅ ಗುಡ್ ಎಫಿಕೇಶಿಯಸ್ ವ್ಯಾಕ್ಸಿನ್, ಅದರಲ್ಲಿ ಏನೂ ಡೌಟ್ ಇಲ್ಲ. ಹೌದು, ಅದು ಸ್ವಲ್ಪ ರೇಟ್ ಜಾಸ್ತಿ, ಅದು ಇಂಪೋರ್ಟೆಡ್ ಇದೆ. ಬಟ್ ನಂಗೆ ಈಗ 15% ನಾನು ಅಷ್ಟು ಎಕ್ಸ್ಟ್ರಾ ಹಣ ಖರ್ಚು ಮಾಡೋದಕ್ಕೆ ರೆಡಿ ಇದೀನಿ ಅನ್ನೋದು ಅದು ಅವ್ರವ್ರ ಪೇರೆಂಟ್ಸ್ಗೆ ಬಿಟ್ಟಿತ್ತು. ಸೊ ಅವರು ಅಫೋರ್ಡಬಿಲಿಟಿ ಇದೆ, ಐ ವಾಂಟ್ ದ ಬೆಸ್ಟ್ ಅಂದ್ರೆ ತಗೋಬಹುದು. ಇಲ್ಲ ಅಂದ್ರೆ ಇದನ್ನಂತೂ ತಗೊಳ್ಳೇಬೇಕು. ಇದು ನಿಮಗೆ ಕಾಸ್ಟ್ ಎಫೆಕ್ಟಿವ್ ಇದೆ. ಇಬ್ರಿಗೂ ತಗೊಳ್ಳಿ, ಗಂಡು ಮಕ್ಳಿಗೂ ತಗೋಬೇಕು, ಹೆಣ್ಮಕ್ಳಿಗೂ ತಗೋಬೇಕು. ಈ ಪ್ರಶ್ನೆ ತುಂಬಾ ಹೈಯೆಸ್ಟ್ ಬಂದಿರೋದೇನಂದ್ರೆ, ಅಮ್ಮ ಅಜ್ಜಿ ಎಗೇನ್ ನೆಂಟ್ರು ಎಲ್ಲ ಬಂದವರು ನೀನ್ ಹಾಲ್ ಸಾಕಾಗ್ತಿಲ್ಲ ಅನ್ಸುತ್ತೆ, ಮಗು ಯಾವಾಗ ನೋಡಿದ್ರು ಅಳ್ತಾ ಇದೆ ಅಂತಾರೆ. ತಾಯಿಗೂ ಅನ್ಸ್ತಾ ಇರುತ್ತೆ, ಅಯ್ಯೋ ನನ್ನ ಎದೆ ಹಾಲ್ ಸಾಕಾಗ್ತಿಲ್ಲ ಏನೋ. ಹೇಗೆ ನಾವು ಕಂಡುಹಿಡಿಬಹುದು ಮಗುಗೆ ಹಾಲ್ ಸಾಕಾಗ್ತಿದ್ಯಾ ಇಲ್ವಾ ಅಂತ? ಅಲ್ಲ, ಇದನ್ನು ಹೇಗೆ ಏನಂತಂದ್ರೆ ತಲೆಯಲ್ಲಿ ಏನ್ ತುಂಬ್ತಾ ಇದಾರೆ ಅದು. ಯಾಕಂದ್ರೆ ನಿಮ್ಗೆ ಹಾಲು ಸೆಕ್ರೇಟ್ ಮಾಡುವಂತ ಹಾರ್ಮೋನ್ಸು ಪಾಸಿಟಿವ್ ವೈಬ್ಸ್ ಇದ್ರೆ ಬರುತ್ತೆ. ಮದರ್ ಪಾಸಿಟಿವ್ ಇದ್ದಾರೆ, ಕಂಫರ್ಟಬಲ್ ಇದ್ದಾರೆ, ಖುಷಿಯಾಗಿದ್ದಾರೆ, ಆತರ ಇತ್ತಂದ್ರೆ ಹಾಲು ಉತ್ಪತ್ತಿ ಆಗುವಂತ ಹಾರ್ಮೋನ್ಗಳು ಬರುತ್ತೆ. ಅದೇ ನೆಗೆಟಿವಿಟಿ ತುಂಬ್ತು, ಯಾರೋ ಬೈತಾ ಇದಾರೆ ಅಥವಾ ತಾಯಿಗೇನೋ ಪೇನ್ ಆಗ್ತಾ ಇದೆ, ಇನ್ನೊಂದಿದೆ, ಆತರ ಇದ್ದಾಗ ಏನಾಗುತ್ತೆ, ಸೊ ಹಾಲನ್ನ ಸಪ್ರೆಸ್ ಮಾಡುವಂತ ಹಾರ್ಮೋನ್ಸ್ ಸೆಕ್ರೇಟ್ ಆಗುತ್ತೆ. ಸೊ ಕ್ರಿಯೇಟಿಂಗ್ ಪಾಸಿಟಿವ್ ಎನ್ವೈರನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಲ್ಯಾಕ್ಟೇಷನ್ ಫೇಲ್ಯೂರ್ ಅಂತ ಏನಿದೆ, ದಟ್ ಈಸ್ ಎಕ್ಸ್ಟ್ರೀಮ್ಲಿ ರೇರ್. ನಿಮ್ಗೆ ಅನ್ಲೆಸ್ ಯು ಕ್ರಿಯೇಟ್, ಈ ತರದ್ ಏನಾದ್ರು ಮಾಡಿ ಕ್ರಿಯೇಟ್ ಮಾಡ್ಬಾರ್ದು, ಏನಿರೋದಿಲ್ಲ. ಬಟ್ ಎಷ್ಟೊಂದ್ ಸರ್ತಿ ಏನಾಗುತ್ತೆ ಅಂತಂದ್ರೆ, ಸೊ ಆ ಪಾಸಿಟಿವ್ ಎನ್ವೈರನ್ಮೆಂಟ್ ಮಾಡಿ ಕೊಡ್ಬೇಕು. ಸೊ ತಾಯಿಗೂ ಅಷ್ಟೇ ಫಸ್ಟ್ ಸ್ವಲ್ಪ ಎಫರ್ಟ್ ಹಾಕ್ಬೇಕು. ಯಾಕಂದ್ರೆ ಮಗು ಫಸ್ಟ್ ಫ್ಯೂ ಡೇಸ್, 3 ದಿವಸ 4 ದಿವಸ 1 ವಾರವರೆಗೂ ಏನಾಗುತ್ತೆ, ತಾಯಿ ಮಗು ಅಡ್ಜಸ್ಟ್ ಆಗ್ಬೇಕು ಒಬ್ರಿಗೊಬ್ರಿಗೆ. ಲ್ಯಾಚಿಂಗು ಅದೆಲ್ಲ ಸಿಂಪಲ್ ಥಿಂಗ್ಸ್ ಇರುತ್ತೆ. ಎಷ್ಟೊಂದ್ಸತಿ ಕರೆಕ್ಟ್ ಲ್ಯಾಚಿಂಗ್ ಆಗಿರೋದಿಲ್ಲ, ನಿಪಲ್ ಫೀಡಿಂಗ್ ಮಾಡ್ತಾ ಇರ್ತಾರೆ, ಅದರಿಂದಾಗಿ ಪೇನ್ ಸ್ಟಾರ್ಟ್ ಆಗುತ್ತೆ ಅಥವಾ ಬ್ಲೀಡಿಂಗ್ ಆಗುತ್ತೆ. ಅವ್ರು ಅದನ್ನ ಟಾಲರೇಟ್ ಮಾಡಿ ಫೀಡ್ ಮಾಡ್ತಾ ಇರ್ತಾರೆ. ಆಮೇಲೆ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಿಲ್ಕ್ ಹೋಗ್ಬಿಟ್ಟು ಕಡಿಮೆ ಆಗ್ತಾ ಬರುತ್ತೆ. ಸೊ ಫಸ್ಟ್ ಫ್ಯೂ ಡೇಸ್ ಅಲ್ಲಿ ಏನಿದೆ ನಿಮ್ಗೆ ಸಮಸ್ಯೆ ಇದೆ ಅಂತಂದ್ರೆ, ಈಗೇನು ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ಸ್ ಅಂತಾನೆ ಸಿಗ್ತಾರೆ ನಿಮ್ಗೆ, ಡಾಕ್ಟರ್ಸ್ ಇದ್ದಾರೆ. ಸಿಂಪಲ್ ಥಿಂಗ್ಸ್ ಇದ್ರೆ ಬೇರೆಯವರು ಟ್ರೈನ್ಡ್ ನರ್ಸಿಂಗ್ ಸ್ಟಾಫ್ ಅವರು ಹಾಸ್ಪಿಟಲ್ ಅಲ್ಲಿ ಇರ್ತಾರೆ, ಅವ್ರು ಸಾರ್ಟ್ ಔಟ್ ಮಾಡಕ್ಕಾಗಿಲ್ಲ ಅಂದ್ರೆ ನೀವು ಕ್ವಾಲಿಫೈಡ್ ಡಾಕ್ಟರ್ಸ್ ಯಾರು ಇರ್ತಾರೆ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಅಂತ, ಅವ್ರ ಹತ್ರ ಮಾಡಿದ್ರೆ ನಿಮ್ಗೆ ಸಿಂಪಲ್ ಥಿಂಗ್ಸ್ ದೇ ವಿಲ್ ಸಾರ್ಟ್ ಇಟ್ ಔಟ್. ದಟ್ ಈಸ್ ನಾಟ್ ಎನ್ ಇಶ್ಯೂ. ಬಟ್ ಅರ್ಲಿ ತಗೋಬೇಕು. ನೀವು 1 ತಿಂಗಳು 2 ತಿಂಗಳು ಆದ್ಮೇಲೆ ಮಾಡ್ಲಿಕ್ಕೆ ಹೋಗ್ತಂದ್ರೆ ಕಷ್ಟ. ಬಟ್ ನಮ್ಗೆ ಅಡಿಕ್ವೆಸಿ ಗೊತ್ತಾಗೋದು ಹೇಗೆ ಅಂತಂದ್ರೆ, ಮಗು ವೇಟ್ ಗೇನ್ ಸರಿನಾ. ನಿಮ್ಮ ಮಗು ಕರೆಕ್ಟ್ ವೇಟ್ ಬರ್ತಾ ಇದೆ, ತಿಂಗಳ ಎಷ್ಟು ಬರ್ಬೇಕಷ್ಟು ಅಂತಂದ್ರೆ ನಿಮಗೆ ಏನೇ ಅನ್ನಿಸ್ಲಿ ಹಾಲು ಸಾಕಷ್ಟಿದೆ ಅಷ್ಟೇ. ಇವನೊಂದ್ಸತಿ ನನಗೆ ಸರಿ ಇದೆ ಅನ್ಸೋದು, ಮಗು ತೂಕ ಬರ್ತಾರಲ್ಲ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಅವಾಗ ಯೂರಿನೇಷನ್ ನ ಚೆಕ್ ಮಾಡಿ, ಹೌದು, ಅದು ಇಂಡೈರೆಕ್ಟ್ ವೇಸ್. ಸೊ ಮಗು ನಿಮ್ಗೆ ಮಿನಿಮಮ್ 6 ಅಂತ ಹೇಳ್ತಾರೆ, ಬಟ್ ಜನರಲಿ ಜಾಸ್ತಿನೇ ಮಾಡುತ್ತೆ ಮಗು. ಚಳಿಗಾಲ ಇದ್ರೆ ಇನ್ನೂ ಜಾಸ್ತಿ ಮಾಡುತ್ತೆ, 8, 10, 12 ಈ ತರ ಯೂರಿನ್ ಹೋಗ್ತಾ ಇರುತ್ತೆ. ಸೊ ಮೋಷನ್ಸ್ ಹೋಗುತ್ತೆ. ಆಮೇಲೆ ಸ್ವಲ್ಪ ಹಾಲು ಕುಡಿದ್ಮೇಲೆ ಕಂಫರ್ಟಬಲ್ ಆಗಿ 1, 2 ಅವರ್ಸ್ 3 ಅವರ್ಸ್ ಮಲ್ಗತ್ತೆ. ಇದು ಇಂಡೈರೆಕ್ಟ್ ಎವಿಡೆನ್ಸಸ್. ಬಟ್ ನಿಮ್ಗೆ ಪಕ್ಕಾ ಅಂತಂದ್ರೆ ಮಗು ತೂಕ ನೋಡುತ್ತೆ. ನಿಮ್ ಫಸ್ಟ್ ಫ್ಯೂ ಡೇಸ್ ಎಕ್ಸೆಸ್ ವೇಟ್ ಲಾಸ್ ಆಯ್ತು, ಮೋರ್ ದೆನ್ ವಾಟ್ ವಿ ಎಕ್ಸ್ಪೆಕ್ಟ್, ಅಥವಾ ಆಮೇಲೆ ಇನ್ಅಡಿಕ್ವೇಟ್ ವೇಟ್ ಗೇನ್ ಆಯ್ತು, ಆತರ ಇತ್ತು ಅಂತಂದ್ರೆ ಸಮ್ ಇಶ್ಯೂಸ್ ಇದೆ. ಬಟ್ ಲ್ಯಾಕ್ಟೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಫಸ್ಟ್ ಎಷ್ಟು ಅರ್ಲಿ ಸೆಟ್ರೇಟ್ ಮಾಡ್ಕೋತೀರ ಅಷ್ಟು ಈಸಿ ನಿಮ್ಗೆ. ಸೊ ನೀವು ತುಂಬಾ ಲೇಟ್ ಹೋದ್ರೆ ಕಷ್ಟ ಆಗತ್ತೆ ನಿಮ್ಗೆ. ಈಗೇನಂದ್ರೆ ಅದಕ್ಕೆ ಗೈನೆಕ್ ಸೈಡ್ ಇಂದಾನೆ ಶುರು ಮಾಡ್ತಾರೆ. ನಿಮ್ಗೆ 3rd ಟ್ರೈಮೆಸ್ಟರ್ ಪ್ರೆಗ್ನೆನ್ಸಿ ಏನಿರುತ್ತೆ ಅಂದ್ರೆ ನಿಮ್ಗೆ 7 ತಿಂಗಳು ಎಲ್ಲ ಮುಗಿದ್ಮೇಲೆ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿ ನೋಡ್ತಾರೆ. ನಿಮ್ಗೆ ಏನಾದ್ರು ಇಶ್ಯೂ ಇದೆಯಾ ಅಂದ್ರೆ ಬ್ರೆಸ್ಟ್ ಸ್ಟ್ರಕ್ಚರ್ ಅಲ್ಲಿ ಏನಾದ್ರು ತೊಂದರೆ ಕೊಡೋ ಅಂತದ್ದು ಏನಾದ್ರು ಇದೆಯಾ, ಆಗ ಏನಾಗುತ್ತೆ ಮದರ್ ಮೆಂಟಲಿ ರೆಡಿ ಆಗ್ತಾರೆ. ಆತರ ಏನಾದ್ರು ಇತ್ತು ಅಂತಂದ್ರೆ ನಿಮ್ಗೆ ಆಮೇಲೆ ಈಗ ಕ್ಲಾಸಸ್ ಮಾಡ್ತಾರೆ, ಕಾಮನ್ ಡೌಟ್ಸ್ ಏನಿರುತ್ತೆ ಅದೆಲ್ಲ ಮಾಡ್ತಾರೆ, ಆಂಟಿನೆಟಲ್ ಕ್ಲಾಸಸ್ ಎಲ್ಲ ಮಾಡ್ತಾರೆ. ಸೊ ಅದನ್ನೆಲ್ಲ ಅಟೆಂಡ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನಿಮ್ಗೆ ಹುಟ್ಟದ ಮೇಲೆ ಇನ್ನ ಸಮಸ್ಯೆ ಇದೆ ಅಂತಂದ್ರೆ ಡೈರೆಕ್ಟ್ 1-to-1 ಕನ್ಸಲ್ಟೇಷನ್ ತಗೊಂಡು ಫಿಕ್ಸ್ ಮಾಡ್ಕೋಬಹುದು. ಇದೆಲ್ಲ ನೀವು ಕರೆಕ್ಟ್ ಮಾಡಿದ್ರೆ ನಿಮ್ಗೆ ಪ್ಯೂರ್ ಲ್ಯಾಕ್ಟೇಷನ್ ಫೇಲ್ಯೂರ್ ಅಂದ್ರೆ ಇಟ್ ಈಸ್ ವೆರಿ ರೇರ್. ಮೋಸ್ಟ್ ಆಫ್ ದ ಟೈಮ್ಸ್ ಅದೇ ಈಗ ಹೇಳ್ದಂಗೆ ಸುತ್ತಮುತ್ತ ಇರೋರೆಲ್ಲ ಒಂದು ಅದು ಇದು ಹೇಳಿ ಸೆಲ್ಫ್ ಡೌಟ್ ಕ್ರಿಯೇಟ್ ಮಾಡ್ತಾರೆ, ನನ್ಗೆ ಆಗ್ತಾ ಇಲ್ಲ ಬರ್ತಾ ಇಲ್ಲ ಅಂತ. ಅಂಡ್ ಈ 6 ತಿಂಗಳು ಒಳಗೆ ಮಕ್ಕಳಲ್ಲಿ ಇವತ್ 3 ಸತಿ ಬಾತ್ರೂಮ್ ಹೋಗ್ಬಿಡ್ತು, ಇವತ್ ಮಗು ಹಾಲ್ ಕುಡ್ತಿರೋದ್ ವಾಪಸ್ ಹಾಕ್ಬಿಡ್ತು, ಇಂತ ವಿಚಾರಕ್ಕೆ ಡಾಕ್ಟರ್ ಹತ್ರ ಬರ್ತಾರೆ. ಸೊ ಎಷ್ಟ್ ಸತಿ ಮೋಷನ್ ಪಾಸ್ ಮಾಡೋದ್ ನಾರ್ಮಲ್, ಅಥವಾ 2 ದಿವಸಕ್ಕೊಮ್ಮೆ ಮಗು ಮೋಷನ್ ಪಾಸ್ ಮಾಡ್ತಿದೆ ಅಂದ್ರೂ ನಾರ್ಮಲ್? ಮೋಷನ್ ಏನಂದ್ರೆ ಒಬ್ಬೊಬ್ರು ಇಂಡಿವಿಜುವಲ್ ವೇರಿಯೇಷನ್ ಇರುತ್ತೆ. ಮಕ್ಕಳಲ್ಲಿ ಏನಂದ್ರೆ ಹಾಲು ಕುಡಿದ ತಕ್ಷಣ ರಿಫ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ, ಮೋಷನ್ ಹೋಗ್ತಾರೆ. ಎಷ್ಟೊಂದ್ ಸತಿ ಹಾಲು ಕುಡಿತಾರೆ ಹೋಗ್ತಾರೆ, ಅಂದ್ರೆ 5, 6, 7, 8 ಹೋದ್ರೂ ಅಡ್ಡಿ ಇಲ್ಲ. ಮಗು ಬೇರೆ ಎಲ್ಲ ತೂಕ ಬರ್ತಾ ಇದೆ, ಕಂಫರ್ಟಬಲ್ ಆಗಿ ಕುಡಿತಾ ಇದೆ, ಇನ್ಫೆಕ್ಷನ್ ತರ ಏನು ಫೀಚರ್ಸ್ ಇಲ್ಲ, ಬರೀ ಫ್ರೀಕ್ವೆನ್ಸಿ ಬಟ್ ನಾರ್ಮಲ್ ಸ್ಟೂಲ್ಸ್ ಹೋಗ್ತಾ ಇದೆ ಅಂತಂದ್ರೆ ಅದು ನಾರ್ಮಲ್.
ಫ್ರೀಕ್ವೆನ್ಸಿ ವೇರಿ ಇರುತ್ತೆ. ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೆಡ್ ಬೇಬೀಸ್ ಏನಿರುತ್ತೆ ತಾಯಿ ಹಾಲು ಮಾತ್ರ ಕುಡಿಯುವಂಥ ಮಕ್ಕಳಲ್ಲಿ ವೇರಿಯೇಷನ್ ಇರುತ್ತೆ. ಈಗ ನಾನು ಹೇಳ್ದಂಗೆ 5, 6, 7 ಹೋಗ್ಬೋದು, ಅಥವಾ ಒಂದೊಂದ್ಸತಿ 2-3 ದಿವಸಕ್ಕೆ, ಒಂದೊಂದ್ಸತಿ 5-6 ದಿವಸಕ್ಕೂ ಹೋಗ್ಬೋದು. ಪರವಾಗಿಲ್ವಾ 5-6 ದಿವಸಕ್ಕೆ? ಹೌದು, ಅದನ್ನ ಹೇಳ್ತಾ. ಯಾಕಂದ್ರೆ ತಾಯಿ ಹಾಲು ಏನಾಗುತ್ತೆ, ಮೋಷನ್ ಅಂದ್ರೆ ಏನು, ನಂದು ಅಜೀರ್ಣ ಆಗಿ ಏನ್ ಉಳ್ದಿರುತ್ತೆ ಹೊಟ್ಟೆನಲ್ಲಿ, ಜೀರ್ಣ ಆಗದಿರೋ ಉಳ್ದಿರೋದು ಡೆಬ್ರೀಸ್ ಆಚೆ ಬರುತ್ತೆ. ತಾಯಿ ಹಾಲು ಒಂದೊಂದ್ಸತಿ 100% ಡೈಜೆಸ್ಟ್ ಆಗ್ಬಿಡುತ್ತೆ, ಅಲ್ಲೇನು ಇರೋದಿಲ್ಲ ಆಚೆ ಬರೋದಕ್ಕೆ. ಮಗುಗೆ ಏನೂ ಡಿಸ್ಕಂಫರ್ಟ್ ಇಲ್ಲ, ಯೂರಿನ್ ಚೆನ್ನಾಗಿ ಹೋಗುತ್ತೆ, ಮಗು ಆಕ್ಟಿವ್ ಇದೆ, ಫೀಡ್ ಚೆನ್ನಾಗಿ ತಗೋತಾ ಇದೆ, ಮಗುಗೆ ಡಿಸ್ಕಂಫರ್ಟ್ ಇಲ್ಲ, ಹೊಟ್ಟೆ ಉಬ್ರಾದು ಇದು ಏನು ಇಲ್ಲ ಅಂದ್ರೆ ಏನೂ ತೊಂದರೆ ಇಲ್ಲ. ನಿಮ್ಗೆ ಡೌಟ್ ಇದ್ರೆ 2-3 ಡೇಸ್ ಆದ್ಮೇಲೆ ನೋಡಿ, ಒಂದ್ಸತಿ ಡಾಕ್ಟರ್ ಬೇಕಿದ್ರೆ ಪಿಡಿಯಾಟ್ರಿಷಿಯನ್ ಕನ್ಸಲ್ಟ್ ಮಾಡ್ಕೊಳ್ಳಿ. ಬಟ್ ಏನಾದ್ರು ಈಗ ನಾನು ಹೇಳ್ದಿರೋ ತರ ಏನಾದ್ರು ಇಶ್ಯೂ ಇತ್ತಂದ್ರೆ ಏನು ಇಲ್ಲದೆ ಮೋಷನ್ ಮಾಡೋ ಜಾಗಕ್ಕೆ ವಿಳ್ಳೆದೆಲ್ಲ ಹಾಕೋದು, ಅದೆಲ್ಲ ಅದು ಫಿಸಿಕಲ್ ಇಂಜುರೀಸ್ ಆಗ್ಬೋದು, ಹಾಕಿ ಅದರಿಂದ ಆಗ್ಬೋದು. ಆತರ ಏನು ಮಾಡ್ಕೊಡ್ದು ವೇಟ್ ಮಾಡಿ. ಆಮೇಲೆ ಹಾಲು ಕುಡ್ದಿದ ತಕ್ಷಣ ವಾಪಸ್ ಹಾಕುತ್ತೆ. ಹೌದು, ಅದನ್ನು ಅಷ್ಟೇ. ಮಕ್ಕಳಲ್ಲಿ ಏನಾಗುತ್ತೆ, ಎಷ್ಟೊಂದು ನಾರ್ಮಲ್ ಇರೋದು ಪೇರೆಂಟ್ಸ್ ಅಬ್ನಾರ್ಮಲ್ ಅಂತ ಅನ್ಸುತ್ತೆ, ಅದರಲ್ಲಿ ಇದು ಒಂದು. ಮಕ್ಕಳು ಸ್ವಲ್ಪ ಸೀನೋದು, ಬಿಕ್ಕುಳ್ಸೋದು, ಹಾಲು ಕುಡ್ದಾಗ ಸ್ವಲ್ಪ ಮೊಸರು ತರ ಹಿಂಗೆ ಸೈಡ್ ಇಂದ ತೆಗಿತಾರೆ, ಸೊ ವಾಂತಿ ತರ ಅದು ಬರುತ್ತೆ ಅದು. ಆಮೇಲೆ ಯೂರಿನ್ ಮೋಷನ್ ಮಾಡುವಾಗ ಒಂದೊಂದ್ಸತಿ ಸ್ಟ್ರೈನ್ ಮಾಡ್ತಾರೆ, ಒಂದೊಂದ್ಸತಿ ಸಣ್ಣ ಪುಟ್ಟ ರ್ಯಾಶಸ್ ಇರುತ್ತೆ. ಹೆಣ್ಮಕ್ಳಿಗೆ ನಿಮ್ಗೆ 6ನೇ 7ನೇ ದಿವಸಕ್ಕೆ ಸ್ವಲ್ಪ ಬ್ಲೀಡಿಂಗ್ ತರ ಹೋಗುತ್ತೆ, ಸೊ ವೈಟ್ ಡಿಸ್ಚಾರ್ಜ್ ಬ್ಲೀಡಿಂಗ್ ತರ ಹೋಗುತ್ತೆ. ಸೊ ಇದೆಲ್ಲ ಇರುತ್ತೆ, ಇದೆಲ್ಲ ನಾರ್ಮಲ್. ನಿಮ್ಗೆ ವರಿ ಮಾಡೋದು ಯಾವಾಗ ಅಂತ ಗೊತ್ತಿರ್ಬೇಕಂದ್ರೆ, ಮಗು ಮಂಕಾಗಿದೆ, ಹಾಲು ಸರಿಯಾಗಿ ಕುಡಿತಾ ಇಲ್ಲ, ಜ್ವರ ಏನಾದ್ರು ಬಂತು, ವಾಮಿಟ್ ಮಾಡಿದ್ರೆ ವೈಟ್ ಇರ್ಬೇಕು. ಸೊ ನಿಮ್ಗೆ ಏನಾದ್ರು ಗ್ರೀನ್ ಎಲ್ಲೋ ಮಾಡ್ತಾ ಇದೆ, ಆತರ ಏನಾದ್ರು ಇತ್ತಂದ್ರೆ ಸಮಥಿಂಗ್ ಇಸ್ ರಾಂಗ್. ಬಟ್ ನಿಮ್ ಮಗು ಬಿಹೇವಿಯರ್ ನಿಮ್ಗೆ ಸಮಾಧಾನ ಇಲ್ಲ, ಏನೋ ತೊಂದರೆ ಇದೆ ಅಂತ ಡೌಟ್ ಇದ್ರೆ ಕರ್ಕೊಂಡೋಗಿ ತೋರಿಸ್ಬಿಡಿ. ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲಿ ಟೈಮ್ ಹೆಚ್ಚಿಗೆ ಕೊಡೋದಿಲ್ಲ ದೊಡ್ಡ ಮಕ್ಕಳ ತರ. ನಿಮ್ ಡೌಟ್ ಇದ್ರೆ, ತೊಂದರೆ ಇಲ್ಲ ಅಂದ್ರೂ ಒಂದ್ಸತಿ ಹೋಗಿ ಬರೋದು ನಿಮ್ಗೆ ಜಾಸ್ತಿ ಕ್ಷೇಮ. ಈಗ ಏನು ಆಗೋದಿಲ್ಲ ಅಂತ ವೇಟ್ ಮಾಡಿ ಲೇಟ್ ಹೋಗೋದಕ್ಕಿಂತ ನಿಮ್ಗೆ ಡೌಟ್ ಇತ್ತಂದ್ರೆ ತೋರಿಸ್ಕೊಂಬಿಡಿ ಅಷ್ಟೇ. ಆಮೇಲೆ ಹುಟ್ಟಿದ ಮಗುಗೆ ಎದೆ ಕಿವುಚ್ತಾರೆ, ಆಮೇಲೆ ಕಫ ಹಿಂಗೆ ಕೈಯಾಗ್ ತೆಗಿತಾರೆ. ಇದೆಲ್ಲ ನಿಜವಾಗ್ಲೂ ಬಿಕಾಸ್ ಹಳ್ಳಿ ಕಡೆ ಇರ್ಬೋದು, ಅಥವಾ ಅಜ್ಜರು ಅಜ್ಜಿಯರು ಅವ್ರು ನಮ್ಮ ಮಾತು ಕೇಳಲ್ಲ, ಅದೆಲ್ಲ ಬೇಕು, ಅದು ಇಂಪಾರ್ಟೆಂಟ್, ಕಫ ಸೇರ್ಕೊಳ್ಳುತ್ತೆ ಅಂತಾರೆ. ಏನೆಲ್ಲ ತೊಂದರೆ ಆಗುತ್ತೆ ಅದ್ ಮಾಡೋದು? ಏನ್ ಹೇಳ್ತೀವಿ, ಟ್ರೆಡಿಷನಲ್ ಪ್ರಾಕ್ಟೀಸಸ್ ಅಂತ ಇದು. ಅಂದ್ರೆ ನಾವು ಏನು ಮಾಡ್ಕೊಂಡ್ ಬಂದಿರ್ತೀವಿ, ಅಜ್ಜಿ ಮಾಡ್ತಿದ್ರು, ಅಜ್ಜ ಮಾಡ್ತಿದ್ರು, ಅಥವಾ ಏನೋ ಒಂದು ಹೇಗೋ ಕಲ್ತಿರ್ತೀವಿ, ಒಟ್ಟು ಟ್ರೆಡಿಷನಲ್ ಪ್ರಾಕ್ಟೀಸಸ್ ನಡೀತಾ ಇರುತ್ತೆ. ಅದನ್ನ ಸಾಮಾನ್ಯ 3 ಗುಂಪಾಗಿ ಮಾಡ್ತೀವಿ. ಒಂದು ಯೂಸ್ಫುಲ್ ಪ್ರಾಕ್ಟೀಸಸ್ ಅಂತ, ಅಂದ್ರೆ ಅದರಿಂದಾಗಿ ಉಪಯೋಗ ಆಗುತ್ತೆ ನಿಮ್ಗೆ ಅಂತದ್ದಿದ್ರೆ ಮಾಡಿ ಅಂತ ಹೇಳ್ತೀವಿ. ಇನ್ನೊಂದು ನ್ಯೂಟ್ರಲ್. ನ್ಯೂಟ್ರಲ್ ಉದಾಹರಣೆಗೆ ಅವ್ರೇನೋ ಕಪ್ ಇಡಬೇಕು ಇದಿರುತ್ತೆ, ಪೌಡರ್, ತೊಂದರೆ ಏನಿಲ್ಲ, ಉಪಯೋಗ ಆಗುತ್ತಾ ಬಿಡುತ್ತಾ ಬಿಟ್ಬಿಡಿ. ಹಾರ್ಮ್ಫುಲ್ ಪ್ರಾಕ್ಟೀಸ್, ಈಗ ನೀವೇನ್ ಹೇಳಿದ್ರೆ ಹಾರ್ಮ್ಫುಲ್ ಪ್ರಾಕ್ಟೀಸಸ್ ಇತ್ತಂದ್ರೆ ನಾವು ಅದನ್ನ ಡಿಸ್ಕರೇಜ್ ಮಾಡ್ತೀವಿ. ಈಗ ಏನಾಗುತ್ತೆ, ಬೆರಲಾಗ್ತಾರೆ, ಅವ್ರ ಕೈ ಎಷ್ಟು ಹೈಜಿನಿಕ್ ಇದೆ ಗೊತ್ತಿಲ್ಲ, ಸರಿಲ್ವಾ? ಒಂದೊಂದ್ಸತಿ ನೇಲ್ ಇರುತ್ತೆ, ಇಂಜುರಿ ಆಗುತ್ತೆ. ನಿಮ್ಗೆ ಜಸ್ಟ್ ಓರಲ್ ಕ್ಯಾವಿಟಿ ಕ್ಲೀನ್ ಮಾಡ್ಲಿಕ್ಕೆ ಜೆಂಟಲ್ ಮಸಾಜು ಅದೆಲ್ಲ ಮಾಡ್ಕೋಬಹುದು. ಬಟ್ ಅವರು ತುಂಬಾ ಡೀಪ್ ಆಗಿ ಆಗ್ತಾರೆ ಅಂದ್ರೆ ಇಂಜುರಿ ರಿಸ್ಕ್ ಇರುತ್ತೆ. ಆಮೇಲೆ ಇದು ಅಷ್ಟೇ, ತಾಯಿ ಹಾರ್ಮೋನ್ ಇಂದಾಗಿ ಮಗುನಲ್ಲಿ ಸ್ವಲ್ಪ ಎದೆಯಲ್ಲಿ ಹಾಲು ಕಟ್ಟದಂಗೆ ಇರುತ್ತೆ, ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ. ಬಟ್ ಹಿಂಡ್ಲಿಕ್ಕೆ ಹೋಗ್ಬಾರ್ದು. ನೀವು ಹಿಂಡ್ಲಿಕ್ಕೆ ಹೋಗಿ ಇದು ಮಾಡಿದ್ರೆ ಏನಾಗುತ್ತೆ, ನೀವು ಇನ್ಫೆಕ್ಷನ್ ಇಂಡ್ಯೂಸ್ ಮಾಡ್ಬೋದು. ಅದು ವಿತ್ ಟೈಮ್ ನಿಮ್ಗೆ ಗ್ರಾಜುವಲಿ ಸ್ವೆಲ್ಲಿಂಗ್ ಕಡಿಮೆ ಆಗಿ ಹೊಟ್ಟೋಗುತ್ತೆ, ಅದರಿಂದ ಏನು ತೊಂದರೆ ಆಗೋದಿಲ್ಲ. ಸೊ ಹಿಂಡಬಾರ್ದು. ಸೊ ಹಾರ್ಮ್ಫುಲ್ ಪ್ರಾಕ್ಟೀಸ್ ಇದ್ರೆ ಡೆಫಿನೆಟ್ಲಿ ಮಾಡಬಾರ್ದು. ಯಾವ್ದು ಯೂಸ್ಫುಲ್ ಪ್ರಾಕ್ಟೀಸ್ ಆಗಿದೆ ಅಂದ್ರೆ ಟ್ರೆಡಿಷನಲ್ ಅಲ್ಲಿ ಯೂಸ್ಫುಲ್ ಯಾವ್ದಿದೆ? ಸೊ ಯೂಸ್ಫುಲ್ ಅಂತಂದ್ರೆ ನಿಮ್ಗೆ ಈಗ ಹೌದು, ಆಯಿಲ್ ಮಸಾಜ್ ಮಾಡೋದು ಯೂಸ್ಫುಲ್ ಇರುತ್ತೆ. ಅದೇನಾಗುತ್ತೆ, ಮದರ್ ಬೇಬಿ ಬಾಂಡಿಂಗ್ ಇಂಪ್ರೂವ್ ಆಗುತ್ತೆ, ಸರಿನಾ? ಸೊ ಅದ್ರ ಜೊತೆಗೆ ಮಗುಗೂ ಕೂಡ ರಿಲ್ಯಾಕ್ಸಿಂಗ್ ಆಗಿ ಇದಿರುತ್ತೆ. ರೆಗ್ಯುಲರ್ ಬಾತ್ ಕೊಡ್ತಿರ್ತಾರೆ, ಸರಿನಾ? ಬಾತ್ ಹೇಗೆ ಕೊಡ್ತಾರೆ ಅದು ಡಿಫ್ರೆಂಟ್, ಬಟ್ ರೆಗ್ಯುಲರ್ ಬಾತ್ ಕೊಡೋದು ಅದು ಮಗುಗೆ ಯೂಸ್ಫುಲ್ ಇರುತ್ತೆ. ಆಮೇಲೆ ಮಗುನ ಕವರ್ ಮಾಡಿ ಬೆಚ್ಚಕ್ಕೆ ಇಡ್ತಾರೆ, ಸೊ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಮಗುಗೆ ಈಗ ನಮ್ಗಂದ್ರೆ ಚಳಿ ಆದ್ರೆ ಜಾಸ್ತಿ ಬಟ್ಟೆ ಹಾಕೋತೀವಿ, ಇಲ್ಲಾಂದ್ರೆ ತೆಗಿತೀವಿ. ಸೊ ಆ ತರದ್ದೆಲ್ಲ ಪ್ರಾಕ್ಟೀಸಸ್ ಏನಿರುತ್ತೆ ಯೂಸ್ಫುಲ್. ಧೂಪ ಎಲ್ಲ ಹಾಕ್ತಾರಲ್ಲ, ಧೂಪ ಎಲ್ಲ ಹೇಳಲ್ಲ, ಯಾಕಂದ್ರೆ ಅದೇನಾಗುತ್ತೆ, ಈಗ ನಿಮ್ಗೆ ಮತ್ತೆ ಇರಿಟೆಂಟ್, ನಿಮ್ಗೆ ಅರ್ಲಿ ಅಲರ್ಜಿಸ್ ಶುರು ಆಗುತ್ತೆ. ಮೈ ತುಂಬಾ ಪೌಡರ್ ಹಚ್ಚೋದು ಅದು ಅಷ್ಟೇ, ಪೌಡ್ರಿ ಥಿಂಗ್ಸನ್ನು ಇದಾಗುತ್ತೆ, ಅಷ್ಟೊಂದು ಬೇಡ. ಈಗ ನೀವೇನೋ ಸ್ವಲ್ಪ ಕಪ್ಪಿಡ್ತೀರಿ, ಸ್ವಲ್ಪ ಮಗು ಚೆನ್ನಾಗಿ ಕಾಣ್ಲಿ ಅಂತ ಏನ್ ಮಾಡ್ತೀರಿ ಅದು ಓಕೆ. ಅತಿ ಮಾಡಿದ್ರೆ ಯಾವುದೇ ಆದ್ರೂ ಸಮಸ್ಯೆ. ಓಕೆ. ಅಂಡ್ ಲಾಸ್ಟ್ ಕ್ವೆಶನ್ ಎಲ್ಲ ಪೇರೆಂಟ್ಸ್ ಮನಸ್ಸಲ್ಲೂ ಇರುತ್ತೆ, ಅದನ್ನ ನಾನು ಇವಾಗ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳೋಣ. ನಮ್ಮ ಮಕ್ಳು ಇಮ್ಯುನಿಟಿ ಚೆನ್ನಾಗಿರ್ಬೇಕು. ವಾರಕ್ಕೆ ಕೆಲವರು ಕೆಮ್ಮು ನೆಗಡಿ, ಡಾಕ್ಟರ್ ಹತ್ರ ಹೋಗು, ಮತ್ತೊಂದಷ್ಟು ಸಿರಪ್ ಕುಡಿ, ಆರಾಮಾಗ್ತಾಳೆ, ಮತ್ತೆ ಶುರುವಾಗುತ್ತೆ. ಎಸ್ಪೆಷಲಿ ರೆಸ್ಪಿರೇಟರಿ ಸಿಸ್ಟಮ್, ಬಿಕಾಸ್ ನೀವು ಅದರಲ್ಲಿ ಸ್ಪೆಷಲೈಸ್ಡ್ ಆಗಿದ್ದೀರಾ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ಹೆಂಗೆ ನಮ್ಮ ರೆಸ್ಪಿರೇಟರಿ ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೊಳ್ಳೋದು? ಏನಾದರೂ ಹೊರಗಿನ ಆಹಾರ ಇಂಪ್ರೂವ್ ಮಾಡುತ್ತಾ, ಅಥವಾ ಆಲ್ರೆಡಿ ಅದು ಹುಟ್ಟಿದಾಗಿಂದ ನಮ್ಮ ಬ್ರೆಸ್ಟ್ ಫೀಡಿಂಗ್ ಅದೆಲ್ಲದ್ರಿಂದ ಡೆವಲಪ್ ಆಗಿರುತ್ತಾ? ಇಮ್ಯುನಿಟಿ ಅನ್ನೋದು ಎಲ್ಲರಿಗೂ ದೇವ್ರು ಕೊಟ್ಟು ಕಳ್ಸಿರ್ತಾನೆ, ಸರಿನಾ? ನಿಮ್ಗೆ ಕಣ್ಣು ಮೂಗು ಬಾಯಿ ಏನ್ ಕೊಟ್ಟಿರ್ತಾರೆ ಅದೇ ತರ ಇಮ್ಯೂನ್ ಸಿಸ್ಟಮ್ ಅಂತಾನು ಇರುತ್ತೆ.
ನಿಮ್ಗೆ ಇಮ್ಯೂನ್ ಡಿಫಿಷಿಯನ್ಸಿ ಪ್ರಾಬ್ಲಮ್ಸ್ ಇದ್ರೆ ಅದು ಸೆಪರೇಟ್ ಸೆಟ್. ಅಂದ್ರೆ ಮಗುಗೆ ಏನೋ ಹುಟ್ಟಿನಿಂದಾಗಿ ಸಮಸ್ಯೆ ಆಗಿ ಇಮ್ಯೂನ್ ಡಿಫಿಷಿಯನ್ಸಿ ಪ್ರಾಬ್ಲಮ್ಸ್ ಏನ್ ಬರುತ್ತೆ ಅದು ಡಿಫ್ರೆಂಟ್. ಅದು ಅವರಿಗೆ ಸೀರಿಯಸ್ ಇನ್ಫೆಕ್ಷನ್ಸ್ ಬರುತ್ತೆ, ಅದು ಡಿಫ್ರೆಂಟ್, ಅದು ಅಪರೂಪ, ಬಟ್ ಅದು ಡಿಫ್ರೆಂಟ್. ಅದಕ್ಕೆ ಸೀರಿಯಸ್ ಇನ್ಫೆಕ್ಷನ್ಸ್ ಬಂದ್ರೆ ಅದಕ್ಕೆ ಟೆಸ್ಟ್ಗಳು ಮಾಡೋದು, ಅದನ್ನ ಡಿಫ್ರೆಂಟ್ ಆಗಿ ಹ್ಯಾಂಡಲ್ ಮಾಡ್ಕೋತೀವಿ. ಈಗ ನಿಮ್ ಕಾಮನ್ ನಾರ್ಮಲ್ ಮಗು ಬಗ್ಗೆ ಕೇಳ್ತಾರೆ. ಮಗು ಹೇಗೆ ಬೆಳಿಬೇಕು ಅಂದ್ರೆ ಆಹಾರ ಕೊಟ್ಟು ಬೆಳೆಸ್ತೀವಿ ನಾವು. ನಿಮ್ಮ ಮಗು ತೂಕದ ಜಾಸ್ತಿ ಆಗಬೇಕು, ಉದ್ದ ಬೆಳಿಬೇಕು, ಎಲ್ಲ ಮಾಡಬೇಕು ಅಂದ್ರೆ ಅದಕ್ಕೆ ಏನು ಎಲ್ಲಿಂದ ಬರ್ತದೆ? ಅದು ನ್ಯೂಟ್ರಿಯೆಂಟ್ಸ್, ಪೌಷ್ಟಿಕಾಂಶ ಬೇಕಂದ್ರೆ ಆಹಾರ ಕೊಡ್ತೀರಾ, ಬೆಳವಣಿಗೆ ಆಗುತ್ತೆ. ಅದೇ ಥರ ಮಗು ಇಮ್ಯುನಿಟಿ ಬೆಳಿಬೇಕಂತಂದ್ರೆ ಇನ್ಫೆಕ್ಷನ್ನೇ ನ್ಯೂಟ್ರಿಯೆಂಟ್. ಸರಿನಾ? ಈಗ ನಾನು ಕರಾಟೆ ಕಲಿಬೇಕಂದ್ರೆ ನನ್ಗೆ ಗುದ್ದಾಡಕ್ಕೆ ಒಬ್ರು ಇರ್ಬೇಕು ನನ್ನ ಜೊತೆಗೆ. ಸೊ ಪದೇ ಪದೇ ನಿಮ್ಗೆ ವೈರಲ್ ಇನ್ಫೆಕ್ಷನ್ಸ್ ಆದ್ರೆ ಬಾಡಿ ಇಮ್ಯುನಿಟಿ ಮೆಚೂರ್ ಆಗುತ್ತೆ, ಹೌ ಟು ಫೈಟ್ ಅಂತ ಕಲಿಯುತ್ತೆ ಅದು. ಸರಿನಾ? ಸೊ ಎಲ್ಲಾ ಪೇರೆಂಟ್ಸು ಎಲ್ಲಾ ಮಕ್ಕಳು ಈ ಫೇಸ್ ಇಂದ ಹೋಗ್ಬೇಕು. ಅದನ್ನ ಅವಾಯ್ಡ್ ಮಾಡಕ್ ಆಗಲ್ಲ. ನೀವು ಯೂಶಲಿ 2 ವರ್ಷ 3 ವರ್ಷ ನಿಮ್ಮ ಮಗು ಸ್ಕೂಲ್ಗೆ ಹಾಕೋರ್ಗು ಮಗು ಚೆನ್ನಾಗಿರುತ್ತೆ, ಯಾಕಂದ್ರೆ ಎಕ್ಸ್ಪೋಜರ್ ಅಷ್ಟು ಇರೋದಿಲ್ಲ, ಮನೇಲಿ ಕಡಿಮೆ ಜನ ಇರ್ತಾರೆ. ಈಗ ಅದೇ ನೀವು ಅರ್ಲಿ ಡೇ ಕೇರ್ಗೆ ಹಾಕಿದ್ರಿ ಅಥವಾ ವಾಟ್ ಎವರ್ ಸೋಷಿಯಲ್ ರೀಸನ್ಸ್ ಇರುತ್ತೆ ಹಾಕಿದ್ರಿ ಮಾಡಿದ್ರೆ, ಅಥವಾ ಕೊನೆಗೆ ನೀವು ಸ್ಕೂಲ್ಗೆ ಹಾಕಿದ್ರಿ, ಅವಾಗ ಎಕ್ಸ್ಪೋಜರ್ ಜಾಸ್ತಿ. ಸ್ಕೂಲಲ್ಲಿ 30, 40, 50 ಮಕ್ಳು ಇರ್ತಾರೆ. ಸೊ ಬೇರೆ ಮಗುಗಿರುತ್ತೆ, ಪ್ಲಸ್ ಮಕ್ಳಿಗೆ ಟಿಕ್ವೆಟ್ ಇರಲ್ಲ, ಮುಚ್ಕೋಬೇಕು, ಕೆಮ್ಮಬೇಕು, ಸೀನ್ಬೇಕು, ಗೊತ್ತಿರಲ್ಲ. ಒಂದ್ ಮಗು ಇನ್ನೊಂದ್ ಮಗು ಮೇಲೆ ಕೆಮ್ಮತ್ತೆ, ಸೀನತ್ತೆ, ಮಾಡತ್ತೆ. ಹಂಗಾಗಿ ವೈರಸ್ ಡೆಮೊಕ್ರೆಟಿಕ್, ಸಾವುಕಾರರು ಬಡವರು ಆ ಥರ ಏನೂ ನೋಡಲ್ಲ. ಡೊನಾಲ್ಡ್ ಟ್ರಂಪ್ಗೂ ಬರುತ್ತೆ, ನರೇಂದ್ರ ಮೋದಿ ಅವ್ರಿಗೂ ಬರುತ್ತೆ, ಸ್ಲಮ್ ಅಲ್ಲಿರೋ ಮಗುಗೂ ಬರುತ್ತೆ, ಮಿಡಲ್ ಕ್ಲಾಸ್ ಮಗುಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅದಕ್ಕೆ ಮನೇಲಿ ಒಬ್ರಿಗೆ ಬಂದ್ರೆ ಇನ್ವೇರಿಯಬ್ಲಿ ಎಲ್ಲರಿಗೂ ಬರುತ್ತೆ. ಸರಿನಾ? ಸೊ ಆ ಇಮ್ಯುನಿಟಿ ಅಂದ್ರೆ ಮಗುಗೆ ವೈರಸ್ ಹೋಗುತ್ತೆ, ಮಗು ಬಾಡಿ ಫೈಟ್ ಮಾಡುತ್ತೆ ಅದನ್ನ, ಅಂಡ್ ಇಟ್ ವಿಲ್ ಲರ್ನ್ ಹೌ ಟು ಫೈಟ್ ಅಂತ. ಸೊ ಏಜ್ ಆಗ್ತಾ 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 ಇಂಪ್ರೂವ್ ಆಗುತ್ತೆ. ಯೂಶಲಿ ಒಂದು 5, 6, 7 ವರ್ಷ ಹೊತ್ತಿಗೆ ಮಗು ಇಮ್ಯುನಿಟಿ ಒಂದು ಹಂತಕ್ಕೆ ಮೆಚುರಿಟಿ ಆಗುತ್ತೆ. ಅಂದ್ರೆ ಬರೋದಿಲ್ಲ ಅಂತಲ್ಲ, ಮುಂಚಿನಷ್ಟು ಫ್ರೀಕ್ವೆಂಟ್ ಆಗಿ ಬರೋದಿಲ್ಲ. ಆ ಫೇಸ್ ಅಲ್ಲಿ ಎವ್ರಿಬಡಿ ಶುಡ್ ಗೋ ಥ್ರೂ. ಸೊ ನಿಮ್ಗೆ ಡಿಸ್ಕಂಫರ್ಟ್ ಇದ್ರೆ, ಕಾಂಪ್ಲಿಕೇಶನ್ಸ್ ಇದ್ರೆ ಅದ್ರ ಪ್ರಕಾರ ನಿಮ್ ಡಾಕ್ಟರ್ ಏನು ಔಷಧಿ ಕೊಡ್ತಾರೆ ಅದು ತಗೋಬೋದು. ನನಗೆ ತುಂಬಾ ಐ ಫೀವರ್ ಇರುತ್ತೆ, ಮಗು ಅನ್ಕಂಫರ್ಟಬಲ್ ಇದೆ, ನಾನು ಔಷಧಿ ಕೊಡಲ್ಲ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ, ಕೊಡ್ಬೇಕಾಗುತ್ತೆ. ತುಂಬಾ ಮೈಲ್ಡ್ ಸಿಂಪ್ಟಮ್ಸ್ ಇದೆ, ಮಗು ಆರಾಮಿದೆ, ನಾನು ಏನು ಕೊಡೋಕೆ ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು. ಆಂಟಿಬಯೋಟಿಕ್ ಹಾಕ್ತಾರಲ್ಲ, ಆಂಟಿಬಯೋಟಿಕ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮಾತ್ರ ಕೊಡೋದು. ಸರಿನಾ? ಸೊ ಆಂಟಿಬಯೋಟಿಕ್ ವೆರಿ ಸ್ಪೆಸಿಫಿಕ್. ಈಗ ನಿಮ್ ಜ್ವರ ಏನೇ ಕಾರಣಕ್ಕಿರ್ಲಿ, ನಿಮ್ಗೆ ವೈರಲ್ ಇನ್ಫೆಕ್ಷನ್ ಇರ್ಲಿ, ಕ್ಯಾನ್ಸರ್ ಇರ್ಲಿ, ಜ್ವರ ಬಂದ್ರೆ ಪ್ಯಾರಾಸಿಟಮಾಲ್ ಕೊಡ್ತೀವಿ. ಸರಿನಾ? ಆಂಟಿಬಯೋಟಿಕ್ ವೆರಿ ಸ್ಪೆಸಿಫಿಕ್. ಆಂಟಿಬಯೋಟಿಕ್ ಜನರಲ್ ಅಂತ ಇಲ್ಲ, ಜ್ವರಕ್ಕೆ ಕೊಟ್ಬಿಡಿ ಆಂಟಿಬಯೋಟಿಕ್ ಆ ಥರ ಇಲ್ಲ. ಸ್ಪೆಸಿಫಿಕ್. ಟಾನ್ಸಿಲೈಟಿಸ್ ಇದ್ರೆ ಬೇರೆ ಕೊಡ್ತೀವಿ, ನಿಮ್ಗೆ ಸ್ಕಿನ್ ಅಲ್ಲಿ ಪಸ್ ಆಗಿದೆ, ಆಪ್ಸಸ್ ಇದ್ರೆ ಬೇರೆ ಕೊಡ್ತೀವಿ, ನಿಮೋನಿಯಾ ಇದ್ರೆ ಬೇರೆ ಕೊಡ್ತೀವಿ, ಟೈಫಾಯ್ಡ್ ಇದ್ರೆ ಬೇರೆ ಕೊಡ್ತೀವಿ, ಯೂರಿನ್ ಇನ್ಫೆಕ್ಷನ್ ಇದ್ರೆ ಬೇರೆ ಕೊಡ್ತೀವಿ. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಪಕ್ಕ ಡಯಾಗ್ನೋಸಿಸ್ ಇಟ್ಕೊಂಡಿನೇ ಆಂಟಿಬಯೋಟಿಕ್ ಕೊಡ್ಬೇಕಾಗತ್ತೆ. ಸರಿನಾ? ಜನರಲ್ ಆಂಟಿಬಯೋಟಿಕ್ಸ್ ಅಂತ ಇರೋದಿಲ್ಲ, ಯಾಕಂದ್ರೆ ಅದು ಡೋಸು, ಡ್ಯೂರೇಷನ್ ಎಲ್ಲದೂ ಬೇರೆ ಆಗುತ್ತೆ. ಕೆಲವು ಸೈಡ್ ಎಫೆಕ್ಟ್ ನನಗೆ ಟೆಸ್ಟ್ ಬೇಡ, ಈಗ ನೋಡ್ತೀನಿ ಟಾನ್ಸಿಲೈಟಿಸ್, ಏರ್ ಇನ್ಫೆಕ್ಷನ್ ಇದ್ರೆ ನಾನು ನೋಡಿ ಕೊಡ್ತೀನಿ, ಅದಕ್ಕೇನೋ ಟೆಸ್ಟ್ ಬೇಡ. ಸ್ಕಿನ್ ಅಲ್ಲಿ ಪಸ್ ಆಗಿದೆ ನಿಮ್ಗೆಲ್ಲ ಒಂದ್ ಕಡೆ ನೋಡ್ತೀವಿ, ಕೊಡ್ತೀವಿ. ಕೆಲವೊಂದಕ್ಕೆ ಟೆಸ್ಟ್ ಬೇಕು, ಯೂರಿನ್ ಇನ್ಫೆಕ್ಷನ್ ಇರ್ಬೋದು, ಟೈಫಾಯ್ಡ್ ಇರ್ಬೋದು. ಸೊ ಅದು ಟೆಸ್ಟ್ ಮಾಡಿ ನೋಡಿನೇ ಕೊಡೋದು. ಸೊ ಪಕ್ಕ ಹಿಡಿದ್ರೆ ಏನಾಗುತ್ತೆ, ನಮ್ಗೆ ಗೊತ್ತಿರುತ್ತೆ ಏನ್ ಟ್ರೀಟ್ ಮಾಡ್ತಾ ಇದ್ದೀವಿ, ಅವಾಗ ಯಾವುದು ಸ್ಪೆಸಿಫಿಕ್ ಆಂಟಿಬಯೋಟಿಕ್ ಇರುತ್ತೆ, ಏನ್ ಡೋಸು, ಏನ್ ಡ್ಯೂರೇಷನ್ ಪಕ್ಕ ಕೊಡ್ತೀವಿ. ಸುಮ್ಮನೆ ಕೊಟ್ರೆ ಏನಾಗುತ್ತೆ, ವಿ ಕ್ಯಾನ್ ಬಿ ಲಾಸ್ಟ್. ಯಾಕಂದ್ರೆ ಏನೋ ಇದೆ, ಟೈಫಾಯ್ಡ್ ಇದೆ, 3-4 ದಿವಸ ಮಿನಿಮಮ್ ಬೇಕು ನನಗೆ ಸಿಂಪ್ಟಮ್ಸ್ ಸಸ್ಪಿಷನ್ ಮಾಡಕ್ಕೆ. ನಾನು ಡೇ 1 ಕೊಟ್ರೆ ಏನಾಗುತ್ತೆ, ಮಗು ಇಂಪ್ರೂವ್ ಆಗಲ್ಲ, ಟಿಪಿಕಲ್ ಸಿಂಪ್ಟಮ್ಸ್ ಬರಲ್ಲ, ಒಂದೊಂದ್ಸತಿ ಲ್ಯಾಬಲ್ಲೂ ಪತ್ತೆ ಹಚ್ಚಕ್ಕೆ ಕಷ್ಟ ಆಗುತ್ತೆ. ಸೊ ವಿ ಮೇ ಬಿ ಲಾಸ್ಟ್. ವೈರಲ್ ಅಲ್ಲಿ ವೈರಲ್ ಕೊಟ್ರೆ ಏನಾಗುತ್ತೆ, ಇಟ್ ಇಸ್ ಒನ್ ಮೋರ್ ಆಡ್ ಆನ್ ಡ್ರಗ್ ಅಷ್ಟೇ. ಅದು ಹಂಗೇನೆ 3-4 ದಿವಸಕ್ಕೆ ಸರಿ ಹೋಗ್ತಿತ್ತು, ಇನ್ನೊಂದು ಅಡಿಷನಲ್ ಕೊಟ್ಟಿದ್ದೀರಾ. ಬಟ್ ಈಗ ಹೇಳಿದಲ್ಲ ನಿಮ್ಗೆ ಅದ್ರಲ್ಲಿ 9 ಮಕ್ಳಿಗೆ ಆತರ ಇದೇನೋ ಆಗದಿರ್ಬೋದು, ಬಟ್ ಅದು ಒಂದು ಮಗು ಇನ್ನೊಂದು ಮಗು ಯಾವ್ದಕ್ಕೆ ಇಂಪಾರ್ಟೆಂಟ್ ಇರುತ್ತೆ, ದೇರ್ ವಿ ಮೇ ಗೆಸ್ಟ್ ಲಾಸ್ಟ್. ಹಂಗಾಗಿ ಸೊ ಡಿಸ್ಕ್ರಿಷನ್ ಯೂಸ್ ಮಾಡಿ ಮಾಡ್ಬೇಕು. ಸೊ ಡಾಕ್ಟರ್ ಚಿದಾನಂದ ಅವರ ಇಂಟ್ರೊಡಕ್ಷನ್ ಅಲ್ಲೇ ನಾನು ಈ ಮಾತು ಹೇಳಿದ್ದೆ, ಬಟ್ ಎಲ್ಲರಿಗೂ ಇದು ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅಂತ ಈ ಪ್ರಶ್ನೆನ ನಾನು ಕೇಳಿದ್ದು. ಬಿಕಾಸ್ ವೈರಲ್ ಫೀವರ್ ಇದ್ದಾಗ ಅನಾವಶ್ಯಕ ಆಂಟಿಬಯೋಟಿಕ್ ಬೇಡ. ಅದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ನಿಮ್ಮ ಡಾಕ್ಟರ್ ಅದನ್ನ ಡಯಾಗ್ನೋಸ್ ಮಾಡಿ ಆಂಟಿಬಯೋಟಿಕ್ ಕೊಟ್ಟಾಗ ಭಯನೂ ಇಟ್ಕೋಬೇಡಿ, ಅಯ್ಯೋ ಏನಪ್ಪ ಈ ಡಾಕ್ಟರ್ ಆಂಟಿಬಯೋಟಿಕ್ ಕೊಡ್ತಿದ್ದಾರೆ ಅಂತ. ಸೊ ಆ ಕಂಡೀಷನ್ ಅನುಸಾರವಾಗಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಾಗ ಟ್ರಸ್ಟ್ ಯೋರ್ ಡಾಕ್ಟರ್. ಯಾಕೆ ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಅಂದರೆ, ಅನ್ನೆಸೆಸರಿ ಆಂಟಿಬಯೋಟಿಕ್ ಇಂದ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ನಿಜವಾಗ್ಲೂ ಬೇಕಾದಾಗ ಕೊಡ್ಲಿಲ್ಲ ಅಂದ್ರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಪಾಡ್ಕಾಸ್ಟ್ ಫಸ್ಟ್ ಎಪಿಸೋಡ್ಗೆ ನೀವು ಬಂದಿದ್ದೀರಾ ಅಂಡ್ ಮಕ್ಕಳ ಆರೋಗ್ಯದ ಬಗ್ಗೆ ಬಹಳ ಸರಳವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಏನೇ ಡೌಟ್ಸ್ ಇದ್ರೂ ಕೂಡ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಮುಂದೆ ಇನ್ನೊಂದು ದಿವಸ ಎಲ್ಲ ನಿಮ್ಮ ಪ್ರಶ್ನೆಗಳಿಗೂ ಮತ್ತೆ ಉತ್ತರ ತಿಳಿಸ್ತೀವಿ.
ಸೊ ಮುಂದಿನ ನಮ್ಮ ವಿಡಿಯೋದಲ್ಲಿ ಯಾವ ಟಾಪಿಕ್ ಬೇಕು ಅಂಡ್ ಅದಕ್ಕೆ ಸಂಬಂಧಿತ ನಿಮ್ಮ ಯಾವ ಪ್ರಶ್ನೆಗಳಿದ್ರು ನೀವು ಇನ್ಸ್ಟಾಗ್ರಾಮ್ DM ಮಾಡ್ಬೋದು, ಇಲ್ಲ ನಮ್ಮ ಸ್ಟೋರೀಸ್ ಅಲ್ಲಿ ಹಾಕುವಂತ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ಬೋದು, ಇಲ್ಲ ಈ ಕಮೆಂಟ್ ಸೆಕ್ಷನ್ ಅಲ್ಲೂ ತಿಳಿಸ್ಬೋದು. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ, ಬಿಕಾಸ್ ಇಂಪಾರ್ಟೆಂಟ್ ವಿಡಿಯೋ ಬಂದಾಗ ನೀವು ಅದನ್ನ ಮಿಸ್ ಮಾಡ್ಕೋಬೇಡಿ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು.